ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಮಾತೋಶ್ರೀ ಸುಶಾಂತ ತಾಯಿ ಸಿದ್ದಾರೂಢಮಠ ಧೂಳೆ ಸೋಲಾಪುರ್ಜಿ ಅವರನ್ನ ಶಿವಲೀಲಾ ಅವರು ಗೌರವ ಸಮರ್ಪಣೆಯನ್ನ ಮಾಡಲಿ ಅಂತ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಶಟಸ್ಥಳ ಬ್ರಹ್ಮೆ ವೀರಮಹಂತ ಶಿವಾಚಾರ್ಯರು, ಪರಮ ಪೂಜ್ಯರು ಚಿನ್ಮಯಗಿರಿ ಪೂಜ್ಯರ ಚರಣಕಮಲಗಳಿಗೂ ಅನಂತ ಕೋಟಿ ಪ್ರಣಾಮಗಳನ್ನ ಸಮರ್ಪಣೆಗೈಯುತ್ತಾ ಪೂಜ್ಯರನ್ನ ಶ್ರೀಯುತರಾದ ಮಂಜುನಾಥ್ ಹೊಸಗೌಡಜಿ ಅವರು ಗೌರವ ಸಮರ್ಪಣೆಯನ್ನು ಮಾಡಲಿ ಅಂತ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಕಾರ್ಯಕ್ರಮದ ಕೇಂದ್ರ ಬಿಂದು ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಸಹೋದರರು, ಕಲಬುರಗಿ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ನಿತಿನ್ ವಿ ಗುತ್ತೇದಾರ್ಜಿ ಅವರನ್ನ, ನಮ್ಮ ಈ ಜಾತ್ರಾ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿನಾಥ್ ಹಾಳ್ಮಳಿಜಿ ಅವರು ಗೌರವ ಸಮರ್ಪಣೆಯನ್ನ ಮಾಡಲಿ ಅಂತ ನಾನು ಅವರಲ್ಲಿ ವಿನಂತಿಸಿಕೊಳ್ತೇವೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಆತ್ಮೀಯರಾದ ವಿಶ್ವನಾಥ್ ರೇವೂರ್ ಭಾರತೀಯ ಜನತಾ ಪಕ್ಷದ ಮುಖಂಡರು ಅವರನ್ನ ಶ್ರೀಯುತರಾದ ಭೀಮಾಶಂಕರ್ ಪಗಡಿಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗೌರವ ಸಮರ್ಪಣೆಯನ್ನ ಮಾಡಲಿ ಅಂತ ಅವರಲ್ಲಿ ವಿನಂತಿಸಿಕೊಳ್ತೇವೆ. ಆತ್ಮೀಯರು, ಖ್ಯಾತ ಉದ್ಯಮಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಮಚಂದ್ರ ಔರಳಿಜಿ ಅವರನ್ನ ಶ್ರೀಯುತರಾದ ವೈಜನಾಥ್ ಸವಳಗಿಜಿ ಅವರು ಗೌರವ ಸಮರ್ಪಣೆಯನ್ನು ಮಾಡಲಿ ಅಂತ ಅವರಲ್ಲಿ ವಿನಂತಿಸಿಕೊಳ್ತೇವೆ. ಅಫಜಲ್ಪುರ ತಾಲೂಕಿನ ಬಿಜೆಪಿ ಮಂಡಲ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶರಣಬಸಪ್ಪ ಬದುಕಿಜಿ ಅವರನ್ನ ಶ್ರೀಯುತರಾದ ಸಂಗಮನಾಥ್ ಅಷ್ಟಗಿಜಿ ಅವರು ಗೌರವ ಸಮರ್ಪಣೆಯನ್ನ ಮಾಡಲಿ ಅಂತ ಅವರಲ್ಲಿ ವಿನಂತಿಸಿಕೊಳ್ತೇವೆ.
ಪತ್ರಿಕಾ ಮಾಧ್ಯಮದಲ್ಲಿ ರಾಜ್ಯ ಪ್ರಶಸ್ತಿಯನ್ನ ಪಡೆದುಕೊಂಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಕೀಲ್ ಚೌಧರಿ ವರದಿಗಾರರು ವಿಜಯ ಕರ್ನಾಟಕ ಅವರನ್ನ ದೇವಸ್ಥಾನ ಸಮಿತಿ ಪರವಾಗಿ ವಿಶೇಷವಾದಂತಹ ಒಂದು ಸನ್ಮಾನವನ್ನ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಿತಿನ್ ಅಣ್ಣ ಗುತ್ತೇದಾರ್ಜಿ ಅವರು ನಡೆಸಿಕೊಡ್ಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇವೆ. ಜೈ ಶ್ರೀರಾಮ್. ಸನ್ಮಾನಿತರು ರಾಜ್ಯದ ಗಿರಿಧರ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಭಾಜನರಾಗಿರ್ತಾರೆ. ಜೋರಾದ ಚಪ್ಪಾಳೆ ಮುಖಾಂತರ ಕಾರ್ಯಕ್ರಮನ ಯಶಸ್ವಿಗೊಳಿಸಲು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಶ್ರೀಯುತರಾದ ಸಿದ್ದು ಶಿವಣಗಿಜಿ ವರದಿಗಾರರು ಡೈಲಿ ನ್ಯೂಸ್ ಅವರು ವೇದಿಕೆ ಮೇಲೆ ಆಗಮಿಸಿ ಪರಮ ಪೂಜ್ಯರಾಗಿರ್ತಕ್ಕಂಥ ಶಟಸ್ಥಲ ಬ್ರಹ್ಮೆ ವೀರಮಾನ್ ಶಿವಾಚಾರ್ಯಪ್ಪ ಅವರಿಂದ ಆಶೀರ್ವಾದವನ್ನು ಪಡೆದುಕೊಂಡು ಹೋಗ್ಲಿಕ್ಕೆ ಅವರಲ್ಲಿ ವಿನಂತಿಸಿಕೊಳ್ತೇವೆ. ಶ್ರೀಯುತರಾದ ದಾದಾಗೌಡ ಪಾಟೀಲ್ಜಿ ಸಂಧ್ಯಾಕಾಲ ವರದಿಗಾರರು ಅವರು ಕೂಡ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದುಕೊಂಡು ಹೋಗ್ಲಿಕ್ಕೆ ವಿನಂತಿಸಿಕೊಳ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವೀರಯ್ಯನ ಸ್ವಾಮೀಜಿ ಶೇಷನ್ ಗಾಣಗಾಪುರ ಅವರನ್ನ ವೇದಮೂರ್ತಿ ಶರಣಯ್ಯ ಸ್ವಾಮೀಜಿಯವರು, ಧರ್ಮದರ್ಶಿಗಳು ಬಂಗಾರದೆಡೆ ನೀಲಕಂಠೇಶ್ವರ ಅವರು ಅದೇ ಸ್ಥಳದಲ್ಲಿ ಗೌರವ ಸಮರ್ಪಣೆಯನ್ನು ಮಾಡಲಿ ಅಂತ ವಿನಂತಿಸಿಕೊಳ್ತೇನೆ. ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಳ್ಳಲಿಕ್ಕೆ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯ ಬಂಗಾರದೆಡೆ ನೀಲಕಂಠೇಶ್ವರ ಶ್ರೀಮಠದ ಧರ್ಮದರ್ಶಿಗಳು ಪೂಜ್ಯರು ಆಗಿರ್ತಕ್ಕಂಥ ವೇದಮೂರ್ತಿ ಶರಣಯ್ಯ ಸ್ವಾಮೀಜಿ ಅವರನ್ನ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತಾ ಪೂಜ್ಯರನ್ನ ಶ್ರೀಶೈಲ್ ಕಾಂತಿಜಿ ಅವರು ಗೌರವ ಸಮರ್ಪಣೆಯನ್ನು ಮಾಡಲಿ ಅಂತ ವಿನಂತಿಸಿಕೊಳ್ತೇನೆ. ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಆತ್ಮೀಯರು PLD ಬ್ಯಾಂಕಿನ ಮಾಜಿ ಅಧ್ಯಕ್ಷರಾಗಿರತಕ್ಕಂಥ ಮಲ್ಲಿನಾಥ್ ಮಾಮಾ ಶೇಖ್ಜಿ ಅವರನ್ನ ಶ್ರೀಯುತರಾದ ಸಿದ್ದರಾಮ್ ಮುಗ್ದಿಜಿ ಅವರು ಗೌರವ ಸಮರ್ಪಣೆಯನ್ನು ಮಾಡಲಿ ಅಂತ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತರಾದ ಅಣ್ಣಾರಾವ್ ಕೋರಳಿಜಿ ಮುಕ್ಕಾಂ ಗುಡೂರವರು ವೇದಿಕೆ ಮೇಲೆ ಆಗಮಿಸಿ ಪರಮ ಪೂಜ್ಯರಾಗಿರ್ತಕ್ಕಂಥ ಶಟಸ್ಥಲ ಬ್ರಹ್ಮೆ ವೀರಮಾನ್ ಶಿವಾಚಾರ್ಯಪ್ಪ ಅವರಿಂದ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಲಿಕ್ಕೆ ವಿನಂತಿಸಿಕೊಳ್ತೇವೆ. ಖ್ಯಾತ ಪ್ರಗತಿಪರ ರೈತರು, ಆತ್ಮೀಯರು, ಸಹೋದರ ಸಮಾನರಾಗಿರ್ತಕ್ಕಂಥ ಶಿವಾನಂದ್ ಗರೂರ್ಜಿ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದುಕೊಂಡು ಹೋಗ್ಲಿಕ್ಕೆ ವಿನಂತಿಸಿಕೊಳ್ತಾ ಇದ್ದೇವೆ.
ಶರಣು ಹೂಗಾರ್ಜಿ ಗುಲ್ಬರ್ಗ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಲಿಕ್ಕೆ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀಯುತರಾದ ಸದಾಶಿವ ಉಪ್ಪಿನ್ ಮುಖಾಂ ಮಾಡ್ಯಾಳ ಅವರು ಕೂಡ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಲಿಕ್ಕೆ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀಮತಿ ಪುಷ್ಪಾವತಿ ಠಕ್ಕಾಯ ಮುಖಾಂ ಸೋಲಾಪುರ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿ ಪರಮ ಪೂಜ್ಯರಾಗಿರ್ತಕ್ಕಂಥ ಶಟಸ್ಥಲ ಬ್ರಹ್ಮೆ ವೀರಮಾನ್ ಶಿವಾಚಾರ್ಯಪ್ಪ ಅವರಿಂದ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಲಿಕ್ಕೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಶ್ರೀಯುತರಾದ ಪ್ರಭು ಬಿರದಾರ್ಜಿ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಲಿಕ್ಕೆ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀಯುತರಾದ ಭೀಮಾಶಂಕರ್ ಡೋಂಗರಿತೋಟ್ ಮುಖಾಂ ಅಫ್ಜಲ್ಪುರ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಲಿಕ್ಕೆ ವಿನಂತಿಸಿಕೊಳ್ತಾ ಇದ್ದೇವೆ. ವೇದಮೂರ್ತಿ ಮಹಾಂತಯ್ಯ ಸ್ವಾಮೀಜಿ ಮುಖಾಂ ದೇವಲ್ ಗಣಗಾಪುರ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಲಿಕ್ಕೆ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀಯುತರಾದ ನಾಗರಾಜ್ ನಿಂಬರಗಿ ಪ್ರಧಾನ ಕಾರ್ಯದರ್ಶಿಗಳು ವಿಜಾಪುರ ಜಿಲ್ಲಾ ಶಿಕ್ಷಕ ಸಹಕಾರ ಸಂಘದ ಸದಸ್ಯರು ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಲಿಕ್ಕೆ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀಯುತರಾದ ಶಂಕರಪ್ಪ ಕೊಲ್ಲೂರ್ಜಿ ಮುಖಾಂ ಮೇಳ್ಕುಂದ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಲಿಕ್ಕೆ ವಿನಂತಿಸಿಕೊಳ್ತಾ ಇದ್ದೇವೆ. ನಿನ್ನೆ ದಿವಸದ ದಾಸೋಹ ಸೇವೆಯನ್ನ ಶಾಂತಾಬಾಯಿ ಬಸಣ್ಣ ಫುಲಾರಿ ಸ್ಮರಣಾರ್ಥ ಅವರ ಪುತ್ರರಾಗಿರ್ತಕ್ಕಂಥ ಶ್ರೀಶೈಲ್ ಬಸಣ್ಣ ಫುಲಾರಿ ಮುಖಾಂ ಸಲಗರ್ ಅವರು ನಡೆಸಿಕೊಟ್ಟಿರ್ತಾರೆ. ಅವರು ದಂಪತಿಗಳ ಸಮೇತವಾಗಿ ವೇದಿಕೆ ಮೇಲೆ ಆಗಮಿಸಿ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಲಿಕ್ಕೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಶ್ರೀಯುತರಾದ ಶ್ರೀಶೈಲ್ ಬಸಣ್ಣ ಫುಲಾರಿ ಮುಖಾಂ ಸಲಗರ್ ಅವರು ವೇದಿಕೆ ಮೇಲೆ ಆಗಮಿಸಿ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಲಿಕ್ಕೆ ವಿನಂತಿಸಿಕೊಳ್ತಾ ಇದ್ದೇವೆ ದಂಪತಿಗಳ ಸಮೇತವಾಗಿ. ಇನ್ನು ಇವತ್ತಿನ ದಾಸೋಹ ಸೇವೆಯನ್ನ ಮಾತೋಶ್ರೀ ಲಲಿತಾಬಾಯಿ ಅಣವೀರಪ್ಪ ಗುರುನಂಜಿ ಅವರು ನಡೆಸಿಕೊಟ್ಟಿದ್ದಾರೆ. ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಲಿಕ್ಕೆ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ನಡೆಸಿಕೊಳ್ಳಿಕ್ಕೆ ಆಗಮಿಸಿರ್ತಕ್ಕಂಥ ಖ್ಯಾತ ಗಾನ ಗಂಧರ್ವರು ಎನಿಸಿಕೊಂಡಿರ್ತಕ್ಕಂಥ ವೇದಮೂರ್ತಿ ಶಿವರುದ್ರಯ್ಯ ಸ್ವಾಮೀಜಿ ಗೌಡಮ ಅವರ ಚರಣ ಕಮಲಗಳಿಗೂ ಅನಂತ ಪ್ರಣಾಮಗಳನ್ನು ಸಮರ್ಪಣೆಗೈಯುತ್ತಾ ಗವಾಯಿಯವರನ್ನ ಸಾತ್ಲಿಂಗಪ್ಪ ಲೋಳಿಜಿ ಅವರು ಗೌರವ ಸಮರ್ಪಣೆಯನ್ನ ಮಾಡಲಿ ಅಂತ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಸಂಗೀತ ಸೇವೆಯನ್ನು ಒದಗಿಸಲು ಆಗಮಿಸಿರ್ತಕ್ಕಂಥ ತಬಲಾ ಮಾಂತ್ರಿಕರು ಹಂಚಿಕೊಂಡಿರ್ತಕ್ಕಂಥ ವೇದಮೂರ್ತಿ ಶರಣ ಜೇರಡ್ಗಿಜಿ ಅವರನ್ನು ಕೂಡ ಸಾತ್ಲಿಂಗಪ್ಪ ಲೋಣಿಜಿ ಅವರು ಗೌರವ ಸಮರ್ಪಣೆಯನ್ನು ಮಾಡಲಿ ಅಂತ ವಿನಂತಿಸಿಕೊಳ್ತೇನೆ. ಗವಾಯಿಗೆ ಅವರನ್ನ
ನಮ್ಮ ವೀರೇಶ್ ಗಣಮುಖಿಯವರು ಗೌರವ ಸಮರ್ಪಣೆಯನ್ನ ಮಾಡಲಿ ಅಂತ ವಿನಂತಿಸಿಕೊಳ್ತೇನೆ. ಕಾರ್ಯಕ್ರಮದಲ್ಲಿ ಬಸವಣ್ಣನಾಗಿ ಆಸೀನರಾಗಿರ್ತಕ್ಕಂಥ ಮಲ್ಲಿನಾಥ್ ಕೂಕಮಳಿಜಿ ಅವರನ್ನ ಶರಣು ಠಕ್ಕಾಜಿ ಅವರು ಗೌರವ ಸಮರ್ಪಣೆಯನ್ನ ಮಾಡಲಿ ಅಂತ ವಿನಂತಿಸಿಕೊಳ್ತೇವೆ. ಇನ್ನು 5ನೇ ದಿವಸದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಿಕ್ಕೆ ನಾನು ವೇದಿಕೆಯನ್ನ ಪೂಜ್ಯರ ಚರಣ ಕಮಲಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. वक्रतुंड महाकाय सूर्यकोटि समप्रभा निर्विघ्नं मे देवो सर्वकार्येषु सर्वदा. गुरुदेव महादेव गुरुदेव सदाशिवः गुरुदेव परं नास्ति तस्मै श्री गुरवे नमः. गुरवे नमः. पंचारणतनुद्भूता पंचाक्षरमनुपमान पंचसूत्रकृतो वन्दे पंचाचार्यं जगद्गुरु. ओ विराट पर स्वामी चक्रेश्वर प्रभु परात्परं वन्दे गुरु कुमारेश कृपानिधये. गुरु कुमारेश कृपानिधये. गुरु कुमारेश कृपानिधये. ಶ್ರೀ ಗುರುಭ್ಯೋ ನಮಃ. ರತ್ನಾಕರ ಧೌತ ಪದವು ಹಿಮಾಲಯ ಕಿರೀಟಿನಿಂ ಬ್ರಹ್ಮರಾಜರ್ಷ ಋಷಿ ರತ್ನಾಡು ತಾಯಿ ಉದೇ ಭಾರತ ಮಾತರಂ ಯಾದೇವಿ ಸರ್ವಭೂತೇಷು ಮಾತ್ರ ರೂಪೇಣ ಸಂಸ್ಥಿತಃ ನಮಸ್ತಸ್ಸೈ 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 ನಮೋ ನಮಃ. ವಿಮಲ ವೀರ ಶೈವ ಸಂಸ್ಥಾನಪಾಚಾರ್ಯವರಾಗಿರುವಂತ ಜಗದ್ಗುರು ಪಂಚ ಆಚಾರ್ಯರನ್ನ ಅತ್ಯಂತ ಭಕ್ತಿಯಿಂದ ಮನೋಮಂದಿರದೊಳಗೆ ಧ್ಯಾನಿಸಿ 12ನೇ ಶತಮಾನದೊಳಗೆ ಕ್ರಾಂತಿಯನ್ನ ಮಾಡಿ ನಾಡಿನುದ್ದಕ್ಕೂ ಕೂಡ ಸಮಾನತೆಯನ್ನ ಸಾರಿ ವಚನ ಸಾಹಿತ್ಯವನ್ನ ಜಗತ್ತಿಗೆ ಕೊಟ್ಟಿ ಹೋಗಿರುವಂತ ಅಲ್ಲಮಾದಿ ಬಸವಾದಿ ಶಿವಶರಣರನ್ನ ಅತ್ಯಂತ ಭಕ್ತಿಯಿಂದ ಮನೋಮಂದಿರದೊಳಗೆ ಧ್ಯಾನಿಸಿ ದಯಾಗನ ಗುರು ಮಂಗಲ ಮಹಂತ ಶಿವಯೋಗಿಯನ್ನ ಅತ್ಯಂತ ಭಕ್ತಿಯಿಂದ ಮನೋಮಂದಿರದೊಳಗೆ ಧ್ಯಾನಿಸಿ ಬೇಡಿದ್ದವರಿಗೆ ಬೇಡಿದ್ದನ್ನ ಕೇಳಿದ್ದವರಿಗೆ ಕೇಳಿದ್ದನ್ನ ಕೊಟ್ಟು ಕರುಣಿಸಿರುವಂತ ನಿಜ ಶರಣೆ ಶಿವಶರಣೆ ಈ ಪ್ರಶಾಂತ ಸ್ಥಳದ ಒಡತಿಯಾಗಿ ನಮ್ಮೆಲ್ಲರಿಗೂ ಕೂಡ ಸದಾವಕಾಲ ಚೇತನ ಮೂರ್ತಿಯಾಗಿ ಜಂಗಮ ಪ್ರೇಮಿಯಾಗಿರುವಂತ ನೀಲೂರು ನಿಂಬೆಕ್ಕ ತಾಯಿಯೊಂದಿಗೆ ಅನಂತ ಕೋಟಿ ಪ್ರಣಾಮಗಳನ್ನ ಸಮರ್ಪಿಸ್ತಾ ಈ ಕಾರ್ಯಕ್ರಮದ ಪುರಾಣದ ಕಥದೇವನಾಗಿ ನಾಡಿನೊಳಗ ತತ್ವದ ಕ್ರಾಂತಿಯನ್ನ ಮಾಡಿ ಕಾಲಜ್ಞಾನದ ಗೀತೆಗಳನ್ನ ಜಗತ್ತಿಗೆ ಕೊಟ್ಟಿ ಹೋಗಿರುವಂತ ಬಿದನೂರದೊಳಗ ಹುಟ್ಟಿ ಚಿನ್ಮಯಗಿರಿ ಒಳಗ ಚಿಗುರಿ ಕಡಿಕೊಳ್ಳ ಮತ್ತು ಸಗರ ನಾಡಿನೆಲ್ಲೆಡೆ ಸುವಾಸನೆಯನ್ನ ಬೀರುವಂತ ಮಡಿವಾಳ ಶಿವಯೋಗಿಯನ್ನ ಅತ್ಯಂತ ಭಕ್ತಿಯಿಂದ ಮನೋಮಂದಿರದೊಳಗೆ ಧ್ಯಾನಿಸಿ ಈ ಸುಂದರವಾಗಿರುವಂತ ಸಮಾರಂಭದ ವೇದಿಕೆ ಮೇಲೆಯನ್ನ ಆರಾಧ್ಯ ಗುರುದೈವರಾಗಿರುವಂತ ಕಾಯಕ ಯೋಗಿ ಕೃಷಿ ಋಷಿ ಶತಸ್ಥಲ ಬ್ರಹ್ಮಿ ಸಿದ್ದರಾಮ ಶಿವಾಚಾರ ಪಂಗಳವರ ಪವಿತ್ರ ಪಾದಾರ ಬಿಂದಗಳನ್ನ ಮಸ್ತಕದ ಮೇಲೆ ಇರಿಸಿ ಪೂಜಿಸಿ ಧ್ಯಾನಿಸಿ
ಈ ಸುಂದರವಾಗಿರುವಂತಹ ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತರಿದ್ದು ದಿನನಿತ್ಯನೂ ಕೂಡ ನೇತೃತ್ವವನ್ನು ವಹಿಸಿಕೊಳ್ಳುವಂತ ನೀಲೂರು ಗ್ರಾಮದ ಬಂಗಾರ ಜಡ ನೀಲಕಂಠೇಶ್ವರ ಮಠದ ಧರ್ಮದರ್ಶಿಗಳಾಗಿರುವಂತಹ ಶರಣಯ್ಯ ಸ್ವಾಮಿಗಳವರಲ್ಲೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾರೆ. ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ತಾಯಿಯ ಸ್ವರೂಪರಾಗಿ ಕುಳಿತಿರುವಂತಹ ಸೊಲ್ಲಾಪುರದ ಸಿದ್ಧಾರೂಢ ಆಶ್ರಮದ ತಾಯಿಯವರಲ್ಲೂ ಕೂಡ ಶರಣಾರ್ಥಿಗಳನ್ನ ಸಲ್ಲಿಸ್ತಾರೆ. ಇವತ್ತಿನ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವಂತ ಯುವ ನಾಯಕರು, ಆತ್ಮೀಯ ಶಿಷ್ಯರಾಗಿ ಸದಾವಕಲ ಸಮಾಜದ ಸೇವೆಯನ್ನ ಮಾಡ್ತಾ ಈ ನಾಡಿನೊಳಗ ಸದಾವಕಲ ಕ್ರಿಯಾಶೀಲತೆಯಿಂದ ಸಮಾಜದ ಸರ್ವತೋನ್ಮುಖವನ್ನ ಕಂಗೊಳಿಸಬೇಕನ್ನುವಂತ ಆಸೆಯನ್ನು ವ್ಯಕ್ತಪಡಿಸಿಕೊಂಡೆವು. ಸೇವೆ ಒಳಗ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವಂತ ನಿತಿನ್ ಗುತ್ತೇದಾರ್ ಅವರಲ್ಲಿ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾರೆ. ಸದಾವಕಾಲ ರಾಜಕೀಯ ಜೊತೆಯಾಗಿ ಆಧ್ಯಾತ್ಮದ ಬದುಕನ್ನ ಬದುಕಿ ಈ ವೇದಿಕೆ ಮೇಲೆ ಉಪಸ್ಥಿತರಿರುವಂತ ಮಾಷಾಳದ ವಿಶ್ವನಾಥರ ಇವರವರಲ್ಲೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾರೆ. ಆತ್ಮೀಯ ಶಿಷ್ಯರಾಗಿ ಶ್ರೀಮಠದೊಳಗ ಸದಾವಕಾಲ ತಮ್ಮನ್ನ ತಾವು ತೊಡಗಿಸಿಕೊಂಡು ಸೇವೆಯನ್ನಗೊಳ್ಳುವಂತ ಮೂಲತಃ ಅವರಳ್ಳಿ ನಮ್ಮ ತಾಲೂಕದವರಾದ್ರೂ ಕೂಡ ಇವತ್ತು ಆಳಂದ ತಾಲೂಕಿನವರಾಗಿ ಬಹುಶಃ 2 ತಾಲೂಕಿಗೂ ಕೂಡ ಸಂಬಂಧವನ್ನ ಇಟ್ಟುಕೊಂಡು ಬಹಳ ವಿಶೇಷವಾಗಿರುವಂತ ಬದುಕನ್ನ ಬದುಕ್ತಾ ಇರುವಂತ ರಾಮಚಂದ್ರ ಅವರಳ್ಳಿ ಅವರಲ್ಲೂ ಕೂಡ ಶರಣಾರ್ಥಿಗಳನ್ನ ಸಲ್ಲಿಸ್ತಾರೆ. ವೇದಿಕೆ ಮೇಲೆ ಇನ್ನೋರ್ವ ಅತಿಥಿಗಳಲ್ಲೂ ಕೂಡ ಶರಣಾರ್ಥಿಗಳನ್ನ ಸಲ್ಲಿಸಿ ವಿಶೇಷವಾಗಿ ಪತ್ರಿಕಾ ಮಾಧ್ಯಮದೊಳಗ ಒಳ್ಳೆಯ ಸಾಧನೆಯನ್ನ ಮಾಡಿ ಸದಾವಕಾಲ ತಾಲೂಕಿನ ಕುಂದು ಕೊರತೆಗಳನ್ನ ಎಲ್ಲರಿಗೂ ಕೂಡ ಮುಟ್ಟುವ ಹಾಗೆ ಮತ್ತು ಅದನ್ನ ಸರಿಪಡಿಸುವ ಹಾಗೆ ಸೇವೆ ಸಲ್ಲಿಸುವಂತ ಸುನೀಲ್ ಅವರಲ್ಲೂ ಕೂಡ ಶರಣಾರ್ಥಿಗಳನ್ನ ಸಲ್ಲಿಸಿ ಅವರೊಟ್ಟಿಗೆ ಆಗಮಿಸಿರುವಂತ ವೇದಿಕೆ ಮೇಲಿರುವಂತವರೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನ ಸಲ್ಲಿಸಿ ನಾದ ಸುನಾದದ ಮೂಲಕ ಸಂಗೀತವನ್ನ ಉಣಪಡಿಸುವಂತ ವಿಭಾಗದ ಭರವಸೆಯ ಗಾಯಕರೆಂದೇ ಪ್ರಖ್ಯಾತಗೊಂಡಿರುವಂತಹ ಶಿವರುದ್ರಯ್ಯ ಸ್ವಾಮಿ ಗೌಡಮವರಲ್ಲೂ ಕೂಡ ಶರಣಾರ್ಥಿಗಳನ್ನ ಸಲ್ಲಿಸ್ತಾರೆ. ಅವರ ಲಯಕ್ಕೆ ತಬಲಾ ಬಾಡಿಗೆಯನ್ನ ಕೊಡುವಂತ ತಬಲಾ ಮಾಂತ್ರಿಕನೆಂದೇ ಹೆಸರಾಗಿರುವಂತ ಅದ್ಭುತವಾಗಿರುವಂತ ತಬಲಾ ನುಡಿಸುವಂತ ಶಾಂತಕುಮಾರ್ ಜರಟಿಯವರಲ್ಲೂ ಕೂಡ ಶರಣಾರ್ಥಿಗಳನ್ನ ಸಲ್ಲಿಸಿ ಇವತ್ತು ವೇದಿಕೆಯ ಮೇಲೆ ಬರದೇನೆ ಇವತ್ತು ವಿಶೇಷವಾಗಿ ಅತಿಥಿ ಸ್ಥಾನವನ್ನ ಅಲಂಕರಿಸಿರುವಂತ ನಮ್ಮ ಸ್ಟೇಷನ್ ಗಣಗಾಪುರದ ಸ್ವಾಮೀಜಿಯವರಲ್ಲೂ ಕೂಡ ಶರಣಾರ್ಥಿಗಳನ್ನ ಸಲ್ಲಿಸ್ತಾರೆ. ಬಸವಣ್ಣವರಲ್ಲಿ ಈ ಎಲ್ಲಾ ಕಾರ್ಯಕ್ರಮಗಳ ಚೇತನಾ ಶಕ್ತಿಯಾಗಿರುವಂತ ಧಾರ್ಮಿಕ ಚಿಂತಕರು ಸ್ಮರಣೀಯರಾದ ನಾಗೇಶಪ್ಪ ಹಾಳ್ಮಳ್ಳಿಯವರ ಚೇತನಕ್ಕೂ ಕೂಡ ಶರಣಾರ್ಥಿಗಳನ್ನ ಸಲ್ಲಿಸಿ ಅವರೊಟ್ಟಿಗೆನೆ ಸದಾವಕಾಲ ಅವರ ಆಶಯ ಕಿರಣದಂತಾಗಿ ಸದಾವಕಾಲ ಸೇವೆಯನ್ನ ಮಾಡಿಕೊಂಡು ಬರುವಂತಹ ಗ್ರಾಮದ ಎಲ್ಲ ಹಿರಿಯರಲ್ಲಿ, ದೈವದವರಲ್ಲಿ, ನಿಬ್ಬಕ್ಕ ತಾಯಿಯ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಶ್ರಮಿಸುವಂತ ಎಲ್ಲ ಕಮಿಟಿಯವರಲ್ಲಿ ಮಲ್ಲಿಕಾರ್ಜುನ ಹಾಳ್ಮಳ್ಳಿಯವರನ್ನ ಮೊದಲು ಮಾಡಿಕೊಂಡು ಎಲ್ಲ ಗ್ರಾಮದ ಸಂಚಾಲಕರನ್ನ ಮೊದಲು ಮಾಡಿಕೊಂಡು ಎಲ್ಲ ಹಿರಿಯರಲ್ಲಿಯೂ ಕೂಡ ಶರಣಾರ್ಥಿಗಳನ್ನ ಸಲ್ಲಿಸಿ ಈ ಕಾರ್ಯಕ್ರಮದೊಳಗೆ ಸಾಕ್ಷಿಯಾಗಿರುವಂತಹ ವಾತ್ಸಲ್ಯ ಮೂರ್ತಿಗಳಾಗಿರುವಂತಹ ತಾಯಿ ಬಳಗವೇ, ತಂದೆ ಬಳಗವೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿ ಅಡಗಿರುವಂತಹ ಪರಶಿವ ಜ್ಯೋತಿಗೆ ಶರಣಾರ್ಥಿಗಳು. 12ನೇ ಶತಮಾನದೊಳಗೆ ಬಸವಣ್ಣನವರು ಒಂದು ಸುಂದರವಾಗಿರುವಂತಹ ವಚನವನ್ನ ಜಗತ್ತಿಗೆ ಕೊಟ್ಟರು. ಎಂತ ಸುಂದರವಾಗಿರುವಂತ ವಚನ ಅಂತಂದ್ರೆ, ಮಾನವನಾಗಿ ಹುಟ್ಟಿದ ಮೇಲೆ ಎಂಥವರ ಸಂಘವನ್ನ ಮಾಡಬೇಕು, ಎಂಥವರ ಸಂಘವನ್ನ ಮಾಡಿದ್ರೆ ಬದುಕುವಂತದ್ದಾಗುತ್ತದೆ, ಯಾರ ಸಂಘ ಮಾಡಿದ್ರೆ ಭಗವಂತನ ಪಾದಕ್ಕೆ ಹೋಗ್ತೀವಿ ಅನ್ನುವಂಥದ್ದನ್ನ ಬಹುಶಃ ಬಹಳ ಸುಂದರವಾಗಿ ಬಸವಣ್ಣವರು ಹೇಳಿದ್ರು. ನಿಮಗ ಮೊನ್ನೆ ತರನೇ ಹೇಳದಂಗೆ 12ನೇ ಶತಮಾನದೊಳಗೆ ಬಸವಣ್ಣನವರು ಬರೆದಿರುವಂತ ಒಂದು ವಚನ ಹಿಂಗಿದೆಯಲ್ಲ, ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಅದು ಭಂಗವಯ್ಯ, ಸಂಘಗಳೆರಡುಂಟು ಒಂದು ಹಿಡಿ ಒಂದು ಬಿಡು. ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಬಸವಣ್ಣವರು. ಒಂದ ಹಿಡಿಬೇಕಂತ 2 ಹಿಡಿಯಕ್ಕೆ ಸಾಧ್ಯ ಇಲ್ಲ. ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಅದು ಭಂಗವಯ್ಯ, ಸಂಘಗಳೆರಡುಂಟು ಒಂದು ಹಿಡಿ ಒಂದು ಬಿಡು, ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಗಮ ದೇವ. ಈ ವಚನವನ್ನ ಇವತ್ತು ನೋಡೋಣ.
ಬಹುಶಃ ಜೀವನದೊಳಗೆ ತಿಳ್ಕೊಂಡ್ಬಿಡ್ರಿ ತಾಯಂದ್ರೆ, ಎರಡು ಬಂಡೆಗಳ ಮಧ್ಯದೊಳಗೆ ಸಿಲುಕಿ ಆದ್ರೂ ಕೂಡ ಬದುಕಬಲ್ಲ ಮನುಷ್ಯ. ಎರಡು ಬಂಡೆಗಳ ಮಧ್ಯದೊಳಗೆ ಸಿಲುಕಿ ಆದ್ರೂ ಕೂಡ ಬದುಕಬಲ್ಲ. ಸಮುದ್ರದೊಳಗ ಗೋಗರಿಯುವಂತ ನೊರೆಗಳ ಮಧ್ಯದೊಳಗೆ, ಅಲೆಗಳ ಮಧ್ಯದೊಳಗಾದ್ರೂ ಕೂಡ ಸಿಲುಕಿ ಬದುಕಿ ಬಂದವರು ಬಹಳಷ್ಟು ಜನ ಆದಾರ, ಬದುಕಬಲ್ಲ ಮನುಷ್ಯ. ದಟ್ಟವಾಗಿರುವಂತ ಕಾಡಿನ ಮಧ್ಯದೊಳಗ, ಮರಗಳ ಮಧ್ಯದೊಳಗೆ ಸಿಲುಕಿಯೂ ಕೂಡ ಬದುಕು ಬಂದವರು ಬಹಳಷ್ಟು ಜನ ಆದಾರ, ಅಂತವ್ರನ್ನು ಕೂಡ ಬದುಕಬಲ್ಲರು. 59 ವರ್ಷದ ವಯಸ್ಸಿನ ಒಬ್ಬಕ್ಕೆ ತಾಯಿ ಬಾಹ್ಯಾಕಾಶದೊಳಗೆ ಹೋಗಿ ಮತ್ತೆ 9 ತಿಂಗಳಾದ ಬಳಿಕ ಮರಳಿನೂ ಕೂಡ ಬಂದು ಬದುಕಬಲ್ಲಳು. ಆದ್ರೆ ದುಷ್ಟರ ಮಧ್ಯದೊಳಗೆ ಬದುಕಕ್ಕ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಬಸವಣ್ಣನವರು ಹೇಳುತ್ತಾರೆ. ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಅದು ಭಂಗವಯ್ಯ, ಸಂಘಗಳೆರಡುಂಟು ಒಂದು ಹಿಡಿ ಒಂದು ಗುಡು. ಆ ವಚನ ನೋಡೋಕ್ಕಿಂತ ಪೂರ್ವದೊಳಗೆ ಒಂದು ನುಡಿ ಪ್ರಾರ್ಥನೆ, ನಂತರದೊಳಗ ಸುಮಾರು 1 ಗಂಟೆಯ ಮೇಲಾಯ್ತು ಅವರು ಬಂದು. ಬಹುಶಃ ನಾನೇ ಬರೋ ತಡ ಆಯ್ತು. GR ಕಾಲನಿ ಒಳಗ 1-2,500 ತಾಯಂದಿರಿಗೆ ಉಡಿ ತುಂಬುವಂತ ಕಾರ್ಯಕ್ರಮ ನಿಮಿತ್ತವಾಗಿ ಹೋಗಿದ್ದೆ. ಬಹುಶಃ ಅದು ಮುಗಿಸ್ಕೊಂಡು ಬರಕ್ ಒಂದ್ ಸ್ವಲ್ಪ ಲೇಟ್ ಆಯ್ತು. ಹಾಗಾಗಿ ಪಾಪ ಅವರು ಈ ನಿಂಬೆಕ್ಕ ತಾಯಿ ಅಂಗಳದೊಳಗೆ 1 ಗಂಟೆಗಳ ಕಾಲ ಕುಂತು ಈ ಸುಂದರವಾಗಿರುವಂತ ಪ್ರಶಾಂತವಾಗಿರುವಂತ ವಾತಾವರಣವನ್ನ ಸವಿದಿದ್ದಾರೆ. ಬಹುಶಃ ನಿಂಬೆಕ್ಕ ತಾಯಿ ಆಶೀರ್ವಾದ ಸದಾವಕಲ್ ಅವರ ಮನೆತನದ ಮೇಲೆ ಇರಲಿ ಅಂತ ಜೋರಾಗಿ ಚಪ್ಪಾಳೆ ಕಟ್ಟುವ ಮೂಲಕ ನಾವೆಲ್ಲರೂ ಕೂಡ ಹರಸಿ ಹಾರೈಸೋಣ. ಈಗ ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದದ್ದಾವಲ್ಲಿ, ಮುಂದೆ ಹೋಗೋದಾವಲ್ಲಿ. ಅಣ್ಣ ತಮ್ಮ ಬೀಗರು ಬಿಟ್ಟರು ಯಾರು ಇಲ್ಲ, ಯಾರು ಇಲ್ಲ. ಅಣ್ಣ ತಮ್ಮ ಬೀಗರು ಬಿಟ್ಟರು ಯಾರು ಇಲ್ಲ, ಯಾರು ಇಲ್ಲ. ತಾಯಿ ತಂದೆ ಜೋಕೆ ಮಾಡಿ ಬಿಟ್ಟರಲ್ಲ, ಮುಂದಿನ ಗೊತ್ತೇ ಇಲ್ಲ. ತಾಯಿ ತಂದೆ ಜೋಕೆ ಮಾಡಿ ಬಿಟ್ಟರಲ್ಲ, ಅವರಿಗೂ ಗೊತ್ತೇ ಇಲ್ಲ. ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದು ದ್ಯಾವಲಿ, ಮುಂದೆ ಹೋಗು ದ್ಯಾವಲಿ. ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದು ದ್ಯಾವಲಿ, ಮುಂದೆ ಹೋಗು ದ್ಯಾವಲಿ. ಹಿಂದೆ ನಿನ್ನ ಸಲ್ಲಿಸುತ್ತರ ರಾತ್ರಿಯಲ್ಲಿ ಮುಕ್ತಿಯಾಗೋದಲ್ಲಿ. ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದು ದ್ಯಾವಲಿ, ಮುಂದೆ ಹೋಗು ದ್ಯಾವಲಿ. ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದು ದ್ಯಾವಲಿ, ಮುಂದೆ ಹೋಗು ದ್ಯಾವಲಿ. ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದದ್ದಾವಲ್ಲಿ, ಮುಂದೆ ಹೋಗೋದಾವಲ್ಲಿ. ದಾನ ಕೊಟ್ಟಿದ್ದು ದಾರಿ ಬುತ್ತಿಗಾಯಿತು, ಮುಂದಿನ ಹೊತ್ತಿಗಾಯಿತು. ಪಾಪ ಮಾಡಬೇಡ ಲತ್ತಿ ತಿಂದಿಯಲ್ಲಿ ಯಮರಾಯನಲ್ಲಿ. ಮಡಿವಾಳಪ್ಪನವರ ಚಿಂತನೆ ಇದೆಯಲ್ಲ, ಬಹುಶಃ ಅವರ ಚಿಂತನೆಗಳನ್ನ ಕೇಳ್ತಾ ಹೋದ್ರೆ ನಾವೆಲ್ಲರೂ ಕೂಡ ಬದುಕಿಗೆ ಬೇಕಾಗಿರುವಂತ ಎಲ್ಲ ಮಾನವೀಯ ಮೌಲ್ಯತೆಗಳನ್ನ ಅವರ ಗೀತೆ ಒಳಗೆ ನಮ್ಮನ್ನ ಕೊಟ್ಟು ಹೋಗಿದ್ದಾರೆ. ವಿಶೇಷವಾಗಿ ಕಡಿಕೋಳದ ಮಡಿವಾಳಪ್ಪನವರು, ಬಿದನೂರದ ಮಡಿವಾಳಪ್ಪನವರು, ಬಿದನೂರದ ಗಂಗಮ್ಮ ತಾಯಿ ಬಹುಶಃ ಬದುಕಿರುವಂತ ಪರಿ ಇದೆಯಲ್ಲ, ಬಹಳ ಅದ್ಭುತವಾಗಿರುವಂತ ಬದುಕಾಗ್ತರು. ಅವರ ಬದುಕಿನೊಳಗೆ ನಾವೆಲ್ಲರೂ ಕೂಡ ತಿಳ್ಕೊಂಡು ಬಿಡಬೇಕು. ಶರಣರ ಮಹಾತ್ಮರ ಬದುಕನ್ನು ಕೂಡ ಹಿಂಗಿದೆ. ಮಡಿವಾಳಪ್ಪನವರ ಹುಟ್ಟಿನೊಳಗ ಕೈ ಹಾಕೋದು ಒಂದೇ, ಹುತ್ತಿನೊಳಗ ಕೈ ಹಾಕೋದು ಒಂದೇ. ಹುತ್ತಿನೊಳಗ ಕೈ ಹಾಕಿದ್ರ ಸರ್ಪ ಕಚ್ಚುತ್ತದ, ಮಡಿವಾಳಪ್ಪನವರ ಹುಟ್ಟಿನೊಳಗ ಕೈ ಹಾಕಿದ್ರೆ ಬಹುಶಃ ಗೊಂದಲಗಳಾಗುತ್ತದೆ. ನಾವೆಲ್ಲರೂ ಕೂಡ ಇವತ್ತಿನ ದಿನಮಾನದೊಳಗೆ ಮನುಷ್ಯರಾಗಿ ಹುಟ್ಟಿದ ಮೇಲೆ ಮಹಾತ್ಮರ ಜೀವನದ ಸತ್ವವನ್ನ ತತ್ವವನ್ನ ಮಾತ್ರ ಗಮನಿಸಬೇಕು ವಿನಃ ಅವರ ಜನನದ ಬಗ್ಗೆ ಅತಿ ಆಳವಾಗಿ ಹೋಗೋದ್ರೊಳಗೆ ಅರ್ಥ ಇಲ್ಲ. ಮತ್ತು ಭಾರತ ಭೂಮಿ ಒಳಗೆ ಕೇವಲ ಇಂಥವ್ರು ಮಾತ್ರ ಹಿಂಗ ಜನಿಸ್ಯಾರ ಅಂತ ನೀವೇನಾದ್ರೂ ನಿಮ್ಮ ತಲೆಯೊಳಗಿದ್ರೆ ಇಲ್ಲ. ದೇಶದ ಶ್ರೇಷ್ಠ ಸಂತರು ಮಹಾತ್ಮರು ಅನೇಕರೊಳಗೂ ಕೂಡ ಕೆಲವೊಂದು ಜ್ಞಾನಿಗಳು ಮಹಾತ್ಮರು ಕೂಡ ಬಹಳ ವಿಶೇಷವಾಗಿ ಬಹಳ ವಿಭಿನ್ನವಾಗಿ ಜನಿಸಿದವರು ಅದಾರ. ಅವರ ಜನ್ಮನೇ ಅವರ ಜನನನೇ ಬಹಳ ಅಗೋಚರವಾಗಿರುವಂತ ಜನ್ಮ ತಾಳಿರುವಂತದ್ದು ನಾವೆಲ್ಲರೂ ಕೂಡ ಅನೇಕ ಉದಾಹರಣೆಗಳನ್ನ ನೋಡ್ತೇವೆ. ಇದೊಂದು ಹೇಳಿ ನಂತರದೊಳಗ ಅತಿಥಿಗಳು ಮಾತಾಡ್ತಾರೆ. ಇದೇ ನಮ್ಮ ಕನ್ನಡ ನಾಡಿನ ಗಡಿಭಾಗವಾಗಿರುವಂತ ಬಹುಶಃ ಶಿವಮೊಗ್ಗದ ಕಡೆ, ಹಾವೇರಿಯ ಕಡೆ ಮಾಸೂರು ಮತ್ತು ಅಗಲೂರು.
ಮಾಸೂರು ಮತ್ತು ಅಬಲೂರು ಅಂತಂದ್ರೆ ಎರಡು ಅವಳಿ ಚವಳಿಯ ಗ್ರಾಮ, ಎರಡೂ ಗ್ರಾಮದ ನಡುವರಕ ಒಂದು ನದಿ ಹರಿತಿತ್ತು. ಬಹಳ ಲಕ್ಷ್ಯ ಇಟ್ಟುಕೊಂಡು ಕೇಳ್ತಾ ಇದ್ದೇವೆ. ಮಾಸೂರು ಮತ್ತು ಅಬಲೂರು ಅನ್ನುವಂತ ಎರಡು ಹಳ್ಳಿಗಳ ಮಧ್ಯದೊಳಗೆ ಒಂದು ದೊಡ್ಡದಾಗಿರುವಂತ ಹಳ್ಳ ಹರಿತಿತ್ತು. ಹರಿಯುವಂತ ಗಳಿಗೆ ಒಳಗ ಮಾಸೂರು ಗಂಡನ ಊರು, ಅಬಲೂರು ಹೆಂಡತಿ ಊರು. ಈ ಉದಾಹರಣೆ ಯಾಕೆ ಹೇಳತ್ತೀನಿ ಅಂತಂದ್ರೆ ಮಹಾತ್ಮರ ಜನನ ಸಂಘರ್ಷಣದ ಜನನ ಇದೆಯಲ್ಲ, ಬಹುಶಃ ಇದು ನಮ್ಮ ನಾಡಿನೊಳಗೆ ನೋಡಕ್ ಅನೇಕ ಉದಾಹರಣೆಗಳದಾವ. ಯೇಸುವನ್ನ ಮೊದಲು ಮಾಡಿಕೊಂಡು ಕೂಡ ಅನೇಕರ ಜನನ ಇದೆಯಲ್ಲ, ಬಹಳ ರೋಚಕವಾಗಿರುವಂತ ಜನನ ಅವರೆಲ್ಲರದು. ಮಾಸೂರು ಮತ್ತು ಅಬಲೂರು ಮಧ್ಯದೊಳಗ ನದಿ ಹರಿತಿತ್ತು. ಮಾಸೂರದೊಳಗ ಗಂಡನ ಮನೆ ಆದ್ರೆ ತವರು ಮನಿ ಅಬಲೂರಾಗಿತ್ತು. ಗಂಡನ ಮನೆ ಒಳಗ ಗಂಡ ಹೆಂಡತಿ ಸುಂದರವಾಗಿ ಬದುಕ್ತಿದ್ರು. ವಿಶ್ವನಾಥ ಭಟ್ಟ ಅನ್ನುವ ಒಬ್ಬ ಬ್ರಾಹ್ಮಣ ಸಮಾಜದೊಳಗೆ ಬಹಳ ಸರ್ವಶ್ರೇಷ್ಠವಾಗಿರುವಂತ ಪಾಂಡಿತ್ಯವನ್ನ ಹೊಂದಿದ್ದ. ಯಾತರ ಪಾಂಡಿತ್ಯವನ್ನ ಹೊಂದಿದ್ದ ಅಂದ್ರೆ ಜ್ಯೋತಿಷ್ಯವನ್ನ ಬಹಳ ನಿಖರವಾಗಿ ಹೇಳುತ್ತಿದ್ದ. ಎಷ್ಟರ ಮಟ್ಟಿಗೆ ನಿಖರವಾಗಿ ಹೇಳುತ್ತಿದ್ದ ಅಂದ್ರೆ ಮುಂದಾಗೋದನ್ನು ಕೂಡ ಹೇಳುತ್ತಿದ್ದ, ಹಿಂದಾಗಿರುವಂತದನ್ನು ಕೂಡ ಬಹಳ ನಿಖರವಾಗಿ ಹೇಳುತ್ತಿದ್ದ. ದಿನನಿತ್ಯನೂ ಕೂಡ ಹಿಂಗ ಹೇಳುವಂತ ಗಳಿಗೆ ಒಳಗೆ ಮದುವೆಯಾಗಿ 12-13 ವರ್ಷಗಳ ಕಳೆದ್ರೂ ಕೂಡ ಹೆಂಡತಿ ಬಂದು ಮುಖ ಸಪ್ಪಗೆ ಮಾಡ್ಕೊಂಡು ಗಂಡನ ಮುಂದೆ ನಿಂತ್ಕೊಂಡು ಕೇಳಿದಳಲ್ರಿ, ಜನರ ಸಮಸ್ಯೆಗಳೆಲ್ಲವೂ ಕೂಡ ಪರಿಹಾರ ಮಾಡ್ತೀರಿ, ನನ್ನ ಸಮಸ್ಯೆ ಯಾವಾಗ ಪರಿಹಾರ ಮಾಡೋರು ನೀವು? ಎಷ್ಟೋ ಸಾವಿರಾರು ಭಕ್ತ ನೊಂದು ಬಂದಿರುವಂತ ಭಕ್ತರ ಭವಣೆಗಳನ್ನ ಎಷ್ಟೋ ಮಂದಿದು ಪರಿಹಾರ ಮಾಡಿರಿ, ನನ್ನ ಕಷ್ಟ ಯಾವಾಗ ದೂರ ಮಾಡ್ತೀರಿ ಅಂದಾಗ ಯಾಕೆ ಏನಾಯ್ತು, ಯಾಕೆ ಇಂತ ಕಣ್ಣಿನೊಳಗೆ ನೀರು ತರ್ಕೊಂಡು ಇಷ್ಟು ತ್ರಾಸ ತಗೊಂಡು ಹೇಳು ಅಂತ ತಿಳ್ಕೊಂಡಂದಾಗ ವಿಶ್ವನಾಥ ಭಟ್ಟ ಕೇಳಿದಾಗ, ಬಹುಶಃ ವಿಶ್ವನಾಥ ಭಟ್ಟನ ಮುಂದೆ ಹೆಂಡತಿ ಹೇಳ್ತಾಳಂತಲ್ರಿ, ಒಂದು ಮರ ಅದ ಅಂತಂದ್ರೆ ಆ ಮರದೊಳಗೆ ಬಿಡುವಂತ ಹಣ್ಣಿನ ಬಗ್ಗೆ ಯೋಚನೆ ಮಾಡಿ ಮರಕ್ಕೆ ಸಂರಕ್ಷಣೆ ಮಾಡ್ತೀವಿ. ಒಂದು ಪ್ರಾಣಿ ಅದ ಅಂತಂದ್ರೆ ಆ ಪ್ರಾಣಿ ನಮಗೆ ಏನು ಉಪಯೋಗ ಅದ ಅಂತ ತಿಳ್ಕೊಂಡು ಯೋಚನೆ ಮಾಡಿ ಮನೆ ಮುಂದೆ ಕಟ್ತೀವಿ. ಅಂತದ್ರೊಳಗೆ ನಿಮ್ಮ ಮನೆಗೆ ನಾನು ಬಂದೀನಿ ಅಂತಂದ ಬಳಕ ನನ್ನಿಂದ ನಿಮ್ಮ ಮನೆತನಕ್ಕೆ ಏನಾದ್ರೂ ಒಂದು ಕೊಡುಗೆ ಬೇಕಲ್ಲ, ಈ ಬಂಜೆ ಅನ್ನುವಂತ ಪಟ್ಟವನ್ನ ನನಗೆ ಸಹಿಸ್ಕೊಳ್ಳಕ್ ಆಗ್ತಿಲ್ಲ, ದಯವಿಟ್ಟು ನನ್ನ ಗರ್ಭದೊಳಗೆ ಒಂದು ಮಗುವಾದ್ರೂ ಕೂಡ ಜನನ ಆಗುವಂಗ ಏನಾದ್ರೂ ಪ್ರಯತ್ನ ಪಡ್ರಿ ಅಂತ ತಿಳ್ಕೊಂಡು ಹೆಂಡತಿ ಕಣ್ಣೀರ್ ಹಾಕ್ತಾ ವಿಶ್ವನಾಥ ಭಟ್ಟನ ಮುಂದೆ ಹೇಳ್ತಿದ್ದಳು, ಗಂಡನ ಮುಂದೆ. ಗಂಡ ಹೇಳ್ದ, ನೋಡವ, ಎಲ್ಲರ ಸಮಸ್ಯೆಗಳನ್ನು ಪರಿಹಾರ ಮಾಡುವಂತ ಶಕ್ತಿ ಸಾಮರ್ಥ್ಯ ಭಗವಂತ ನನಗೆ ಕೊಟ್ಟಿರಬಹುದು, ಖರೆ ನನ್ನ ಬದುಕಿನೊಳಗೆ ಏನೇ ಕಷ್ಟಗಳು ಬಂದರೂ ಕೂಡ ಅದು ನನಗೆ ಸರಿ ಮಾಡಿಕೊಳ್ಳುವಂತ ಹಕ್ಕು ನನಗೆ ಕೊಟ್ಟಿಲ್ಲ ಭಗವಂತ. ನಾನು ಬಹಳಷ್ಟು ಭಾರಿ ಪ್ರಯತ್ನ ಮಾಡಿದ್ದೀನಿ, ಬಹಳಷ್ಟು ದೇವರ ಮೊರೆ ಹೋಗಿದ್ದೀನಿ, ಆದ್ರೂ ಕೂಡ ಅದು ಯಾಕೋ ನನಗೆ ಕೈ ಹಿಡಿತಾ ಇಲ್ಲ ಅಂತ ತಿಳ್ಕೊಂಡು ಅಂದಾಗ ಯಾಕೋ ಹೆಣ್ಮಗಳು ಬಹಳ ತ್ರಾಸ ಮಾಡ್ಕೊಂಡು ಗಂಡಗ ಮನಸ್ಸು ನೋವು ಆಗುವ ಹಾಗೆ ಒಂದೆರಡು ಮಾತುಗಳನ್ನ ಆಡಿದಳು. ಆಡಿರುವಂತ ಗಳಿಗೆ ಒಳಗಡೆ ಹೋದಳು. ಗಂಡ ಹೊರಗಡೆ ಕುತ್ಕೊಂಡು ರಾತ್ರಿ ಎಲ್ಲ ವಿಚಾರ ಮಾಡ್ದ, ಏನಪ್ಪ ಜೀವನ ಇದು, ನಾನೇ ಸಾವಿರಾರು ಜನರಿಗೆ ಕಷ್ಟಗಳನ್ನ ಪರಿಹಾರ ಮಾಡ್ತೀನಿ, ನನಗೆ ಇದು ಕಷ್ಟವಾಗಿ ಬಿಡ್ತಲ್ಲ. ಹೆಂಡತಿ ನೋಡ್ರಿ ಹಿಂಗಂದಳು, ಬದುಕೋದಾದ್ರೂ ಕೂಡ ಯಾರ ಸಲಕ್ಕ, ನಡಿ ಈ ಸಂಸಾರ ಬೇಡ, ಈ ಹೆಂಡತಿ ಬೇಡ, ಈ ಮನೆ ಬೇಡ, ಈ ಹೊಲ ಬೇಡ, ಈ ಜನ ಬೇಡ ಅಂತ ತಿಳ್ಕೊಂಡು ಮಧ್ಯರಾತ್ರಿ ಒಳಗೆ ಎದ್ದು ಕುಂತು ವಿಚಾರ ಮಾಡಿ ಮನೆಯನ್ನ ತೊರೆದು ಕಾಶಿಗೆ ಹೊರಟ ಬಹಳ ರೋಚಕವಾಗಿರುವಂತ ಸತ್ಯವಾಗಿರುವಂತ ರಹಸ್ಯದ ಕತೆ ಲಕ್ಷ್ಯ ಇಟ್ಟುಕೊಂಡು ಕೇಳಿರ್ತಾ ಇದ್ದೀರಿ. ಕಾಶಿಗೆ ಹೊರಟು ಗಂಗಾ ನದಿಯ ತೀರದೊಳಗೆ ಕುತ್ಕೊಂಡು ಕಣ್ಣೀರ್ ಹಾಕ್ತಾ ಭಗವಂತನ ಪ್ರಾರ್ಥನೆಯನ್ನ ಮಾಡ್ತಾ ಇರುವಂತ ವಿಶ್ವನಾಥ ಭಟ್ಟ ಆ ಕಾಶಿಯ ಗಂಗಾ ನದಿಯ ತೀರದೊಳಗೆ ಎಲ್ಲಾ ಜನರು ಕೂಡ ಧಾವಿಸಿ ಓಡ್ತಾ ನದಿಯ ತೀರದೊಳಗೆ ಓಡ್ತಾ ಲೈನ್ ಹಚ್ಚಿದ್ರು. ವಿಶ್ವನಾಥ ಭಟ್ಟನು ಕೇಳ್ದ, ಯಾಕ್ರಪ್ಪ ಯಾಕೆ ಓಡಾತೀರಿ ಅಂತ ಕೇಳಿದಾಗ ಅರ್ಧಗೊಬ್ಬ ಬಂದ, ಇಲ್ಲಿ ಯಾರೋ ಒಬ್ಬರು ಮಹಾತ್ಮರು ಬಂದಾರಂತ್ರಿ, ಆ ಮಹಾತ್ಮರು ಬಹುಶಃ ಏನೇ ಕಷ್ಟಗಳಿದ್ರು ಕೂಡ ಎಲ್ಲ ಕಷ್ಟಗಳನ್ನ ಪರಿಹಾರ ಮಾಡುವಂಗ ಆಶೀರ್ವಾದ ಮಾಡ್ತಾರಂತ. ಬಹುಶಃ ಅವರು ಯೋಗಿಗಳದಾರ, ಅಗೋರಿಗಳದಾರ, ಹಿಮಾಲಯದೊಳಗೆ ತಮ್ಮದೇ ಆಗಿರುವಂತ ಬದುಕನ್ನ ಬದುಕ್ತಾರ, ಅಂತವ್ರು ಇವತ್ತು ಬಂದಾರ. ಅವ್ರ ಸಲಕ್ ನಾವೆಲ್ಲರೂ ಕೂಡ ಹೋಗಿ ದರ್ಶನ ತಗೊಂಡು ಆ ಜೀವನ ಪಾವನ ಮಾಡ್ಕೊಳ್ಳೋ ಸಲುವಾಗಿ ಹೋಗಿ ಅವರ ದರ್ಶನಕ್ಕಾಗಿ ಹೋಗ್ತಾ ಇದೀವಿ ಅಂದಾಗ ವಿಶ್ವನಾಥ ಭಟ್ಟಗನು ಆಸೆ ಆಯ್ತು. ನೋಡ್ರಿ, ನಿಮ್ಗೆ ಆಗೋದಿಲ್ಲ, ನಿಮ್ಗೆ ಆಗ್ತದಿಲ್ಲಮ್ಮ. ನಿಮ್ಗೆ ಹಂಗ ಒಂದು ದೇವರಿಗೆ ಬಿಟ್ಟು ಇನ್ನೊಂದು ದೇವರಿಗೆ ಎದಕ್ ಹೋಗ್ತೀರ ಅಂದ್ರೆ ಆಸೆ ಇಲ್ಲಾರ್ದೆ ಇನ್ನೊಂದು ದೇವರಿಗೆ ಹೋಗ್ತೀರಿ. ನೀವು ಆಸೆ ಇಟ್ಕೊಂಡೆ ಇನ್ನೊಂದು ದೇವರಿಗೆ ಹೋಗ್ತೀರಿ. ಒಬ್ಬರು ಸ್ವಾಮಿಗಳು ಬಿಟ್ಟು ಇನ್ನೊಬ್ಬರು ಸ್ವಾಮಿಗಳ ಹತ್ರ ಎದಕ್ ಹೋಗ್ತೀರಂದ್ರ ಆ ಸ್ವಾಮಿಗಳ ಬಲ್ಲೂ ಕೂಡ ವಿಶೇಷವಾಗಿರುವಂತ ಆಶೀರ್ವಾದ ಸಿಗ್ತದನ್ನೋ ಆಸೆ ಇಟ್ಕೊಂಡು ಹೋಗ್ತಿರಲ್ಲ, ಹಿಂಗ ಅವನಿಗೂ ಆಸೆ ಆಯ್ತು. ನಾನು ಹೋಗ್ಬೇಕಂತ ವಿಚಾರ ಮಾಡ್ದ, ಅವನು ಕೂಡ ಹೋಗಿ ಲೈನ್ ಒಳಗೆ ನಿಂತ್ಕೊಂಡ. ಅವನ ಪಾಳಿ ಬಂದ ಕೂಡಲೇ ಆ ಋಷಿ ಮುನಿಗಳಿಗೆ ಕೇಳ್ದ, ಯಪ್ಪ ನಾ ವಿಶ್ವನಾಥ ಭಟ್ಟ ಅಂತ ಹೇಳಿ
ಬಹುಶಃ ನಾನು ಕರ್ನಾಟಕ ಪ್ರಾಂತ್ಯದಿಂದ ಬಂದಿರುವಂತವನು, ಆ ಭಾಗದಿಂದ ಬಂದಿರುವಂತವನು. ದಯವಿಟ್ಟು ನನಗೆ 12-13 ವರ್ಷ ಆಯ್ತು ಮದುವೆಯಾಗಿ, ಇಲ್ಲಿಯವರೆಗೂ ಕೂಡ ನನಗೆ ಮಕ್ಕಳಾಗಿಲ್ಲ, ಮನೆಯೊಳಗೆ ತೊಟ್ಟಿಲ್ಲ ತೂಗಿಲ್ಲ. ಹೆಂಡತಿ ಬಹಳ ನೋವನ್ನ ವ್ಯಥೆಯನ್ನ ಪಟ್ಟಾಳ. ಅಕ್ಕಿನ ಕಡೆಯಿಂದ ತಪ್ಪಿಸ್ಕೊಂಡು ಎಲ್ಲವನ್ನ ತ್ಯಾಗ ಮಾಡಿ ಬಂದೀನಿ. ಅಪ್ಪರ ಇದಕ್ಕೆ ಏನಾದ್ರೂ ಪರಿಹಾರ ಇದ್ರೆ ಹೇಳ್ರಿ ಅಂತ ತಿಳ್ಕೊಂಡು ನೋಡಪ್ಪ, ನಿನಗೊಂದು ಯೋಗ ಅದ, ನಿನಗೊಂದು ಯೋಗ ಅದ. ಆ ಯೋಗದೊಳಗ ನೀನು ನಿನ್ನ ಹೆಂಡತಿ ಸಂಬಂಧವನ್ನ ಬೆಳೆಸಿದ್ರಿ ಅಂದ್ರೆ ಬಹುಶಃ ನಿನಗ ಒಂದು ಗಂಡು ಮಗು ಜನನ ಆಗ್ತದ. ಎಂಥ ಗಂಡು ಮಗ ಜನನ ಆಗ್ತದಂದ್ರೆ ಲೋಕ ಪ್ರಖ್ಯಾತ ಆಗುವಂತ ಮಗ ಹುಟ್ಟುತ್ತಾನ, ಜಗತ್ತು ಪ್ರಖ್ಯಾತಿ ಆಗುವಂತ ಮಗ ಹುಟ್ಟುತ್ತಾನೆ. ಇಂಥವಲ್ಲವ ಸುಮ್ನೆ ಸಾಮಾನ್ಯರಂಗ ಎಲ್ಲರಂಗ ಹುಟ್ಟೋದಿಲ್ಲ. ಬಹಳ ವಿಶೇಷವಾಗಿ ಜನ್ಮವನ್ನ ತಾಳಿ ಜಗತ್ತಿಗೆ ಸೂರ್ಯ ಚಂದ್ರ ಇರೋತನೂ ಕೂಡ ಅವನ ಹೆಸರು ನೆನಪಿರ್ತದ. ಅಂತ ಮಗ ನೀನು ಗರ್ಭದೊಳಗ ಹುಟ್ಟು ಬರ್ತಾನಂತ ಹೇಳಿದಾಗ ಅವ್ರಿಗೆ ಬಹಳ ಆಸೆ ಹುಕ್ಕು ಬಂತು. ಹೌದೇನ್ರಿ? ಯಾವ ಸಂದರ್ಭ ಹೇಳ್ರಿ ಅಂತಂದಾಗ ನೋಡಪ್ಪ, ಇನ್ನ 15 ದಿನ ಮಾತ್ರ ನಕ್ಷತ್ರ ಅದ. ಆ ನಕ್ಷತ್ರದೊಳಗೆ ಹೋಗಿ ನಿನ್ನ ಹೆಂಡತಿಯ ಜೊತೆ ಸಂಬಂಧವನ್ನ ಬೆಳೆಸುವಂತಂದಾಗ ಆಗ್ಲಿ ಅಂತ ತಿಳ್ಕೊಂಡು ಕಾಶಿಯನ್ನ ಅಂದೇ ತೋರದ. ಎಲ್ಲಿ ಕಾಶಿ, ಎಲ್ಲಿ ಕರ್ನಾಟಕದ ಬಾರ್ಡರ್, ಎಲ್ಲಿ ಕರ್ನಾಟಕ, ಎತ್ತನಿಂದ ಎತ್ತ. ಈಗಿನಂಗೇನು ವಿಮಾನ ಇರ್ಲಿಲ್ಲ, ಟ್ರೇನ್ ಇರ್ಲಿಲ್ಲ, ಕಾರ್ ಇರ್ಲಿಲ್ಲ, ಕಾಲ್ನಡಿಗೆಯಿಂದನೇ ಬರಬೇಕು. ಅಲ್ಲಿಂದ ಓಡ್ತಾ 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 ಎಷ್ಟು ದಿನಗಳ ಪರ್ಯಂತರವಾಗಿ ಬಂದ ಅಂದ್ರೆ 14 ದಿನಗಳ ಪರ್ಯಂತರವಾಗಿನೂ ಕೂಡ ಇಲ್ಲಿ ಹತ್ರ ಬರಕ್ಕೆ ತಗೊಂಡ. ಊಟದ ಕಬರಿಲ್ಲ, ನೀರಿನ ಕಬರಿಲ್ಲ, ಹೊಟ್ಟೆದು, ಕಾಲಿಂದು, ಮುಳ್ಳಿಂದು, ಕಲ್ಲಿಂದು, ರಸ್ತೆದು ಯಾವುದು ಕೂಡ ಅವನಿಗೆ ಅರಿವಿಲ್ಲ. ಒಟ್ಟಾರೆ ಹೆಂಡತಿ ಆಸೆಯನ್ನ ಈಡೇರಿಸಬೇಕ ತಿಳ್ಕೊಂಡು ಓಡ್ತಾ 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 ಬಂದ. ಇನ್ನೇನು ಊರಿಗೆ ಹೋಗಿ ಮುಟ್ಟೋದದ, ಕೇವಲ 2-3 ಗಂಟೆಗಳು ಉಳ್ಕೊಂಡವ. ಹೋಗ್ಬೇಕಂತ ನಾ ಈ ಕಡೆ ಹೆಂಡತಿ ಊರಾಗದಾನ, ಹೆಂಡತಿ ಗಂಡನ ಮನ್ಯಾಗ ಅಂದ್ರೆ ಇವನ ಮನ್ಯಾಗ ಅದಳ. ಅಲ್ಲಿ ಹ್ಯಾಂಗ್ ಹೋಗೋದು ಅಂತ ವಿಚಾರ ಮಾಡಿ ರಾತ್ರಿ ಹೋಗಿ ನೋಡ್ತಾನ. ಧಾರಾಕಾರವಾಗಿ ಹರಿಯುವಂತ ಮಳೆಗಾಗಿ ಭೀಕರವಾಗಿ ತುಂಬಿ ಹರಿತಾ ಇತ್ತು ಹಳ್ಳ. ಈ ಹಳ್ಳವನ್ನ ದಾಟಿ ಹೋಗ್ಬೇಕಾದ್ರೆ ನಾವಿಕರ ಬೇಕು. ನಾವಿಕರು ರಾತ್ರಿ ಬರೋದಿಲ್ಲ. ಇನ್ನು ರಾತ್ರಿ ನಾನು ಎಷ್ಟೊತ್ತಿದ್ರು ಅಷ್ಟಕ್ಕೆ ಹೋಗ್ಬೇಕು, ಆ ಕಡೆ ಹೋಗ್ಬೇಕು. ಈಜಾಡ್ಕೊಂಡು ಹೋಗ್ಬೇಕಾದ್ರೆ ಬಹಳ ದಿನ ಆಯ್ತು, ಸರಿಯಾಗಿ ಊಟ ಮಾಡ್ಲಾರ್ದೆ, ರಟ್ಟಾಗಿ ಶಕ್ತಿ ಇಲ್ಲ, ಈಜಾಡ್ಕೊಂಡು ಕೂಡ ಹೋಗಕ್ಕಾಗೋದಿಲ್ಲ. ಹೆಂಗ ಮಾಡೋದಂತ ವಿಚಾರ ಮಾಡಿ ಏನ್ ಮಾಡದ, ಎಲ್ರೆ ಒಂದ್ ಸ್ವಲ್ಪ ಪ್ರಸಾದ ಮಾಡಿ ಹೋಗ್ಬೇಕಂತ ತಿಳ್ಕೊಂಡು ಧರ್ಮಚಿತ್ರವನ್ನ ಹುಡುಕ್ಯಾಡ್ತಾ ಹೋದ. ಹುಡುಕ್ಯಾಡ್ಕೊಂಡು ಹೋಗುವಂತ ಗಳಿಗೆ ಒಳಗ ಎಲ್ಲಾ ಧರ್ಮಛತ್ರಗಳು ಮುಚ್ಚಿದ್ವು. ಬ್ರಾಹ್ಮಣ ಆಗಿರುವಂತ ಕಾರಣಕ್ಕಾಗಿ ಅವನ ತಲೆಯೊಳಗ ದಿನನಿತ್ಯ ಏನು ಅಂತಂದ್ರೆ ಊಟ ಮಾಡುವಂತ ಸಂದರ್ಭದೊಳಗ ಮಣ್ಣಿನ ತಟ್ಟೆ ಒಳಗ ಪ್ರಸಾದ ಮಾಡಬೇಕಾತ. ಮಣ್ಣಿನಿಂದ ಮಾಡಿರುವಂತ ಪಾತ್ರೆ ಒಳಗ ಊಟ ಮಾಡುವಂತ ಕಾರಣಕ್ಕಾಗಿ ಎಲ್ಲ ತಿರುಗಾಡ್ ನೋಡಿದ, ಎಲ್ಲೂ ಸಿಗ್ಲಿಲ್ಲ. ಕೊನೆಯದಾಗಿ ಒಂದು ಮನಿ ಇತ್ತು. ಒಂದು ಮನಿ ಒಳಗ ಒಬ್ಬಕ್ಕೆ ವಯಸ್ಸಾದ ಅಜ್ಜಿ, ಕುಂಬಾರದ ಮಾಳವ್ಯ ಎನ್ನುವಂತ ಹೆಣ್ಮಗಳಾಕಿ. ಕುಂಬಾರದ ಮಾಳವ್ಯ ಎನ್ನುವಂತ ಹೆಣ್ಮಗಳು ಆ ಊರೊಳಗೆ ಜನಿಸಿದ್ಲು. ಬಹುಶಃ ವಯಸ್ಸಾಗಿತ್ತು. ಆ ತಾಯಿಯ ಮನೆ ಮುಂದೆ ಹೋಗಿ ಅಮ್ಮ ಅಂತ ಕರೆದಾಗ ಒಳಗಿರುವಂತ ಅಜ್ಜಿ, ವಯಸ್ಸಾಗಿರುವಂತ ತಾಯಿ ಹೊರಗೆ ಬಂದು ಏನಪ್ಪಾ ಅಂತ ಕೇಳಿದಾಗ ಹಿಂಗವ್ವ, ನನಗೆ ಬಹಳ ಹೊಟ್ಟೆ ಹಸಿವಾಗ್ಯದ, ನಾನು ಈ ಕಡೆಯಿಂದ ಆ ಕಡೆ ಹೋಗ್ಬೇಕು, ಈಜಾಡ್ಕೊಂಡು ಹೋಗ್ಬೇಕು, ತಿನ್ನಕ್ಕೇನ್ರಿ ಅದ ಏನತ್ತಾ ಅಂತ ತಿಳ್ಕೊಂಡು ವಿಶ್ವನಾಥ ಭಟ್ಟ ಕೇಳ್ದ. ಅವಾಗ ಆ ತಾಯಿ ಹೇಳಿದಳು, ಇಲ್ಲಪ್ಪ ಏನೂ ಮಾಡಿಲ್ಲ, ನಾನು ಒಂದು 10 ನಿಮಿಷ ಕುತ್ಕೋ, ಒಂದು 15 ಒಂದು ಗಳಿಗೆ ಕುತ್ಕೋ, ನಿನಗೇನಾದ್ರೂ ಮಾಡಿ ಹಾಕ್ತೀನಿ ಕುತ್ಕೋ ಅಂತ ತಿಳ್ಕೊಂಡು ಹೇಳಿರುವಂತ ಗಳಿಗೆ, ಇಲ್ಲ ನನಗೆ ಸಮಯ ಆಗ್ತದ, ಇಲ್ಲ ನೀನು ಬರೇ ಒಂದು 10 ನಿಮಿಷ ಕುತ್ಕೋ ಅಂತ ತಿಳ್ಕೊಂಡು ಹೊರಗಡೆ ಕೂಡಿಸಿ ಒಳಗಡೆ ವಯಸ್ಸಾಗಿರುವಂತ ಅಜ್ಜಿ ಅನ್ನಕ್ಕಿಟ್ಟಳು. ಅನ್ನವನ್ನ ಇಟ್ಟಿರುವಂತ ಗಳಿಗೆ ಒಳಗ ಅನ್ನ ಮಾಡ್ತಾ 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 ಸ್ವಲ್ಪ ಸಮಯ ಆಗಿರುವಂತ ಗಳಿಗೆ ಒಳಗ ಹೊರಗಡೆ ಕುಳಿತಿರುವಂತ ವಿಶ್ವನಾಥ ಭಟ್ಟ ಅಂದ. ಏನಂದ ಅಂದ್ರೆ, ಅಜ್ಜಿ ನನಗೆ ಟೈಮ್ ಆಗ್ಯದ, ನಾನು ಹೋಗ್ತೀನಿ, ನನಗೆ ಅನ್ನನೂ ಬೇಡ ಏನು ಬೇಡ ಅಂತಂದಾಗ ಅಜ್ಜಿ ಒಳಗಡೆಯಿಂದ ಹೊರಗೆ ಬಂದು, ಯಾಕಪ್ಪ ಇಷ್ಟ್ಯಾಕ ಅವಸರ ಮಾಡತ್ತಿದ್ದೆ, ಅಂತದೇನದ ನನಗೆ ಸ್ವಲ್ಪ ಹೇಳು. ಅವಸರ ಚಲೋ ಅಲ್ಲ ಜೀವನದಾಗ, ಬಹಳ ಅವಸರ ಮಾಡಬೇಡ. ಬರ್ದಿರ್ತಾರ ನೋಡ್ರಿ ಕಾರ್ಗಳ ಮೇಲೆ, ಅವಸರವೇ ಅಪಘಾತಕ್ಕೆ ಕಾರಣ. ಹಂಗ ಅವಸರ ಚಲೋ ಅಲ್ಲಪ್ಪ, ದಯವಿಟ್ಟು ಏನದ ನನ್ನ ಮುಂದೆ ಹಂಚ್ಕೋ ಅಂತಂದಾಗ ಅವಾಗ ವಿಶ್ವನಾಥ ಭಟ್ಟ ಅಜ್ಜಿಯ ಮುಂದೆ ಹಂಚ್ಕೊಂಡ. ಏನಂತ ಹಂಚ್ಕೊಂಡ ಅಂದ್ರು, ವಿಶ್ವನಾಥ ಭಟ್ಟ ಏನಂತ ಹಂಚ್ಕೊಂಡ ಅಂತಂದ್ರೆ, ಹಿಂಗಜ್ಜಿ ನನಗೆ 12-13 ವರ್ಷ ಆಯ್ತು, ಮಕ್ಕಳಾಗಿಲ್ಲ. ಆ ಕಾರಣಕ್ಕಾಗಿ ನಾನು ಕಾಶಿಗೆ ಮನಿ ಬಿಟ್ಟು ಹೋಗಿದ್ದೆ, ಹೆಂಡತಿಯನ್ನ ಬಿಟ್ಟು ಹೋಗಿದ್ದೆ. ಅಲ್ಲೊಬ್ಬ ಋಷಿ ಸಿಕ್ಕಿದ್ದ. ಈ ಸಂದರ್ಭದೊಳಗ ಈ ಸಮಯದೊಳಗ ಹೋಗಿ ಹೆಂಡತಿಯ ಜೊತೆ ಸಂಬಂಧವನ್ನ ಬೆಳೆಸಿದೆ ಅಂದ್ರೆ ನಿನ್ನ ಗಂಡ ಮಗು ಆಗ್ತಾನ, ಲೋಕ ಪ್ರಖ್ಯಾತಿ ಆಗುವಂತ ಮಗ ಹುಟ್ಟುತ್ತಾನೆ. ಇಂಥ ಮಗ ಅಲ್ಲ, ಜಗತ್ತಿಗೆ ಬೆಳಕನ್ನ ಕೊಡುವಂತ ಮಗ ಹುಟ್ಟುತ್ತಾನಂತ ತಿಳ್ಕೊಂಡು
ಬಹುಶಃ ಅಜ್ಜಿಯ ಮುಂದೆ ವಿಶ್ವನಾಥ ಭಟ್ ಹೇಳಿದಾಗ ಹೌದಾ ಸರಿ ಆಯ್ತು ಅಂತ ತಿಳ್ಕೊಂಡು ಅಜ್ಜಿ ಏನ್ ಮಾಡ್ತಾಳ, ಒಳಗಡೆ ಹೋಗಿ ಇಟ್ಟೋತನ ಜರ್ಲಿ ಮಾಡ್ತಿದ್ರು. ಇದು ಹೇಳಿದ ಬಳಕ ಮತ್ತೊಂದ್ ಸ್ವಲ್ಪ ಲೇಟ್ ಮಾಡ್ತಾಳ ಅಡಿಗೆ ಮಾಡೋದಕ್ಕೆ. ಅಡಿಗೆ ಲೇಟ್ ಮಾಡೋದು ಮಾಡ್ತಾಳ. ಮಾಡಿದ ಬಳಕ ಅಡಿಗೆ ಎಲ್ಲ ಆದ ಬಳಕ ಹೋಗಿ ವಿಶ್ವನಾಥ ಭಟ್ಟಗೆ ಹೋಗಿ ಪ್ರಸಾದ ಕೊಡ್ತಾಳ. ಅವ ಪ್ರಸಾದ ಮಾಡ್ತಾನೆ. ಇನ್ನೇನು ಪ್ರಸಾದ ಮಾಡಬೇಕು, ಆ ಋಷಿ ಮುನಿ ಹೇಳಿರುವಂತ ಸಮಯ ಹತ್ತಿರ ಬಂದಿರಬೇಕು. ವಿಶ್ವನಾಥ ಭಟ್ಟನ ಮುಂದೆ ಅಜ್ಜಿ ಹೇಳ್ತಾಳೆ, ಈಗ ಹೋಗ್ಬೇಡಪ್ಪ ನೀನು, ಟೈಮ್ ಆಗ್ಯದ, ಈಗ ಹೋಗಿ ಏನ್ ಮಾಡ್ತಿ, ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಸುಮಾರು 1-1.5 ತಾಸು ಬೇಕು, ಇನ್ನ 10-15 ನಿಮಿಷ ಗಳಿಗೆಗಳದಾವ, ಹೋಗಕ್ ಸಾಧ್ಯ ಇಲ್ಲ, ಚಿಂತೆ ಮಾಡಬೇಡ, ನೀನ್ ಹಣಿ ಬರದಾಗ ಬರ್ದಿಲ್ಲ ಅಂತ ಅನಿಸ್ತದ, ಇಲ್ಲೇ ಒಳಗೆ ಹೋಗಿ ಮಲ್ಕೊಂಡ್ಬಿಡು ಅಂತ ತಿಳ್ಕೊಂಡು ಅಲ್ಲೇ ಒಂದು ಖಾಲಿ ಇರುವಂತ ಕೋಣೆಯನ್ನ ತೋರಿಸಿ ಕಳಿಸ್ಬಿಡ್ತಾಳೆ. ಕಳಿಸಿರುವಂತ ಗಳಿಗೆ ಒಳಗ ಅದೇ ಅಜ್ಜಿಯ ಮನೆಗೆ ಅದೇ ಅಜ್ಜಿಯ ಮೊಮ್ಮಗಳು ಗಂಡನ ಮನೆ ಒಳಗ ಜಗಳ ಆಗಿ ಗಂಡ ಇದ್ದಾನು ಹೊರಗೆ ಹಾಕಿರ್ತಾನ, ಮೊಮ್ಮಗಳಿಗೆ ಹೊರಗೆ ಹಾಕಿರ್ತಾನೆ. ಯಾಕಂದ್ರೆ ಅಕ್ಕಿಗೂ ಮಕ್ಕಳಾಗಿರುವುದಿಲ್ಲ, ಅಕ್ಕಿಗೂ ಕೂಡ ಮಕ್ಕಳಾಗಿರುವುದಿಲ್ಲ. ಹಂಗಾಗಿ ಗಂಡನ ಮನೆ ಒಳಗೆ ಜಗಳ ಆಗಿ ನಿನಗೆ ಬಂಜೆ ಅನ್ನುವಂಥದ್ದು, ಜಾಲಿ ಗಿಡ ಹುಟ್ಟಿದ್ರೂ ಫಲವಿಲ್ಲ, ಜಾಲಿ ಗಿಡದ ನೆರಳು ಕೂಡ ಇಲ್ಲ, ಹಣ್ಣು ಕೂಡ ಇಲ್ಲ, ಅದ್ರ ಸಮ ನೀನು ಅಂತ ತಿಳ್ಕೊಂಡು ಮೊಮ್ಮಗಳಿಗೆ ಹೊರಗೆ ಹಾಕಿತ್ತು. ಆ ನೋವು ಈ ಹೆಣ್ಮಗಳಿಗೆ ಆಯಿಗೆ ಮನಸ್ಸಿನಾಗ ಮೂಡಿತ್ತು, ಸಂಕಟ ಇತ್ತು. ಯಾವಾಗ ವಿಶ್ವನಾಥ ಭಟ್ಟಗೆ ಕತ್ತಲೆಯ ಕೋಣೆ ಒಳಗೆ ಕಳಿಸಿರುವಂತ ಗಳಿಗೆ ಒಳಗೆ ಮೊಮ್ಮಗಳ ಹತ್ರ ಹೋಗಿ ನಿನ್ನ ಗಂಡ ಬಂದಾನು ಹೋಗು ಅಂತ ಹೇಳಿದಳು. ನಿನ್ನ ಗಂಡ ಬಂದಾನು ಹೋಗು ಅಂತಂದಾಗ ಆ ಹೆಣ್ಮಗಳು ಕೂಡ ಒಳಗಡೆ ಹೋದಳು. ರಾತ್ರಿ ಎಲ್ಲ ಕಳೆದಾದ ನಂತರದೊಳಗೆ ಮಾರನೇ ದಿವಸ ವಿಶ್ವನಾಥ ಭಟ್ ಎದ್ದು ನಿಂತ್ಕೊಂಡು ನೋಡ್ದ, ತನ್ನ ಹೆಂಡತಿ ಅಲ್ಲ, ಆ ಆಯಿಯ ಮೊಮ್ಮಗಳು. ನೋಡಿ ಗಾಬರಿ ಆದ. ಆದ್ರೂ ಕೂಡ ಪರವಾಗಿಲ್ಲ, ಋಷಿ ಮುನಿ ನನ್ನ ಗರ್ಭದೊಳಗೆ ಇಂಥ ಒಬ್ಬ ಮಗ ಹುಡ್ತಾನಂತ ಹೇಳಿದ್ನಲ್ಲ, ಆಗ್ಲಿ ತಡೆ, ಅದು ಹಿಂಗ ಬರೆದಿರ್ಬೇಕೇನೋ ನನ್ನ ಹಣೆಯ ಬರದೊಳಗೆ ಅಂತ ಹೇಳಿ ಮನೆ ಹೊರಗಡೆ ಬಂದು ವಯಸ್ಸಾಗಿರುವಂತ ಅಜ್ಜಿಗೆ ಕರೆದು ಮುಂದಂದ, ಅಜ್ಜಿ ಎಟ್ರೆ ಶಾಣ ಇದೆಯ ಅಜ್ಜಿ, ನಿನ್ನ ಮೊಮ್ಮಗಳಿಗೂ ಕೂಡ ಮಕ್ಕಳಾಗಿಲ್ಲ ಅಂತ ತಿಳ್ಕೊಂಡು ಬಹುಶಃ ಈ ಕೆಲಸವನ್ನ ಮಾಡಿದೆಯಲ್ಲ, ಆದ್ರೂ ಕೂಡ ತಲೆಗಿಟ್ಟುಕೋ, ನಿನ್ನ ಮೊಮ್ಮಗಳ ಗರ್ಭದೊಳಗೆ ಎಂತ ಮಗ ಹುಟ್ಟು ಬರ್ತಾನಂದ್ರೆ ಜಗತ್ತು ಪ್ರಸಿದ್ಧಿ ಆಗುವಂತ ಮಗ ಹುಟ್ಟುತ್ತಾನೆ, ಜಗತ್ತೇ ಆಶ್ಚರ್ಯ ಪಡಬೇಕು, ಅಂತ ನಿನ್ನ ಮೊಮ್ಮಗಳ ಗರ್ಭದೊಳಗೆ ಹುಟ್ಟು ಬರ್ತಾನಂತ ತಿಳ್ಕೊಂಡು ಹೇಳಿ ವಿಶ್ವನಾಥ ಭಟ್ಟ ಅಲ್ಲಿಂದ ಹೊರಟು ಬಿಡ್ತಾನ. ಆ ಮೊಮ್ಮಗಳ ಗರ್ಭದೊಳಗ ಹುಟ್ಟಿ ಬಂದಿರುವಂತ ಜಗತ್ತಿನ ಸರ್ವಶ್ರೇಷ್ಠ ಜ್ಞಾನಿ ಯಾರು ಅಂದ್ರೆ ಸರ್ವಜ್ಞ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಮಜ್ಜಿಗೂಟಗೆರೇಸು ಮಜ್ಜನಕ್ಕೆ ಮಡಿಲೇಸು ಕಚ್ಚಾಯ ತುಪ್ಪ ಉಣಲೇಸು ಮನೆ ಗೊಬ್ಬಚ್ಚಿಲೇಶಂದ ಸರ್ವಜ್ಞ ಅಜ್ಜಿಲೇಶಂದ ಸರ್ವಜ್ಞ ಅಜ್ಜಿಲೇಶಂದ ಸರ್ವಜ್ಞ. ಇದು ಮುಂದೆ ದೊಡ್ಡವಾದ ಬಳಕ ಸರ್ವಜ್ಞ ಗೊತ್ತಾಯ್ತು ನೋಡ್ರಿ. ಇದು ಹಿಂಗೆಲ್ಲ ತನ್ನ ಜೀವನದೊಳಗೆ ನಡೆದಿದ್ದು ಸರ್ವಜ್ಞ ಗೊತ್ತಾಯ್ತು. ಸರ್ವಜ್ಞ ಕುತ್ಕೊಂಡು ವಿಚಾರ ಮಾಡದ, ಎಲ್ರಿ ಅದಾಳ ಅಜ್ಜಿ, ಎಟ್ರೆ ಶಾಣೆ ಇರ್ಬೇಕು ಅಜ್ಜಿ ಅಂತ ವಿಚಾರ ಮಾಡಿ, ಅಜ್ಜಿ ಇಂಥ ಒಬ್ಳು ಅಜ್ಜಿ ಬೇಕಂತ ಹೇಳಿ ಅಲ್ಲೇ ಕುತ್ಕೊಂಡು ಒಂದು ವಚನವನ್ನ ಬರದ. ಏನಂತ ವಚನ ಅಂತಂದ್ರೆ, ಮಜ್ಜಿಗೆ ಊಟಕ್ಕೆ ಲೇಸು, ಮಜ್ಜನಕ್ಕೆ ಮಡಿಲೇಸು, ಕಜ್ಜಾಯ ತುಪ್ಪ ಉಣಲೇಸು, ಮನಿಗೊಬ್ಬಳು ಅಜ್ಜಿ ಲೇಸೆಂದ ಸರ್ವಜ್ಞ, ಮನಿಗೊಬ್ಬಳು ಅಜ್ಜಿ ಲೇಸೆಂದ ಸರ್ವಜ್ಞ. ಈ ರೀತಿಯಾಗಿ ಮಹಾತ್ಮರ ಜನನ ಇದೆಯಲ್ಲ, ಬಹುಶಃ ಅದರೊಳಗೆ ಕೈ ಹಾಕುವಂಗಿಲ್ಲ. ಹುತ್ತಿನೊಳಗ ಕೈ ಹಾಕೋದು ಒಂದೇ, ಅವರ ಹುಟ್ಟಿನೊಳಗ ಕೈ ಹಾಕೋದು ಒಂದೇ. ಮುಂದೆ ನೋಡೋಣ. ಮಡಿವಾಳಪ್ಪನವರ ಪೂರ್ವದೊಳಗೆ ಇವತ್ತಿನ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವಂತ ನಿತಿನ್ ಗುತ್ತೇದಾರ್ ಅವರು ಬಹುಶಃ ಈ ಕಾರ್ಯಕ್ರಮದ ಉದ್ದೇಶಿಸಿ ತಮ್ಮದೇ ಆಗಿರುವಂತ ಸಂದೇಶವನ್ನ ನೀಡುತ್ತಾರೆ. ತಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಕುತ್ಕೊಂಡು ಆಲಿಸಬೇಕು. ಸುಕ್ಷೇತ್ರ ನೀಲೂರು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಶಿವಶರಣಿ ನೀಲೂರು ನಿಂಬಕ್ಕ ದೇವಿಯ ಜಾತ್ರಾ ಮಹೋತ್ಸವ ಹಾಗೂ ಪುರಾಣ ಕಾರ್ಯಕ್ರಮದ ನಿಮಿತ್ತ ದಿವ್ಯ ಸಾನ್ನಿಧ್ಯ ಮತ್ತು ಇವತ್ತು ವಿಶೇಷವಾಗಿ ನಾನು ನೋಡಿದ್ದು ಇವತ್ತು ಅಪ್ಪವ್ರದ್ದು ಯಾವತ್ತು ಆಶೀರ್ವಚನ ಕೇಳಿನಿ, ಇವತ್ತು ಪ್ರವಚನ ಕೇಳೋದು ಬಂದಿದೆ. ನಮ್ಮ ವೀರ ಮಹಾಂತ ಶಿವಾಚಾರ್ಯ ಅಪ್ಪವರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ ಹಾಗೂ ಆಶೀರ್ವಾಗಿರುವಂತ ಆತ್ಮೀಯರು ಸೋದರರಾಗಿರುವಂತ ವಿಶ್ವನಾಥ ಅಣ್ಣ ರೇವೂರವ್ರ
ಮಾಜಿ PLD ಅಧ್ಯಕ್ಷರು, ಆತ್ಮೀಯ ಸೋದರರಾಗಿರುವಂಥ ಮಲ್ಲಿನಾಥನ ಶೇಖ್ಜಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಶ್ರಮಿಸಬೇಕು ನಮ್ಮ ನೀಲೂರು ಗ್ರಾಮದ ಶ್ರೀಗಳು ನಮ್ಮ ಶರಣಯ್ಯ ಪೌರನ್ನು ಮೊದಲನೇ ಮಾಡಿಕೊಂಡು ಅವರ ಪಾದ ಕಮಲಗಳಿಗೂ ನಮಸ್ಕರಿಸುತ್ತಾ ಹಾಗೂ ಸಿದ್ದಾರೂಢದ ಮಠದಿಂದ ಆಗಮಿಸಿದಂತ ಮಾತೋಶ್ರೀ ಅವರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ ಜೈ ಹಾಗೂ ಶ್ರೀರಾಮ್. ವೇದಿಕೆ ಮೇಲೆ ಆಸೀನರಾಗಿರುವಂತ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಶರಣು ಬದುಕಿಯವರಾಗಿರ್ಬೋದು ಮತ್ತು ಈಗ ತಾನೇ ಪ್ರಶಸ್ತಿ ಪಡೆದು ಸನ್ಮಾನಿತರಾಗಿರುವಂತ ಆತ್ಮೀಯರಾಗಿರುವಂತ ವಿಜಯ ಕರ್ನಾಟಕ ಜೈ ಶ್ರೀರಾಮ್. ಇದರಲ್ಲಿ ಕೆಲಸ ಮಾಡ್ತಿರುವಂತ ನಮ್ಮ ಶಕೀಲ್ ಚೌಧರಿ ಆಗಿರ್ಬೋದು ಮತ್ತು ವೇದಿಕೆ ಮೇಲೆ ಆಸೀನರಾಗಿರುವಂತ ನಮ್ಮ ಆತ್ಮೀಯ ಹಿರಿಯರು, ನಮ್ಮ ಗ್ರಾಮದ ಹಿರಿಯರಾಗಿರುವಂತ ವೇದಮೂರ್ತಿ ವೀರಯ್ಯ ಸ್ವಾಮೀಜಿ ಅವರ ಪಾದಕಮಲಿಗೆ ನಮಸ್ಕರಿಸುತ್ತಾ ಹಾಗೂ ಹಿರಿಯರಾಗಿರುವಂತ ನಮ್ಮ ಬಸಂತರ ಮಾಸ್ತರ್ ಅವರನ್ನು ನಮಸ್ಕರಿಸುತ್ತಾ ಹಾಗೂ ಹಿರಿಯರಾಗಿರುವಂತ ಶಿವಾನಂದನ ಗರುಡರನ್ನು ಕೂಡ ನಮಸ್ಕರಿಸುತ್ತಾ ಹಾಗೂ ಈ ಕಾರ್ಯಕ್ರಮ ಪ್ರತಿ ವರ್ಷ ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದಂಥ ಎಲ್ಲ ಸಮಿತಿಯ, ವಿಶೇಷವಾಗಿ ನಮ್ಮ ಭಗವಂತರಾಯಣ ಕಾಮದೇವರಾಗಿರ್ಬೋದು ಮತ್ತು ಮಲ್ಲಿನಾಥಣ್ಣ ಹಾಳ್ಮಳೆಯವರಾಗಿರ್ಬೋದು ಮತ್ತು ಅವರೆಲ್ಲ ಸಂಗಡಿಗರು ಮತ್ತು ಅವ್ರಿವ್ರು ಅನ್ನೋದೇ, ಕ್ಷಮಿಸಬೇಕು ಯಾರಾದ್ರೂ ಹೆಸರು ಬಿಟ್ಟರೆ ಅವ್ರಿವ್ರು ಅನ್ನೋದೇ. ಮತ್ತು ಇವತ್ತು ವಿಶೇಷತೆ ನಮ್ಮ ವೀರಮಾನ್ ಶಿವಾಚಾರ್ಯರವ್ರ ಜೊತೆಗೆ ಖ್ಯಾತ ನಮ್ಮ ಗವಾಯಿಗಳಾಗಿರುವಂಥ ನಮ್ಮ ಶಿವರುದ್ರ ಸ್ವಾಮಿಗಳಲ್ಲೂ ನಮಸ್ಕರಿಸುತ್ತಾ ಹಾಗೂ ತಬ್ಲಾ ವಾದಕರಲ್ಲೂ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರುವಂಥ ತಾಯಂದಿರೇ, ಹಿರಿಯರೇ ಹಾಗೂ ಯುವಕ ಮಿತ್ರರೇ, ಪ್ರತಿ ವರ್ಷ ಬರ್ತೀನಿ ನಾನು, ಆದರೆ ಈ ವರ್ಷ ವಿಶೇಷತೆ ಇದೆ. ಯಾಕಂದ್ರೆ ನಾನು ಹೇಳ್ತಾ ಮೊದಲನೇ ಬಾರಿಗೆ ನಾನು ಅಪ್ಪವರ ಆಶೀರ್ವಚನ ಕೇಳಿನಿ ಎಲ್ಲ ಕಡೆ, ಇವತ್ತು ಪ್ರವಚನ ಕೇಳ್ತಾ ಇದ್ದೀನಿ. ಮತ್ತು ಬಹಳ ನಮ್ಮ ತಾಲೂಕಿನಲ್ಲಿ ಒಂದು ದೊಡ್ಡ ವಾಗ್ಮಿ ಅಪ್ಪವರು. ಯಾಕಂದ್ರೆ ನಾನು ಪ್ರತಿ ಕಾರ್ಯಕ್ರಮ ಹೋದಾಗ ಬಹಳ ಲಕ್ಷ್ಯ ಕೊಟ್ಟು ಅವರ ಮಾತನ್ನು ಕೇಳ್ತೀನಿ. ಇಲ್ಲಿ ಕೂಡ ಈಗ ಮಾತಾಡ್ಬೇಕಂದ್ರೆ ನಾನೇ ಮಾತಾಡಬಾರದು, ಸುಮ್ಮ ಅಪ್ಪವ್ರ ಆಶೀರ್ವಚನ ಇದು ಪ್ರವಚನ ಕೇಳಿ ತಳಗೆ ಸುಮ್ಮ ಇಳಿಬೇಕು ಅನಿಸುತ್ತೆ. ಯಾಕಂದ್ರೆ ಆ ಥರ ಅವರ ಒಂದು ಏನು ಅವ್ರು ಯಾವ ರೀತಿಯಿಂದ ಅವರು ಏನಪ್ಪ ಪ್ರವಚನ ಆಗಲಿ ಆಶೀರ್ವಚನ ಹೇಳ್ತಾರೆ, ನಿಜವಾಗ್ಲೂ ಬಹಳ ಅರ್ಥಪೂರ್ಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ವಿಶೇಷವಾಗಿ ಕಡಿಕೋಳ ಮಡಿವಾಳಪ್ಪರ ಅವರ ಒಂದು ನಡೆದು ಬಂದಂಥ ದಾರಿಗಳು ಬಹಳಷ್ಟು ಕಡೆ ಪ್ರವಚನಗಳಲ್ಲಿ ನಾವು ಹೋಗಿವಿ, ಕೇಳೀವಿ. ಆದ್ರೆ ಇವತ್ತು ನಿಜವಾಗ್ಲೂ ನನಗೆ ವಿಶೇಷ ಅನಿಸ್ತಾ ಇದೆ. ಅದಕ್ಕಾಗಿ ನಾನು ಕೂಡ ಬಹಳ ಲಕ್ಷ್ಯಕ್ಕೆ ಅಪ್ಪವರ ಮಾತುಗಳನ್ನು ಕೇಳಿದ್ದೀನಿ. ತಾಯಿ ನಿಂಬೆಕ್ಕವರ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ. ನನಗೂ ಕೂಡ ಒಂದು ಆಸೆ ಇದೆ, ಈ ಸ್ಥಳ ನಮ್ಮ ಇಡೀ ಕಲಬುರಗಿ ಜಿಲ್ಲೆಯಲ್ಲೇ ಒಂದು ಹೆಸರಂತೂ ಅಲ್ಲ, ಆದರೆ ಎಲ್ಲರೂ ಬಂದು ಇಲ್ಲಿ ದರ್ಶನ ತಗೊಂಡು ಹೋಗ್ಬೇಕಂತಕ್ಕಂಥ ಸ್ಥಳ ಆಗ್ಬೇಕಂತಕ್ಕಂಥ ನಂದು ಒಂದು ಆಸೆ ಇದೆ. ಆ ತಾಯಿ ಯಾವಾಗ ಆ ಆಸೆ ಈಡೇರಿಸ್ತಾಳ ಗೊತ್ತಿಲ್ಲ, ಮಾತ್ರ ನನ್ನ ಸೇವೆ ಸದಾ ಇರ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಹಳ ಆತ್ಮೀಯವಾಗಿ ನನ್ನನ್ನು ಬರಮಾಡ್ಕೊಂಡಿದ್ದೀರಿ. ತಮ್ಮೆಲ್ಲರಿಗೆ ಧನ್ಯವಾದನ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಆತ್ಮೀಯರ ಸಂಕಲ್ಪದಂತೆ ಆ ಮಾತಾಯಿ ನೀವು ಶಿವಶರಣಿ ನಿಂಬೆಕ್ಕ ದೇವಿಯು ಅವರ ಆಶೆಯನ್ನ ಈಡೇರಿಸಿ ಈ ಒಂದು ಕ್ಷೇತ್ರವನ್ನ ಪ್ರೇಕ್ಷಣೀಯ ಸ್ಥಳವಾಗಿ ಮಾರ್ಪಡಿಸಲಿ ಅಂತ ನಾನು ಅವರಲ್ಲಿ ಅನಂತ ಧನ್ಯವಾದಗಳೊಂದಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಇಲ್ಲಿಯ ಪರ್ಯಂತರವಾಗಿ ಸುಂದರವಾದ ಮಾತುಗಳನ್ನಾಡಿ ತಾಯಿ ನಿಂಬೆಕ್ಕ ತಾಯಿಯ ದೇವಸ್ಥಾನದ ಜೀರ್ಣೋದ್ಧಾರದ ಕನಸನ್ನ ವ್ಯಕ್ತಪಡಿಸಿ ನಿಮ್ಮೆಲ್ಲರೊಟ್ಟಿಗೆ ಕೈಯನ್ನ ಜೋಡಿಸ್ತೀನಿ ಅನ್ನುವಂತ ಮಾತನಾಡಿರುವಂತ ನಿತಿನ್ ಗುತ್ತೇದರವರಿಗೆ ಒಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಣ. ತಾಯಿಯ ಆಶೀರ್ವಾದ ಸದಾವಕಲ್ ಅವರ ಮೇಲೆ, ಅವರ ಮನೆತನದ ಮೇಲೆ ಇರಲಿ ಅನ್ನುವಂತ ಪ್ರಾರ್ಥನೆಯನ್ನ ತಾಯಿಯ ಪಾದಕ್ಕೆ ಅರ್ಪಿಸಿ ನಾವೆಲ್ಲರೂ ಕೂಡ ಮುಂದೆ ಪ್ರವಚನದ ಕಡೆ ಹೋಗೋಣ.
12ನೇ ಶತಮಾನದೊಳಗೆ ಬಸವಣ್ಣವರು ಬರೀತಾರೆ, ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ. ಒಳ್ಳೆಯವರು ಸಂಘ ಮಾಡಿದ್ವಿ ಅಂದ್ರೆ ಲೇಸ್ ಅಂತೂ ಕಾಣುತ್ತೀವಿ. ಸಜ್ಜನರ ಸಂಘ ಮಾಡಿದ್ವಿ ಅಂತಂದ್ರೆ ನಮ್ಮ ಬದುಕು ಹೆಂಗಾಗ್ತದ ಅಂತಂದ್ರೆ, ನೀವೆಲ್ಲರೂ ಕೂಡ ನಾವು ಚಿಕ್ಕವ್ರು ಇರ್ಬೇಕಾದ್ರೆ, ನಾವು ಸಣ್ಣವ್ರು ಇರ್ಬೇಕಾದ್ರೆ ನಮಗೊಂದು ಪಾಠ ಇತ್ತು. ಏನು ಪಾಠ ಅಂತಂದ್ರೆ, ಒಂದೇ ತಾಯಿಯ ಹೊಟ್ಟೆ ಒಳಗೆ ಹುಟ್ಟಿರುವಂತ 2 ಗಿಳಿಮರಿಗಳು ಒಂದು ಕಳ್ಳನ ಕೈದಾಗ ಸೇರ್ತದ, ಒಂದು ಗುರುವಿನ ಕೈದಾಗ ಸೇರ್ತದ. ಎಲ್ಲರಿಗೂ ಪಾಠ ಇತ್ತು ಇದು. ಬಹುಶಃ 4ನೇ ಕ್ಲಾಸಿಗೂ 5ನೇ ಕ್ಲಾಸಿಗೆ ಪಾಠ ಇತ್ತಿದು ಕನ್ನಡದೊಳಗೆ. ಒಂದೇ ತಾಯಿಯ ಹೊಟ್ಟೆ ಒಳಗೆ ಹುಟ್ಟಿರುವಂತ ಗಿಳಿಮರಿ ಒಂದು ಕಳ್ಳನ ಕೈದಾಗ ಸಿಕ್ತು, ಒಂದು ಗುರುವಿನ ಕೈದಾಗ ಸಿಕ್ತು. ಗುರುನು ಕೂಡ ತನ್ನ ಆಶ್ರಮಕ್ಕೆ ತಗೊಂಡು ಹೋದ, ಕಳ್ಳನು ಕೂಡ ತನ್ನ ಮನೆಗೆ ತಗೊಂಡು ಹೋದ. ಕಳ್ಳನ ಮನೆಯೊಳಗಿರುವಂತ ಗಿಳಿ ಏನ್ ಮಾಡ್ತಿತ್ತು ಅಂದ್ರ, ಇವನ್ ಮೈ ಮೇಲೆ ಇಷ್ಟು ಬಂಗಾರ ಅದ, ಇವನ್ ಮೈ ಮೇಲೆ ಇಷ್ಟು ಆಭರಣ ಅದ, ಇವನಿಗೆ ಕಿಸ್ತಾಗ ಇಟ್ಟು ರೊಕ್ಕ ಅದಾವ, ಇವನಿಗೆ ಹೊಡೀರಿ, ಕಡೀರಿ, ಬಡೀರಿ, ಕಸ್ಕೋರಿ ಅಂತ ಅದು ಹೇಳ್ತಿತ್ತು. ಆದ್ರೆ ಗುರುವಿನ ಆಶ್ರಮದೊಳಗಿರುವಂತ ಗಿಳಿ ಹೇಳ್ತಿತ್ತಂತ, ಇವ ಬಹಳ ಒಳ್ಳೆಯವನದಾನ, ಇವನಿಗೆ ಪ್ರಸಾದ ಮಾಡಿಸ್ಬೇಕು, ಇವನಿಗೆ ಆರೋಗ್ಯವಂತಾಗಿರ್ಬೇಕಂತ ಆಶೀರ್ವಾದ ಮಾಡಬೇಕು, ಪೂಜ್ಯರಿಗೆ ಹೇಳಬೇಕು, ಇವ ಒಳ್ಳೆಯವದಾನ ಅಂತ ತಿಳ್ಕೊಂಡು ಬಹುಶಃ ಆ ಗಿಳಿ ಹೇಳ್ತಿತ್ತಂತ, ಬರ್ರಿ ಕೂಡ್ರಿ ಪ್ರಸಾದ ಮಾಡ್ರಿ ಆರಾಮಿದ್ದೀರಿ ಅನ್ನುವಂತ ಆ ಗಿಳಿ ಕೇಳತಿತ್ತಂತ. ಬಹುಶಃ ಇದು ಪಾಠ ಇತ್ತು. ಇದು ಯಾಕೆ ಹೇಳತ್ತೀನಿ ಅಂತಂದ್ರೆ, ಸಜ್ಜನರ ಸಂಘ ಮಾಡಿದ್ವಿ ಅಂತಂದ್ರೆ ನಾವು ಕೂಡ ಆ ಆಶ್ರಮದೊಳಗಿರುವಂತ ಗಿಳಿಯಂಗ ಆಗ್ತೀವಿ. ಕೆಟ್ಟವರ ಸಂಘ ಮಾಡಿದ್ವಿ ಅಂದ್ರೆ ನಾವು ಕಳ್ಳನ ಗಿಳಿಯಂಗ ಆಗ್ತೀವಿ ಅಷ್ಟೇ. ಬಹಳ ಸ್ಪಷ್ಟವಾಗಿ ತಿಳ್ಕೊಂಡ್ಬಿಡ್ಬೇಕೇನು ಅಂತಂದ್ರೆ, ಒಳ್ಳೆಯವರ ಸಂಘದೊಳಗೆ ಇದ್ದೇ ಬದುಕೋದು ಇವತ್ತಿನ ಕಾಲದೊಳಗೆ ಕಷ್ಟ ಆಗಿದೆ. ಸಜ್ಜನರ ಸಂಘ ಬಿಟ್ಟು ದುಷ್ಟರ ಮಧ್ಯದೊಳಗೆ ಬದುಕಕ್ಕೆ ಸಾಧ್ಯನೇ ಇಲ್ಲ. ಇದು ಬರೆದಿಟ್ಕೊಂಡ್ಬಿಡ್ರಿ, ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಸಮಾಜ ಎಷ್ಟು ವ್ಯವಸ್ಥಿತವಾಗಿ ಹೋಗುತ್ತಾ ಇದೆ ಅಂತಂದ್ರೆ, ಯಾರ ಕೈಗೂ ಸಿಗ್ತಾ ಇಲ್ಲ ಸುಧಾರಣೆ ಮಾಡಕ್ಕ. ಸ್ವಾಮಿಗಳ ಕೈದಾಗ ಸಿಗ್ತಾ ಇಲ್ಲ, ರಾಜಕೀಯದವ್ರ ಕೈದಾಗ ಸಿಗ್ತಿಲ್ಲ. ಯಾಕಂತಂದ್ರೆ ಸಮಾಜ ಅನ್ನುವಂಥದ್ದು, ಈ ಸಮಾಜದೊಳಗಿರುವಂತ ದುಷ್ಟರು, ಎಲ್ಲರೂ ಅಲ್ಲ, ದುಷ್ಟರು ಇಷ್ಟು ಕೈ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ ಅಂತಂದ್ರೆ ಅದು ಹೇಳಕ್ ಅಸಾಧ್ಯವಾಗಿರುವಂತ ಮಾತು. ಹಾಡುವಾಗಲೇ ಬೆಳಗಿನ ಜಾವ 10 ಗಂಟೆಗೆ ಬಿದರದೊಳಗೆ ನಡೆದಿರುವಂತ ಒಂದು ಘಟನೆ, 1 ಕೋಟಿ ರೂಪಾಯಿ ಚಲೋ ಕಾರ್ನ್ಯಾಗ ಬಂದೂಕ್ ಇಟ್ಟುಕೊಂಡು ಹೊಂಟ್ರನು ಕೂಡ ಅವನಿಗೆ ಹೊಡೆದು ಒಯ್ತಾರ ಅಂದ್ರೆ ಎಂತ ಜಗತ್ತಿನೊಳಗೆ ಬದುಕಾತೀವಿ ಅನ್ನೋದು ವಿಚಾರ ಮಾಡ್ರಿ ನೀವು. ಎಂಥ ಜನ ಅದಾರ ಅನ್ನೋದು ವಿಚಾರ ಮಾಡಿ. ಕೇವಲ 14 ವರ್ಷದ ಯುವತಿಯ ಮೇಲೆ, ಮಗುವಿನ ಮೇಲೆ ಅತ್ಯಾಚಾರ ಮಾಡುವಂತ ದುಷ್ಕರ್ಮಿಗಳದಾರ ಅಂತಂದ್ರೆ ಎಂಥವ್ರು ಅದಾರ ಅನ್ನುವಂಥದ್ದು ವಿಚಾರ ಮಾಡ್ರಿ. ನಿಮಗೆ ಇನ್ನೂ ಹತ್ತಿರವಾಗಿ ಹೇಳಬೇಕು ಅಂತಂದ್ರೆ, ಹಡದ ತಂದೆ ತಾಯಿ ಮನ್ಯಾಗ ವಜ್ಜಿ ಆಗ್ತಾರ ಅಂತ ತಿಳ್ಕೊಂಡು ವಿಚಾರ ಮಾಡಿ, ಹಡದ ತಂದೆ ತಾಯಿಯನ್ನ ಸುಳ್ಳು ಅಡ್ರೆಸ್ ಕೊಟ್ಟು ಎಷ್ಟೋ ಜನ ಮಗಳ ಮನೆ ಅಲ್ಲದ ಹೋಗತ್ ತಿಳ್ಕೊಂಡು ನಾಪತ್ತಿ ಮಾಡಿ ಕಳಿಸಿದವ್ರು ಈ ಸಮಾಜದೊಳಗೆ ಎಷ್ಟೋ ಜನ ಅದಾರ. ಇತ್ತೀಚಿನ ದಿನದೊಳಗೆ ಒಬ್ಬಕ್ಕೆ ಹೆಣ್ಮಗಳು ಬಂದಿದೆ, ಜೈ ಶ್ರೀರಾಮ್. ಡಾಕ್ಟರ್ ಇದ್ದಾಳ ಹೆಣ್ಮಗಳು. ಬಹುಶಃ ಹೆಣ್ಮಗಳು ಬಂದು ಕೇಳಿದ್ಲ, ಅಜ್ಜರ ಪಂಚಾಂಗ ಜ್ಯೋತಿಷ್ಯದು ಹೇಳ್ತೀರೇನು? ಇಲ್ಲಮ್ಮ, ಕಾರ್ಯಕ್ರಮಕ್ಕೆ ಹೋಗೋಕೆ ಟೈಮ್ ಸಿಗಾವಲ್ದ, ಅದೆಲ್ಲ ಹೇಳ್ಕೊಂತ ಇಲ್ಲಿ ಕೊಡೋದು ಇಲ್ಲ ತಾಯಿ, ಹೇಳುದಿಲ್ಲ. ಏನ್ ಕೇಳ್ಬೇಕಾಗ್ಯದ ಅದನ್ನ ಹೇಳು ನೀನು. ಏನಿಲ್ರ ಜರೆ, ಗಂಡಂತೂ ಸರಿ ಹೋಗ್ಯಾನ, ನನಗೆ 2 ಮಕ್ಕಳು ಅದಾವ, ಮಗಳು ಇಂಜಿನಿಯರ್ ಅದಾಳ, ಮಗ ಡಾಕ್ಟರ್ ಅದಾನ, ಇಬ್ರು ಕೂಡ ಮನ್ಯಾಗ ಇರ್ತಾರ. ನನ್ನ ಸಂಗಟ ಹೋಗ್ಬೇಕು ಅಜ್ಜಿ ಇರ್ತಾಳ. ಅಂದ್ರೆ ಅಜ್ಜಿ ಅಂದ್ರೆ ನಮ್ಮವ್ವ. 98 ವಯಸ್ಸಾಗ್ಯವ್ರ ಅಕ್ಕಿಗೆ. ಎಲ್ಲ ಕುಂತಲ್ಲೇ ಮಲ್ಕೊಂಡಲ್ಲೇ ಹೊಲಸು ಮಾಡ್ತಾಳ. ಹಂಗಾಗಿ ನನ್ನ ಮಕ್ಕಳಿಗೆ ಅದು ತ್ರಾಸ ಆಗತ್ತದ. ಮಕ್ಕಳು ನನಗೆ ಬಾಯಿಗೆ ಬಂದಂಗ ಬೈಲಿತ್ತವ. ಎಲ್ರ ವೈದ್ಯ ವೃದ್ಧಾಶ್ರಮಕ್ಕರೆ ಬಿಟ್ಟವ, ಅನಾಥಾಶ್ರಮಕ್ಕರೆ ಬಿಟ್ಟವ. ಅಕ್ಕಿನ ಸಲಕ್ ನಮ್ ಬದುಕಿ ಯಾಕೆ ನೀ ಹಾಳ ಮಾಡತ್ತಿ ಅಂತೇಳಿ ಮಕ್ಕಳು ಬಾಯಿಗೆ ಬಂದಂಗ ಬೈಯಾತವ್ರಿ ಅಂತಂದಾಗ, ಮತ್ ಒಯ್ದು ಬಿಟ್ಟು ಬರ್ಬೇಕಲ್ಲಮ್ಮ ಅಂತ ನಾನ್ ಅಂದಾಗ ಅಕ್ಕಿ ಅಂದಳು, ಇಲ್ರ ಪೊರೆ ಇಟ್ಟು ದಿವ್ಸ ಇಟ್ಕೊಂಡಿನಿ, ಬೀಗರು ಬಿಜ್ಜರು ಆಜು ಬಾಜುದವ್ರೆಲ್ಲ ಸುಮ್ಬಿಡ್ತಾರೆ ಅಂದ್ರೆ ಬಾಯಿಗೆ ಬಂದಂಗ ಮಾತಾಡ್ತಾರ. ಇನ್ನೊಂದ್ ಸ್ವಲ್ಪ ದಿವ್ಸಕ್ಕೆ ಯಾಕೆ ಬಿಟ್ಟು ಬರೋದು ತಿಳ್ಕೊಂಡು ಮನೆಗೆ ಇಟ್ಕೋಬೇಕನ್ನ ಆಸೆ ಅದರಿ, ಮತ್ ಯಾಕೆ ಬಂದಿದವ ನನ್ನ ಹತ್ರ ಅಂದಾಗ ಅಕ್ಕಿ ಹೇಳಿದಳು ಇಲ್ರ ಪೊರೆ ಏನೋ ಪಂಚಾಂಗದೊಳಗ ಜ್ಯೋತಿಷದೊಳಗ ಮುಂದಾಗೋದೆಲ್ಲ ಗೊತ್ತಾಗ್ತದಂತ್ರಿ ಅಂತಂದಾಗ, ಹೌದವ ಮುಂದಾಗೋದೆಲ್ಲ ಗೊತ್ತಾಗ್ತದ, ನಿನಗೇನು ಗೊತ್ತಾಗ್ಬೇಕಾಗ್ಯದ ಹೇಳು ಅಂತ ತಿಳ್ಕೊಂಡ್ ಅಂದಾಗ, ಅವಾಗ ಹೆಣ್ಮಗಳೇ ಹೇಳತ್ತಾಳ. ಅವಾಗ ಏನಂತ ಹೇಳತ್ತಾಳ ಅಂದ್ರೆ, ಮುಂದಾಗೋದೆಲ್ಲ ಪಂಚಾಂಗದಾಗ ಗೊತ್ತಾಗ್ತದಂತ್ರಿ, ಅದಕ್ಕೆ ನಾನ್ ನಿಮ್ಗೆ ಕೇಳಕ್ಕೇನು ಬಂದಿನಿ ಅಂತಂದ್ರೆ ನಮ್ಮವ್ ಯಾವಾಗ ಸಾಯ್ತಾಳ ಅನ್ನೋದು ಹೇಳ್ರಿ ಜರ. ಅಕ್ಕಿ ಸಾಯೋದು ಗೊತ್ತಾಯ್ತು ಅಂದ್ರೆ ಅಲ್ಲಿ ತನ ಇಟ್ಟು ಹೈರಾಣಾಗಿ ಮಾಡಿಕೆ ಪಟ್ನೆ ಮಣ್ಣಿ ಕಳಿಸಿದ್ರೆ ಚಲೋ ಆಗ್ತದ್ರಿ. ಇಂಥ ಜಗತ್ತಿನೊಳಗೆ ಬದುಕಾತೀವಿ ತಾಯಿ ಅಂದರೆ. ಹಡದ ತಂದೆ ತಾಯಿ ಬಹುಶಃ ಜನನ ಆಗುವಂತ ಗಳಿಗೆತನ ನಮಗ ಬಹಳ ಚಲೋ ಅನಿಸ್ಕೊಳ್ತಾರೆ, ದೊಡ್ಡವರಾಗತನ ಚಲೋ ಅನಿಸ್ಕೊಂತಾರೆ. ನಾವೊಂದ್ ಸ್ವಲ್ಪ ಬೆಳಕಿಗೆ ಬಂದ್ವಿ, ನಾವೊಂದ್ ಸ್ವಲ್ಪ ಬೆಳವಣಿಗೆ ಬಂತು, ನಮಗೊಂದ್ ಸ್ವಲ್ಪ ತಿಳುವಳಿಕೆ ಬಂತು ಅಂದ್ರೆ ಹಡದ ತಂದೆ ತಾಯಿಗೆ ನಾವೇ ಬುದ್ಧಿ ಹೇಳಕ್ ಹೊರಡ್ತೀವಿ ಅಂತಂದ್ರೆ ಹಡದವ್ರ ನಾವ, ಇದು ಯಾರು ಕೂಡ ವಿಚಾರ ಮಾಡೋದಿಲ್ಲ.
ಬಹುಶಃ ಹಡದಿರುವಂತ ತಂದೆ ತಾಯಿ ವಯಸ್ಸಾದ ಬಳಿಕ ಎದಕ್ಕೆ ಸುಮ್ಮ ಕೊಡ್ತಾರ ಅಂದ್ರೆ ನನ್ನ ಮಗ ನನ್ನ ಮಗಳು ಚಲೋ ಮಾಡ್ತಾರ ಸಂಸಾರ ಅಂತ ಅನ್ಕೊಂಡ ನಂಬಿಕೆಗಾಗಿ ಸುಮ್ಮ ಕೊಡ್ತಾರ ವಿನಃ ಅವ್ರೇನು ಮಾಡಬಾರ್ದಂತ ಕೊಡೋದಿಲ್ಲ. ಇನ್ನು ಮುಂದಾದ್ರೂ ಕೂಡ ಮಕ್ಕಳಿಗೆ ಜವಾಬ್ದಾರಿ ಬರ್ಲಿ ಅಂತ ತಿಳ್ಕೊಂಡು ಮಾಡ್ತಾರೆ ವಿನಃ ಮತ್ತ ಆವ ಕಾರಣ ಅಲ್ಲ. ಆದ್ರೆ ಈ ಸಮಾಜದೊಳಗೆ ಬದುಕುವಂತ ಪರಿ ಇದೆಯಲ್ಲ, ಸಜ್ಜನರ ಸಂಘ ಮಾಡಿ ಬದುಕಬೇಕಂತ ಹೇಳ್ತಾರ ಅವರು. ಸಜ್ಜನರ ಸಂಘನೇ ಮಾಡಬೇಕು. ಯಾವ ಇಲ್ಲಿ ಬಿದನೂರದೊಳಗಿರುವಂತ ಗಂಗಮ್ಮ ಮಡಿವಾಳಪ್ಪನವರಿಗೆ ಎಂತವ್ರು ಸಂಘ ಮಾಡಿಸ್ತಿದ್ಳು ಅಂದ್ರೆ ಸಜ್ಜನರ ಸಂಘ ಮಾಡಿಸ್ತಿದ್ಳು. ಸದಾವಕಾಲ ಒಳ್ಳೆಯವರ ಸಂಘನೇ ಮಾಡಬೇಕು, ಸದಾವಕಾಲ ಒಳ್ಳೆಯ ಮಾತುಗಳನ್ನೇ ಆಡಬೇಕು. ತಪ್ಪನು ಕೂಡ ಈ ಭಗವಂತ ಕೊಟ್ಟಿರುವಂತ ನಾಲಿಗೆಯಿಂದ ಹೊಲಸು ಮಾತಾಡಬಾರದು, ತಪ್ಪನು ಮಾತಾಡಬಾರದು. ಒಂದು ವೇಳೆ ನಾಲಿಗೆಯಿಂದ ಹೊಲಸನ್ನ ಏನಾದ್ರೂ ಮಾತಾಡಿದ್ವಿ ಅಂತಂದ್ರೆ ಭಗವಂತನಿಗೆ ಅದು ಅಗೌರವದಿಂದ ನಡ್ಕೊಂಡಂಗ ಅನ್ನುವಂಥದ್ದನ್ನ ಬಹುಶಃ ದಿನನಿತ್ಯ ಗಂಗಮ್ಮ ಮಡಿವಾಳಪ್ಪ ತನ್ನ ಮಗನಿಗೆ ಕೂಡಿಸ್ಕೊಂಡು ಹೇಳ್ತಿದ್ಳು. ಹಿಂಗ ಹೇಳುವಂತ ಗಳಿಗೆ ಒಳಗೆ ಒಂದು ದಿನ ಎಷ್ಟು ವಿಚಿತ್ರ ಅನಿಸ್ಬಿಡ್ತದೆ ಅಂತಂದ್ರೆ, ಯಾವ ಮಡಿವಾಳಪ್ಪ ಸಣ್ಣ ವಯಸ್ಸಿನೊಳಗ 10-11 ವರ್ಷ ತುಂಬಿರುವಂತ ಮಡಿವಾಳಪ್ಪ ತನ್ನ ತಾಯಿಗೆ ಹೋಗಿ ಕೇಳ್ತಾಳೆ, ಅಲ್ಲವಾ ನನಗ ಯಾವತ್ತೂ ಅನಿಸಿಲ್ಲ, ಇವತ್ತು ಅನ್ಸಾತದ, ನಾ ಆಟ ಆಡ್ಬೇಕಂತ ಅನ್ಸಾತದ. ಯಾವ ಆಟ ಆಡಪ್ಪ, ಯಾವ ಆಟ ಆಡ್ಬೇಕಪ್ಪ? ಜೀವನ ಅನ್ನೋದೊಂದು ಆಟ ತಾಯಿ, ಜೀವನ ಅನ್ನುವಂಥದ್ದು ಒಂದು ಆಟ, ಈ ಬದುಕು ಅನ್ನೋದು ಒಂದು ಆಟ. ಯಾವ ಆಟ ಇದ್ದಂಗ, ಯಾವ ಆಟ ಅಂದ್ರ ಕಬಡ್ಡಿ ಆಟ ಇದ್ದಂಗ ನೋಡ್ರಿ, ಕಬಡ್ಡಿ ಆಟ ಇದ್ದಂಗಿದು. ಬಹುಶಃ ಈ ಕಬಡ್ಡಿ ಆಟದೊಳಗ ನೀವೆಲ್ಲ ಕಬಡ್ಡಿ ಆಡುವಂತ ಗಳಿಗೆ ಒಳಗೆ ನೋಡಿದ್ರೆ ಎಷ್ಟು ಚಲೋ ಕಾರ್ ಹಿಡಿದು ಜಗ್ಗಿ ಮ್ಯಾಲ ಕೂತ್ರ ಅಂದ್ರೆ ಗಪ್ಪೆ. ಜೀವನ ಅನ್ನುವಂಥದ್ದು ಇದು ಕಬಡ್ಡಿ ಆಟ ಅನ್ನುವಂಗ ಇಲ್ಲಿಯೂ ಕೂಡ ದುಷ್ಟರು ಒಂದು ಸಾರಿ ಕಾರ್ ಹಿಡಿದು ಜಗ್ಗಿ ಮ್ಯಾಲ ಕೂತ್ರ ಅಂದ್ರೆ ಗಪ್ಪೆ. ಈ ಜಗವೆಂಬುದೊಂದು ತುತ್ತು ಆಟದ ಕಣ, ಈ ಜಗವೆಂಬುದೊಂದು ತುತ್ತು ಆಟದ ಕಣ. ತಿಳಿದು ಆಡುವವನೇ ಜಾಣ, ಆಡಿ ಗೆಲ್ಲುವವನೇ ಬಲುಜಾಣ. ಇಲ್ಲಿ ತಿಳಿದು ಆಡುವವನೇ ಜಾಣ, ಆಡಿ ಗೆಲ್ಲುವವನೇ ಬಲುಜಾಣ. ತುತ್ತು ಆಟ ಆಡೋ ಜಾಣ. ಕಾಮ ಕ್ರೋಧ ಲೋಭ ಮೋಹ ಮಾತ್ಸರ್ಯ ಅದು ಬಣ. ಕಾಮ ಕ್ರೋಧ ಲೋಭ ಮೋಹ ಮಾತ್ಸರ್ಯ ಅದು ಒಂದು ಬಣ. ನ್ಯಾಯ ನೀತಿ ಧರ್ಮ ಸದ್ವಿಚಾರ ಇನ್ನೊಂದು ಬಣ. ಆ ಬನಗೆ ಈ ಬನಗೈರಿ, ಈ ಬನಗೆ ಆ ಬನಗೈರಿ, ಆ ಬನಗೆ ಈ ಬನಗೈರಿ, ಈ ಬನಗೆ ಆ ಬನಗೈರಿ. ಒಂದಕ್ಕೊಂದು ಎರಿ ಎರಿ ಹೊಡೆಯಲು ಗಮನಿಸುತ್ತಿರುವುದು. ಶುರುವಾಯಿತು ತುತ್ತು ಆಟ, ಶುರುವಾಯಿತು ತುತ್ತು ಆಟ, ಶುರುವಾಯಿತು ತುತ್ತು ಆಟ, ಶುರುವಾಯಿತು ತುತ್ತು ಆಟ. ಹಿಡಿತ ಆಟ ಆಡೋ ಜಾಣ. ಈ ಜಗವೆಂಬುದೊಂದು ತುತ್ತು ಆಟದ ಕಣ, ಈ ಜಗವೆಂಬುದೊಂದು ಕಬಡ್ಡಿ ಆಟದ ಕಣ. ತಿಳಿದು ಆಡುವವನೇ ಜಾಣ, ಆಡಿ ಗೆಲ್ಲುವವನೇ ಬಲುಜಾಣ. ತಿಳಿದು ಆಡುವವನೇ ಜಾಣ, ಆಡಿ ಗೆಲ್ಲುವವನೇ ಬಲುಜಾಣ. ತುತ್ತು ಆಟ ಆಡೋ ಜಾಣ. ಮನಸ್ಸಿನ ಪಂಗಡ ಕಾಮಾದಿಗಳ ಬೆಲೆಗೆ ಬೀಳಗೆ ನೀನು ಮಧ್ಯದರೆಗೆ ಅದು ನಿಜ ಮುಕ್ತಿ.
ಒಳ ಹೊರ ಒಂದಾಗಿರಬೇಕು, ಅಂದರೆ ಜೀವನ ಗೆದ್ದಂತೆ. ವಿಜಯ ಮಹಾಂತನೀನಂತೆ. ಹಿಡಿದು ಆಟ ಆಡೋ ಜಾಣ. ಜೀವನ ಅನ್ನೋದು ಒಂದು ರೀತಿಯ ಆಟ ಇಲ್ಲ ಹಾಗೆ. ಕಬಡ್ಡಿ ಆಟದೊಳಗೆ ನೀವೆಲ್ಲರೂ ಕೂಡ ನೋಡಿರಿ, ಅದರೊಳಗ 6 ಜನ ಈ ಕಡೆ ಇರ್ತಾರೆ, 6 ಜನ ಈ ಕಡೆ ಇರ್ತಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನುವಂಥದ್ದು ಒಂದು ಬಣ, ನ್ಯಾಯ, ನೀತಿ, ಧರ್ಮ, ಪರೋಪಕಾರ, ದಾಸೋ ಅನ್ನೋದು ಒಂದು ಬಣ. ಇವೆಲ್ಲರೂ ಕೂಡ ಒಂದಕ್ಕೊಂದು ಕಿತ್ತಾಡುವಂತ ಗಳಿಗೆ ಒಳಗ ಮೊದಲನೇದಾಗಿ ದಾನ, ಧರ್ಮ, ಪರೋಪಕಾರ ಭಾಗಬಹುದು, ಖರೆ ಸಾಯೋದಿಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರದ ಮುಂದೆ ಇವು ಭಾಗಬಹುದು, ಖರೆ ಆದರೆ ಸೋಲೋದಿಲ್ಲ. ಅಂತಿಮವಾಗಿ ಗೆಲ್ಲೋದು ಯಾವುದು ಅಂತಂದ್ರೆ, ನಾನು ಹೇಳಕ್ ಹೊರಟಿದ್ದೇನು ಅಂದ್ರೆ, ಸುಳ್ಳು ಎಲ್ಲಿ ತನ ಬದುಕ್ತದೆ ಅಂದ್ರೆ ಸತ್ಯ ಗಪ್ಪಾಗಿರೋ ತನ ಬದುಕ್ತದೆ. ಸತ್ಯ ಹೊರಗೆ ಬತ್ತು ಅಂತಂದ್ರೆ ಸುಳ್ಳು ಸಾಯ್ತದೆ, ಆದ್ರೆ ಸತ್ಯಕ್ಕೆ ಸಾವಿಲ್ಲ. ಅದೇ ರೀತಿ ಒಳಗ ನ್ಯಾಯ, ನೀತಿ, ಧರ್ಮ ಅನ್ನುವಂಥದ್ದಕ್ಕೆ ಸಾವಿಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನುವಂಥದ್ದಕ್ಕೆ ಸಾವದ. ಯಾವ ಜೀವನ ಅನ್ನುವಂಥದ್ದು ಒಂದು ಆಟವನ್ನಾಗಿ ಇಟ್ಟುಕೊಂಡು ಬಹುಶಃ ನಾವೆಲ್ಲರೂ ಕೂಡ ಹೆಂಗ ಬದುಕ್ತೀವೋ ಹಂಗ ಮಡಿವಾಳಪ್ಪನು ಕೂಡ ತನ್ನ ತಾಯಿಗೆ ನಾನು ಕೂಡ ಒಂದು ಆಟ ಆಡ್ಬೇಕಂತೀನಿ. ತಾಯಿ ಮಠದ ಮುಂದೆ ಆಡಾತಾರ, ನಾನು ಹೋಗ್ಬೇಕು ಆಡ್ಬೇಕು ಅಂದಾಗ, ಏನ್ ಆಡ್ತೆಪ್ಪ ಇವ ಅವ್ರು ಚಿಡಿದಾಂಡ್ ಆಡತಾರ, ನಾನು ಆಡ್ಬೇಕು. ಆಯ್ತು ಹೋಗ ಆಟ ಆಡು. ಲಕ್ಷ್ಯ ಇರ್ಲಿ, ಹೊರಗಡೆ ಮಕ್ಕಳು ಕೆಲವೊಂದು ಮಕ್ಕಳು ಚಲೋ ಅದಾವ, ಕೆಲವೊಂದು ಮಕ್ಕಳು ಚಲೋ ಇಲ್ಲ, ಹುಷಾರಾಗಿ ಹೋಗಿ ಹುಷಾರಾಗಿ ಬಾಪ ಅಂತ ತಿಳ್ಕೊಂಡು ತಾಯಿ ನೀವ್ ಹೆಂಗ್ ನಿಮ್ ಮಕ್ಕಳಿಗೆ ಹೇಳ್ತೀರ ಹಂಗ ಗಂಗಮ್ಮನು ಕೂಡ ಆತನ ಮಗನಿಗೆ ಹೇಳಿದಳು, ಆ ತಾಯಿಯ ಮಗನಿಗೆ ಹೇಳಿದಳು. ನಂತರದೊಳಗ ಮಗ ಇದ್ದಾವ ಹೊರಗಡೆ ಹೋಗಿ ಚಿಣಿದಾಂಡ ಆಡುವಂತ ಗಳಿಗೆ ಒಳಗ ಬಾಲ್ಯದ ಗೆಳತಿಯಾಗಿರುವಂತ ಲಕ್ಷ್ಮಿನೂ ಕೂಡ ಅವನೊಟ್ಟಿಗೆ ಆಟ ಆಡುವಂತ ಗಳಿಗೆ ಒಳಗ ಎಲ್ಲಾ ಗೆಳೆಯರು ಎಲ್ಲರೂ ಕೂಡ ಸೇರ್ಕೊಂಡು ಆಟ ಆಡುವಂತ ಗಳಿಗೆ ಒಳಗ ಬಹುಶಃ ಮಡಿವಾಳಪ್ಪ ದಾಂಡ ತಗೊಂಡು ಚಿಣಿಯನ್ನ ಹಿಂಗ ಜೋರು ಹೊಡೆದು ಇನ್ನೇನು ಹಿಂಗ ಹೊಡಿಬೇಕನ್ನುವಷ್ಟರೊಳಗ ಅದೇ ಆಟ ಆಡುವಂತ ಮೈದಾನದ ಪಕ್ಕದೊಳಗ ಒಂದು ಬಾವಿ ಇತ್ತು. ಆ ಬಾವಿ ಒಳಗ ಹೋಗಿ ಒಬ್ಬಕ್ಕೆ ಹೆಣ್ಮಗಳು ನೀರು ತಗೊಂಡು ಬರುವಂತ ಸಂದರ್ಭ ಮಣ್ಣಿನ ಕೊಡ ಇರ್ತಿದ್ವು ಆಗಿನ ಕಾಲದೊಳಗೆ. ಮಣ್ಣಿನ ಮಡಿಕೆಯನ್ನ ತಲೆ ಮೇಲೆ ಹೊತ್ತುಕೊಂಡು ಬರುವಂತ ಸಂದರ್ಭದೊಳಗ ಮಡಿವಾಳಪ್ಪನವರು ಹೊಡೆದಿರುವಂತ ಚಿಣಿ ಏನದಲ್ಲ ಅದು ನೇರವಾಗಿ ಎಲ್ಲಿ ಹೋಗಿ ಬಿದ್ದದ ಅಂತಂದ್ರೆ ಆ ಹೆಣ್ಮಗಳ ಮಣ್ಣಿನ ಮಡಿಕೆಗೆ ಬಿದ್ದಾದ. ಯಾವ ಚಿಣಿ ಹೋಗಿ ಮಣ್ಣಿನ ಮಡಿಕೆಗೆ ಬಿದ್ದಿರುವಂತ ಗಳಿಗೆ ಒಳಗ ಆ ಮಡಿಕೆ ತಲೆ ಮೇಲಿರುವಂತ ಮಡಿಕೆ ಬಹುಶಃ ಒಡೆದು ನೀರೆಲ್ಲನೂ ಕೂಡ ನೆಲದ ಪಾಲಾಗಿ ಕೆಳಗಡೆ ಎಲ್ಲನೂ ಕೂಡ ಚೆಲ್ಲಿರುವಂತ ಗಳಿಗೆ ಒಳಗ ಹೆಣ್ಮಗಳು ಹಿಂದೆ ತಿರುಗಿ ಒಂದು ಪದ ಅಂತಾಳ್ರಿ, ಅನ್ನಬಾರದ ಪದ ಅಂತಾಳ. ಏನಂತಾಳ ಅಂತಂದ್ರೆ, ಹಿಂದೆ ತಿರುಗಿ ನೋಡ ತಕ್ಷಣ ಕಂಗಳನ್ನ ಅಗಲಿಸಿ ಸಿಟ್ಟಿನಿಂದ, ಯಾರು ಹೊಡೆದಿದ್ದು ನನ್ನ ಕೊಡಕ್ಕ ಚಿಣಿಯನ್ನ, ಇಲ್ಲೇ ಬೇಕಿತ್ತೇನು, ಇದೇ ಜಾಗ ಬೇಕಿತ್ತೇನು, ಅವ್ರಿಗೆ ಅವ್ರಿಗೆ ಹೊಡಿಯಕ್ಕ ನನ್ನ ಕೊಡನೆ ಬೇಕಿತ್ತೇನು, ಯಾ ನನ್ನ ಹಾಟೆ ಹೊಡೆದವ ಅಂತ ತಿಳ್ಕೊಂಡು ಬಹುಶಃ ಈ ಪದವನ್ನ ಬಳಸ್ತಾಳ ಹೆಣ್ಮಗಳು. ಇವತ್ತಿಗೂ ಬಹಳ ಜನ ಬಳಸ್ತಾರ. ಬಳಸೋರಿದ್ರೆ ಇವತ್ತ ತಿಳ್ಕೊಂಡು ಕೊನೆ ಮಾಡ್ರಿ, ಇನ್ ಮುಂದ ಅನ್ನಕ್ ಹೋಗ್ಬೇಡ್ರಿ. ಬಳಸೋದಿಲ್ಲ ಅಂತಂದ್ರೆ ಬಹಳ ಉತ್ತಮ, ಬಹಳ ಚಲೋ. ಹಾಟೆ ಅನ್ನುವಂತ ಪದ ಯಾವಾಗ ಹೆಣ್ಮಗಳು ಬಳಸಿದ ಕೂಡ್ಲೇನೆ ಮಠದೊಳಗಿರುವಂತ ಗಂಗಮ್ಮನ ಕಿವಿಗೆ ಬಿದ್ದಾದ. ಗಂಗಮ್ಮ ಹೊಡ್ಕೋ ಅಂತ ಬಂದು ಆ ಹೆಣ್ಮಗಳ ಕೈ ಮುಗಿದಳು, ಇವಾಗ ನೀವು ಒಂದ್ ಎಟ್ಟ ಹೊಡಿ, ಆದ್ರೆ ಈ ಪದ ಅನ್ನಬೇಡ. ಒಂದು ಎಟ್ಟ ಬೇಕಿದ್ರೆ ಹೊಡಿ, ನಿನಗ್ ಬೇಡ ಅನ್ನೋದಿಲ್ಲ, ಆದ್ರೆ ಈ ಪದ ಅನ್ನಬೇಡ ಅಂತ ತಿಳ್ಕೊಂಡು ಅಂದಾಗ ಆ ಹೆಣ್ಮಗಳ ಮೊದ್ದಿ ಕೆಳಗೆ ಮಾಡಿದವಳು,
ಯಾಕೆ ಅನಬಾರ್ದೇವ ಅಂತ ತಿಳ್ಕೊಂಡು ಕೇಳಿದಾಗ ಅವಾಗ ಗಂಗಮ್ಮ ಇಡೀ ಊರಿನ ಜನರೆಲ್ಲರೂ ಕೂಡ ನೆರೆದಿದ್ರು. ನೆರೆದಿರುವಂತ ಜನರ ಮಧ್ಯದೊಳಗ ಹೆಣ್ಮಗಳಿಗೆ ಹೇಳ್ತಾಳ, ಆಟೆ ಹಾಟೆ ಅನಬೇಡ ತಂಗಿ, ಹಾಟ ಸಣ್ಣದಲ್ಲ, ಹಾಟ ಬಲು ದೊಡ್ಡದದ. ಹಾಟಿನಲ್ಲಿ ಜಗನಾಟಿ ಉತ್ಪನ್ನವಾಯಿತು ತಿಳಿದಂಗೆ. ಹಾಟ ಹಾಟ ಅನಬೇಡ, ಹಾಟ ಸಣ್ಣದಲ್ಲ, ಅದು ಬಲು ದೊಡ್ಡದು ತಂಗಿ, ಅದು ಬಲು ದೊಡ್ಡದು ತಂಗಿ. ಹಾಟಿನಲ್ಲಿ ಜಗನಾಟಿ ಉತ್ಪನ್ನವಾಯಿತು ತಿಳಿದಂಗೆ. ಹಾಟ ಹಾಟ ಅನಬೇಡ, ಹಾಟ ಸಣ್ಣದಲ್ಲ, ಅದು ಬಲು ದೊಡ್ಡದು ತಂಗಿ, ಅದು ಬಲು ದೊಡ್ಡದು ತಂಗಿ. ದೇವದಾನವರೆಲ್ಲ ಮನಮುನಿಗಳಿಗೆಲ್ಲ ಅದರೊಳಗ ಹುಟ್ಟ್ಯಾರ ತಂಗಿ. ನಾವು ನೀವುಗಳೆಲ್ಲ ಅದರೊಳಗ ಹುಟ್ಟಿವಿ, ಅದು ಬಲು ದೊಡ್ಡದು ತಂಗಿ, ಅದು ಬಲು ದೊಡ್ಡದು ತಂಗಿ. ಹಾಟ ಹಾಟ ಅನಬ್ಯಾಡ, ಹಾಟ ಸಣ್ಣದಲ್ಲ, ಅದು ಬಲು ದೊಡ್ಡದು ತಂಗಿ, ಅದು ಬಲು ದೊಡ್ಡದು ತಂಗಿ. ಧರೆಯಳು ಬಿದುನೂರ ಗುರು ವಿರೂಪಾಕ್ಷ, ಧರೆಯಳು ಬಿದುನೂರ ಗುರು ವಿರೂಪಾಕ್ಷ, ಅದರೊಳಗ ಹುಟ್ಟ್ಯಾನ ತಂಗಿ. ಹಾಟ ತೀರಿದ ಮ್ಯಾಲ ಗುಡ್ಡಕ ಬಡಿದಾರ, ಹಾಟ ತೀರಿದ ಮ್ಯಾಲ ಗುಡ್ಡಕ ಬಡಿದಾರ, ಅದು ಬಲು ದೊಡ್ಡದು ತಂಗಿ, ಅದು ಬಲು ದೊಡ್ಡದು ತಂಗಿ. ಹಾಟ ಹಾಟ ಅನಬ್ಯಾಡ, ಹಾಟ ಸಣ್ಣದಲ್ಲ, ಅದು ಬಲು ದೊಡ್ಡದು ತಂಗಿ, ಅದು ಬಲು ದೊಡ್ಡದು ತಂಗಿ. ಹಾಟಿನಲ್ಲಿ ಜಗನಾಟಿ ಉತ್ಪನ್ನವಾಯಿತು. ಹಾಟ ಹಾಟ ಅನಬ್ಯಾಡ, ಹಾಟ ಸಣ್ಣದಲ್ಲ, ಅದು ಬಲು ದೊಡ್ಡದು ತಂಗಿ, ಅದು ಬಲು ದೊಡ್ಡದು ತಂಗಿ, ಅದು ಬಲು ದೊಡ್ಡದು ತಂಗಿ. ಆಟೆ ಆಟೆ ಅನಬೇಡ ತಂಗಿ, ಅದು ಸಣ್ಣದಲ್ಲ, ಬಿದುನೂರ ವಿರೂಪಾಕ್ಷಯ್ಯ ಸ್ವಾಮಿನೂ ಅದರೊಳಗ ಹುಟ್ಟ್ಯಾನ ತಂಗಿ. ನೋಡ್ರಿ, ಗಂಗಮ್ಮನ ಮಾತಿದೆಯಲ್ಲ, ಇದಕ್ಕೆ ಯಾವ ಲೇಪನೆನೂ ಕೂಡ ಮಾಡಿಲ್ಲ, ಯಾವ್ದು ಮ್ಯಾಲ ಇದಕ್ಕೇನು ಪಾಲಿಶ್ ಮಾಡಿರುವಂತ ಮಾತುಗಳಲ್ಲ. ಅಕ್ಕಿ ಹಂಗ ಹಾಡಿದಾಳೆ, ಹಂಗ ಬರೆದಿಟ್ಟಿರುವಂತ ಹಾಡುಗಳಿವು. ಬಹುಶಃ ದೇವ ಮುನಿಗಳೆಲ್ಲರೂ ಕೂಡ ಅದರೊಳಗ ಹುಟ್ಟು ಬಂದಾರ ತಂಗಿ. ಹಾಟೆ ಸಣ್ಣದಲ್ಲ, ಹಾಟ ಸಣ್ಣದಲ್ಲ, ಹಂಗ ಅನ್ಬೇಡ ತಂಗಿ ಅಂತ ತಿಳ್ಕೊಂಡು ಅಂದಾಗ ಬಹುಶಃ ಹೆಣ್ಮಗಳು ತಲೆ ಕೆಳಗೆ ಮಾಡಿ ತಪ್ಪಾಯ್ತು ಅಂತ ಹೇಳಿ ಹೋದಳು. ಕರೆ ಮಡಿವಾಳಪ್ಪನ ಮ್ಯಾಲ ಬಹಳ ಘನಘೋರವಾಗಿರುವಂತ ಮನಸ್ಸಿನ ಮೇಲೆ ಪರಿಣಾಮ ಬಿದ್ದಿತ್ತ ಮಾತು. ಆ ಹೆಣ್ಮಗಳು ಅಂದಿರುವಂತ ಮಾತಿದೆಯಲ್ಲ, ಹಾಟ್ಯ ಅನ್ನುವಂತ ಪದ ಅಂದಳು, ಅದರ ಜೊತೆಯಾಗಿ ಅಪ್ಪ ಎಲ್ಲದ ಅನ್ನುವಂಥದ್ದೇ ಅರಿವು ಇಲ್ಲ ನಿನಗ. ನಿನ್ನಂತವ ಚಿನ್ನಿದಾಂಡ ಆಟ ಯಾಕೆ ಆಡ್ಬೇಕು, ಸುಮ್ ಹೋಗಿ ಕುತ್ಕೊಳ್ಬೇಕು ಇಲ್ಲಿ ಮೌನ್ ಸಂಗಟ ಅನ್ನುವಂತ ಮಾತಿದೆಯಲ್ಲ, ಮಡಿವಾಳಪ್ಪ ಬಹಳ ನೋವನ್ನ ಪಟ್ಟಿತ್ತು. ಮನೆಗೆ ಮಡಿವಾಳಪ್ಪ ಮಠಕ್ಕೆ ಹೋದ, ಮಠದಾಗ ಕುತ್ಕೊಂಡ, ತಾಯಿ ಬಂದಳು. ತಾಯಿಗೆ ಬಂದ ಕೂಡ್ಲೇನೆ ತಾಯಿ ಏನಂದ್ರೆ, ಯಪ್ಪ ಊಟ ಮಾಡೋ, ನೀರು ಕುಡಿಯೋ, ಕೈಕಾಲು ತಕ್ಕೋರ್ ಅಂದಾಗ ಅವಾಗಿದ್ದವನಿಗೆ ಕರೆದು ಎದುರುಗಡೆ ಕೂಡಿಸ್ಕೊಂಡು 10-11 ವರ್ಷದ ಮಗು ಕೇಳ್ತಾನೆ ಏನಂತ, ಯವ ನನಗೆ ಊಟನೂ ಬೇಡ, ನೀರು ಬೇಡ, ನನಗೇನು ಬೇಡ, ಮೊದಲ ನಮ್ಮಪ್ಪ ಎಲ್ಲದ ಅನ್ನೋದು ಹೇಳ ನನಗೆ, ನಮ್ಮಪ್ಪ ಎಲ್ಲದ ಅನ್ನುವಂಥದ್ದು ಹೇಳು ನನಗೆ, ನಾ ಹ್ಯಾಂಗ್ ಹುಟ್ಟಿನ ಅನ್ನುವಂಥದ್ದು ಹೇಳು ನನಗೆ, ಎಲ್ಲಾ ಜನ ಮಾತಾಡುವಂತ ಮಾತುಗಳು ನನಗೆ ಇವತ್ತು ಕಿವಿಗೆ ಬಿದ್ದವ, ನಾ ಹ್ಯಾಂಗ್ ಹುಟ್ಟಿನ ಅನ್ನುವಂಥದ್ದು ಹೇಳುವಂತಂದಾಗ ಇಲ್ಲಿಲ್ಲ. ಅದೆಲ್ಲ ಯಾಕೆ ತಲೆ ಕೆಡಿಸ್ಕೊಂತೀನಿ, ನಿನಗೆ ಬೇಡವಾಗಿದ್ದು ವಿಚಾರ, ನೀ ಪ್ರಸಾದ ಮಾಡಪ್ಪ, ಮೊದಲು ನೀರು ಕುಡಿಯಪ್ಪ, ಮೊದಲು ಹೋಗಿ ಕೈಕಾಲು ಮಾರಿ ತಕೊಂಬ. ಇಲ್ಲ, ನೀನ್ ನಂಗೆ ಹೇಳೋತನ ನಾನು ಬಾಯ್ದಾಗ ಒಂದು ಹನಿ ನೀರು ಹಾಕಲ್ಲ.
ಹಂಗ್ ಮಾಡ್ಬೇಡಪ್ಪ, ದಯವಿಟ್ಟು ನಾನು ಹೇಳೋದು ಕೇಳಿ, ಯಾಕೆ ತಲೆ ಕೆಡಿಸ್ಕೊಳತಿ, ಬೇಡ ನೀನು ಹೋಗು, ಕೈಕಾಲು ತಕೊಂಡು ಪ್ರಸಾದ ಮಾಡು ಅಂದಾಗ, ಇಲ್ಲ ನೀನು ಹೇಳೋತನ ನಾನು ಒಟ್ಟ ಪ್ರಸಾದ ಮಾಡೋದಿಲ್ಲ, ನೀರು ಕುಡಿಯೋದಿಲ್ಲ ಅಂದಾಗ ತಾಯಿ ಇದ್ದಕ್ಕೆಲ್ಲ ವಿವರಣೆಯನ್ನ ಹೇಳಿದಳು. ಜಾರತನವು ಮಾಡಿದೆ ನಮ್ಮ ಜಂಗಮನ ಒಡಗೂಡಿ, ಮಗನೊಂದು ಹಡದೆ ನನ್ನ ಮದುವೆ ಗಂಡ ಮನೆಯೊಳಗಿಲ್ಲ ಅನ್ನುವಂತ ಪದಗಳನ್ನ ಬಹಳ ಸುಂದರವಾಗಿ ಮಗನ ಮುಂದೆ ಹೇಳಿದಾಗ 11 ವರ್ಷ ತುಂಬಿರುವಂತ ಮಡಿವಾಳಪ್ಪ ಹಣಿಗೆ ಕೈ ಹಚ್ಕೊಂಡು ಹಿಂಗ ಅಂದ. ಎಂತ ಬದುಕು ಮರೇನಂದೆ, ಇಂಥ ಅವಸರದ ಬದುಕು ನನಗೆ ಬೇಕಾ? ಈ ಊರಾಗಿನ ಮುಂದೆ ಇರಬಾರ್ದು. ನನ್ನ ಬದುಕು ಇಷ್ಟು ದಿವಸ ಪಂಜರದೊಳಗೆ ಹಾಕಿರುವಂತ ಹಕ್ಕಿ ಹಂಗಿದ್ರ ಇನ್ನು ಮುಂದೆ ನಾನು ಹಾರಿ ಹೋಗ್ಬೇಕು, ವಿಶ್ವವನ್ನ ನೋಡ್ಬೇಕು, ಜಗತ್ತನ್ನ ನೋಡಬೇಕು, ಗುರುವಿನ ಮಾರ್ಗಕ್ಕೆ ಹೋಗಬೇಕು, ಗುರುವಿನ ದರ್ಶನವನ್ನ ಪಡ್ಕೊಳ್ಬೇಕು, ಗುರುವಿನ ಆಶೀರ್ವಾದವನ್ನ ಪಡ್ಕೊಂಡು ಜಗತ್ತಿಗೆ ಏನಾದ್ರೂ ಸಾಧನೆ ಮಾಡಿ ತೋರಿಸ್ಬೇಕಂತ ಛಲವನ್ನ ತೊಟ್ಟು ತನ್ನ ತಾಯಿಗಂದ, ಇವತ್ತಿಗೆ ನಂದು ನಿಂದು ಸಂಬಂಧ ಮುಗಿತನಕೋ, ಇವತ್ತಿಗೆ ನಂದು ನಿಂದು ಸಂಬಂಧ ಮುಗಿತು ಅನ್ಕೋ. ಆ ತಾಯಿಗೆ ಒಮ್ಮಿದೊಮ್ಮೆಲೆ ಏನ್ ನೆನಪಾಯ್ತು ಅಂದ್ರೆ, ಮಹಾಂತ ಶಿವಯೋಗಿಗಳು ತೊಟ್ಟಿಲಕ್ಕ ಬಂದಾಗ ಒಂದು ಮಾತು ಹೇಳಿದ್ರು ನೋಡವ, 12 ವರ್ಷದ ತನ ಮಾತ್ರ ನಿನ್ನ ಮಗ, 12 ವರ್ಷ ಆದ ಬಳಿಕ ಇವ ನನ್ನ ಮಗ. ಬಹುಶಃ 11 ವರ್ಷ ತುಂಬಿತ್ತು, 12 ವರ್ಷ ಚಾಲು ಆಗಿತ್ತು. ಆ ತಾಯಿಗೆ ನೆನಪಾಯ್ತು. ತಾಯಿ ಅದಳು, ಮಹಾಂತ ಶಿವಯೋಗಿಗಳು ಅಂದೋಗಿರುವಂತ ಮಾತು ಇದು ಸತ್ಯ ಆಯ್ತಲ್ಲಪ್ಪ, ನಾನೆಲ್ಲ ಮಗನಿಗೆ ಎಷ್ಟೇ ಮರ್ತಿಸ್ಬೇಕಂತ ತಿಳ್ಕೊಂಡು ಪ್ರಯತ್ನ ಮಾಡಿದ್ರು ಕೂಡ ಮತ್ತ ಮಗನಿಗೆ ಅದು ಯಾವ್ದೋ ಒಂದು ರೂಪದೊಳಗೆ ನೆನಪಾಯ್ತು. ಹೆಂಗ್ ಮಾಡೋದಂತ ವಿಚಾರ ಮಾಡಿ ಮಗನಿಗೆ ನಾನಾ ರೀತಿಯಾಗಿರುವಂತ ಮಾತುಗಳನ್ನ ಹೇಳಿದ್ರು ಕೂಡ ಏನು ಕೂಡ ಮಾತುಗಳ ಕೇಳಲಿಲ್ಲ. ನಿಮ್ ಮಕ್ಳು ಹೆಂಗ್ ಹಠ ಮಾಡ್ತಾರ ನೋಡ್ರಿ, ಬೇಕಂದ್ರೆ ಬೇಕು, ನೀ ಕುಡಾತನ ನಾ ಏನೋ ಮಾಡಲಂತ ಒದ್ದಾಡ್ತಾವ, ಬೀಳ್ತಾವ, ಮೈ ಕೆಸರನ್ನಲ್ಲ, ಮಣ್ಣನ್ನ ಏನೂ ಅನ್ನಲ್ಲ, ಬೇಕಂದ್ರೆ ಬೇಕು. ಹಾಗ ಮಡಿವಾಳಪ್ಪನು ಕೂಡ ಇಲ್ಲ, ನಾ ಹೋಗ್ಬೇಕಂದ್ರೆ ಹೋಗ್ಬೇಕು ಅಂದಿರುವಂತ ಗಳಿಗೆ ಒಳಗ ತಾಯಿ ಇದ್ದಕ್ಕೆ ಅಂತಾಳ, ಎಲ್ಲಿಗೆ ಹೋಗ್ಕಪ್ಪ, ಹಂಗ ಹೋಗ್ಬೇಡ ಸಣ್ಣವಿಲ್ಲ, ನಾನು ಹೋಗ್ಲೇಬೇಕು. ಅಪ್ಪಿಲ್ಲದನ್ನ ಹೇಳು ಅಂತಂದಾಗ ವಿರೂಪಾಕ್ಷಯ್ಯ ಸ್ವಾಮಿ ಹೆಸರನ್ನ ಹೇಳಿ, ನಿಮ್ಮ ಅಪ್ಪ ಏನೋ ಮಲ್ಲಯ್ಯನ ಶ್ರೀಶೈಲದ ಕಡೆ ಹೋಗ್ಯಾನಂತಪ್ಪ, ಎಲ್ಲರೂ ಬಾಯ್ದಾಗ ಅದೇ ಸುದ್ದಿ ಅದ ಅಂತ ಹೇಳಿ, ಆಯ್ತೇವ ನಾನು ಹೋಗ್ತೀನಿ, ಇವತ್ತಿಗೆ ನಾನು ಸತ್ತಿನಂತ ಅನ್ಕೊಂಡು ಬಿಡು, ನನ್ನ ನಿನ್ನ ಸಂಬಂಧ ಇಲ್ಲ ಅಂತ ಅನ್ಕೊಂಡು ಬಿಡು ಅಂತ ಮಡಿವಾಳಪ್ಪ ತಾಯಿಗೆ ಅನ್ಬೇಕಾದ್ರೆ ತಾಯಿ ಕರಳು ಹಿಚ್ಚಕದಂಗ ಆಗ್ತಿತ್ತು. ಹಂಗನ್ಬೇಡ ಮಡಿವಾಳಪ್ಪ, ಇಲ್ಲ ತಾಯಿ ಸಾಕು, ಈ ಪ್ರಪಂಚ ಅನ್ನುವಂಥದ್ದು ಸಾಕು, ಪ್ರಪಂಚ ಅನ್ನುವಂಥದ್ದು ಇಂಥ ಮಾತುಗಳನ್ನ ಇಂಥ ಸ್ಥಿತಿಯನ್ನ ನೋಡಿದೆ ಮಡಿವಾಳಪ್ಪ ಒಂದು ಮಾತಿನೊಳಗೆ ಹೇಳ್ದ, ಪ್ರಪಂಚವೆಂಬುದು ಬಲು ಕಷ್ಟ, ಇದು ಯಾವ ಸುಳೆ ಮಗ ಮಾಡಿಟ್ಟ. ಮಡಿವಾಳಪ್ಪ ಇದು ಎದಕ್ಕಂದ್ರೆ ಇಂಥದ್ದು ನೋಡಿನೇ ಅಂತಂದ್ರೆ, ಅವನ ಬಾಯ್ದಾಗ ಇಂಥ ಮಾತುಗಳು ಎದಕ್ಕೆ ಬಂದವಂದ್ರೆ ಇಂಥದಕ್ಕೆ. ಇಡೀ ನಮ್ಮ ಕನ್ನಡ ನಾಡಿನೊಳಗ ಇಂಥ ಪದವನ್ನ ಘನ ಘೋರ ಕಠೋರವಾದ ಮಾತುಗಳನ್ನ ಬಳಸ್ದವ ಯಾರು ಅಂದ್ರೆ ಮಡಿವಾಳಪ್ಪ ಮಾತ್ರ ಅನ್ನುವಂಥದ್ದು ನಾವೆಲ್ಲರೂ ಕೂಡ ನೆನಪಿನೊಳಗೆ ಇಟ್ಕೊಳ್ಬೇಕು. ಬಿಟ್ಟಿಲ್ಲವ ಯಾರಿಗೂ, ದೊಡ್ಡವರಿಗೆ ಬಿಟ್ಟಿಲ್ಲ, ಸಣ್ಣವರಿಗೂ ಬಿಟ್ಟಿಲ್ಲ, ಮಹಾತ್ಮರಿಗೂ ಬಿಟ್ಟಿಲ್ಲ. ಮಹಾತ್ಮರಿಗಂದ್ರ ಒಳ್ಳೆಯ ಮಹಾತ್ಮರಿಗಲ್ಲ, ಆಗಿನ ಕಾಲದೊಳಗೂ ಕೂಡ ಸಮಾಜದೊಳಗ ಇದ್ರು, ಕೆಟ್ಟವ್ರನ್ನು ಕೂಡ ಇದ್ರು, ಸಮಾಜದ ಸ್ಥಿತಿಯನ್ನ ದಿಕ್ಕನ್ನ ಬದಲಾಯಿಸುವಂತವ್ರನ್ನು ಕೂಡ ಇದ್ರು, ಅಂತವ್ರಿಗೂ ಕೂಡ ಚಾಟಿ ಏಟು ಕೊಟ್ಟವನು ಮಡಿವಾಳಪ್ಪ. ಎಷ್ಟು ಚಲೋ ಹೇಳದಂದ್ರೆ, ಎಂತ ವಿರತಿಯೋ ಸಂತಿ ಸೂಳೆ ಮಗನೇ ನಿನ್ನ ಅಂತರಂಗ ತಿಳಿದು ಬದುಕು ಅಂದ ಮಡಿವಾಳಪ್ಪ. ಸಂತಿ ಸೂಳೆ ಮಗನೇ ನಿನ್ನ ಅಂತರಂಗ ಅರಿಯಲಿಲ್ಲ, ಎಂತ ವಿರತಿಯೋ ನಿಂದು, ಎಂತ ವಿರತಿಯೋ, ಎಂತ ವಿರತಿಯೋ ನಿಂದು, ಎಂತ ವಿರತಿಯೋ. ಸಂತಿ ಸೂಳೆ ಮಗನೇ ನಿನ್ನ, ಸಂತಿ ಸೂಳೆ ಮಗನೇ ನಿನ್ನ ಅಂತರಂಗ ಅರಿಯಲಿಲ್ಲ, ಎಂತ ವಿರತಿಯೋ, ಎಂತ ವಿರತಿಯೋ, ಎಂತ ವಿರತಿಯೋ ನಿಂದು, ಎಂತ ವಿರತಿಯೋ ನಿಂದು, ಎಂತ ವಿರತಿಯೋ ನಿಂದು, ಎಂತ ವಿರತಿಯೋ. ಅಂತರಂಗ ಅರಿಯಲಿಲ್ಲ, ಎಂತ ವಿರತಿಯೋ ನಿಂದು. ಮಾತ್ ಯಾರಿಗೂ ಬಿಡ್ಲಿಲ್ಲ ಮಡಿವಾಳಪ್ಪ. ಮುಂದೆ ಬಹಳ ಚಲೋ ಬರ್ತದ್ರಿ. ಆಲ್ಮೇಲದ ಗೌಡ ನಿನಗ್ ಹೊಲ ಕೊಡ್ತೀನಿ ಮಡಿವಾಳಪ್ಪ ಅಂತ ತಿಳ್ಕೊಂಡು, ಅವನಿಗೇನೋ ಒಂದು ಅವನ ಮನೆಯೊಳಗೆ ಸಮಸ್ಯೆ ಆಗಿತ್ತು, ಆ ಸಮಸ್ಯೆ ಚಲೋ ಆಗ್ಲಿ ಅಂತ ಆಶೀರ್ವಾದ ಮಾಡಿರುವಂತ ಕಾರಣಕ್ಕಾಗಿ ಹೊಲ ಕೊಡ್ತೀನಿ ಅಂತ ಹೇಳಿರುವಂತವನಿಗೆ ಹೊಲ ಮುಂದ ಅವ ಸತ್ತ ಬಳಕ ಹೆಂಡತಿ ಕೊಡಲ್ಲ ಅಂತ ತಿಳ್ಕೊಂಡ ಅಂದಿದ್ದಕ್ಕ ಕೈನೂರು ಕೃಷ್ಣಪ್ಪ ಹೋಗಿ ಅವ್ರ ಮನೆ ಮುಂದೆ ನಿಂತ್ಕೊಂಡು, ಎಂತ ಕಳ್ಳನವ ಈ ಊರಗೌಡ ಅಂತ ತಿಳ್ಕೊಂಡು ನೇರವಾಗಿ ಅವ್ರ ಮನೆ ಮುಂದೆ ಅಂದು ಬಂದವನು ಜಗತ್ತಿನೊಳಗೆ ಒಬ್ಬ ದಾರ್ಶನಿಕ ಸಂತರು ಅಂದ್ರೆ ಅದು ಮಡಿವಾಳಪ್ಪನ ಬಣ ಮಾತ್ರ. ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಬಹುಶಃ
ಮಡಿವಾಳಪ್ಪ ಅಷ್ಟು ಬಹಳ ದಿಟ್ಟವಾಗಿ ನೇರವಾಗಿ ಮಾತಾಡುವಂತ ಧೈರ್ಯ ಹೆಂಗ ಬಂದಿತ್ತು ಅಂದ್ರೆ ಹುಟ್ಟಬೇಕಾದ್ರೆ ಕೂಡ ಮಹಾಂತನ ವರಪುತ್ರನಾಗಿ ಹುಟ್ಟಿದ್ದ. ಯಾವಾಗ ತಾಯಿ ಮುಂದೆ ನಿಂತ್ಕೊಂಡು ಇವನ್ನ ಹೊಕ್ಕಿನಂತ ತಿಳ್ಕೊಂಡು ವಿಚಾರ ಮಾಡಿದಾಗ ತಾಯಿನೂ ವಿಚಾರ ಮಾಡಿದಳು, ನಿನಗೆ ಬ್ಯಾಡ ಅನ್ನೋ ನಾರ್ಯ, ಬ್ಯಾಡ ಅನ್ನಕ್ಕೆ ನಾರ್ಯ ಯಾರಪ್ಪ, ಸಮಾಜದ ಸೊತ್ತಿದ್ದೀನಿ, ಸಮಾಜಕ್ಕಾಗಿ ಬದುಕು ಅಂತ ತಿಳ್ಕೊಂಡು ಹೋಗ್ತೀನಿ ಅಂದಾಗ, ಏನಿಲ್ಲ ಜೋಳಿಗೆಯನ್ನ ಕೊಡು, ಆ ಜೋಳಿಗೆ ಒಳಗೆ ನೀನೇ ಪ್ರಥಮವಾಗಿ ಭಿಕ್ಷೆ ಹಾಕು ನನಗೆ. ಆಯ್ತು ಅಂತ ತಿಳ್ಕೊಂಡು ತಾಯಿ ಇದ್ದಕ್ಕೆ ಒಳಗಡೆ ಹೋಗಿ ಜೋಳಿಗೆಯನ್ನ ತಂದು ಮಗನ ಕೈದಾಗ ಹಾಕಿ ಮೊದಲನೇದೇ ದಾನ ತಾಯಿಯ ಕೈಯಿಂದ ಆಯ್ತು. ತಾಯಿ ಹೋಗ್ ಬರ್ತೀನಿ ಅಂತೇಳಿ ತಾಯಿಗೆ ಕೊನೆಯದಾಗಿ ನಮಸ್ಕಾರ ಮಾಡುವಂತ ಗಳಿಗೆ ಒಳಗ ಊರು ಬಿಟ್ಟು ಹೋಗ್ಬೇಕಾದ್ರೆ ನಿಂದ ಮಾಡೋ ಇರೋ ಕಲ್ಲೊಳಗ ಅಲ್ಲಿ ಅದು ಸಣ್ಣ ಕೂಸಿಗೆ ಜೋಳಿಗೆ ಹಾಕಿ ಇಕ್ಕಿ ಕಳ್ಸಾತಾಳ. ಕಳ್ಸಕ್ರಿ ಅಂತಕ್ಕಿರ್ಬೇಕು, ಹೋಗವ್ರಿ ಅಂತವಿರ್ಬೇಕು. ಇರೋರೇ ರೀ ಇಂಥವ್ರೆಲ್ಲ ಸಾಧನೆ. ನಿಮ್ಗೆ ಅಂತಿರ್ತಾರ ನೋಡ್ರಿ, ಯಾರ್ರೇ ನೀವು ಕಲಬುರಗಿಗೆ ಬೆಂಗಳೂರಿಗೆ ಮಗಳಿಗೆ ಓದ್ಸಾಕ್ ಕಲ್ಸಿರ, ಬಾರಿ ಓದಕ್ ಮಗ, ಬಾರಿ ಓದವ ಮಗ ಇಕ್ಕಿ ಕಳ್ಸ್ಯಾಳ. ಹೊರಗಿನವ್ರು ಬಿಡ್ರಿ, ಮನೆಯವ್ರೇ ಅಂತಾರ ಎಷ್ಟೋ ಮಂದಿ. ಆ ಮಾತುಗಳಿಂದನೇ ಎಷ್ಟೋ ಜನ ಸಾಧನೆ ಮಾಡೋ ದಿಕ್ಕನ್ನ ಬದಲಾಯಿಸಿಕೊಂಡಾರ. ತಾವು ತಮ್ಮ ಬದುಕಿನೊಳಗೂ ಸಾಧನೆ ಮಾಡಿಲ್ಲ, ಅವ್ರ ಮಕ್ಕಳಿಗೂ ಮಾಡೋಲ್ಲ, ಕಂಡವ್ರ ಮಕ್ಕಳಿಗೂ ಸಾಧನೆ ಮಾಡಕ್ ಬಿಡ್ಲಾರ್ದವ್ರು ಎಷ್ಟೋ ಮಂದಿ ಬದುಕಾತಾರ ಇವತ್ತಿನೊಳಗ. ಯಾವ ಮಡಿವಾಳಪ್ಪನ ತಾಯಿ ಗಂಗಮ್ಮ ಈ ಎಲ್ಲ ಕಾರ್ಯವನ್ನ ನೋಡಿ ನಿಂದ ಮಾಡೋ ಮಂದಿ ಕಟ್ಟಿ ಮೇಲೆ ಕುತ್ಕೊಂಡು ಅಂದ್ರೂ ಕೂಡ ಪರವಾಗಿಲ್ಲ ಅನ್ನುವಂತ ಗಳಿಗೆ ಒಳಗ ಯಾರು ಏನೇ ಕನ್ನಲೆಕ್ಕ ತಿಳ್ಕೊಂಡು ಮಡಿವಾಳಪ್ಪನ ಮುಂದೆ ಕರೆಸ್ಕೊಂಡು ನಿಂದ್ರಿಸಿ ಮಡಿವಾಳಪ್ಪಗ ಒಂದು ಕಿಮ್ಮತ್ತಿನ ಕೊನೆಯ ಮಾತು ಹೇಳಿದಳು ಗಂಗಮ್ಮ. ಏನ್ ಹೇಳಿದಳು ಅಂದ್ರೆಪ್ಪ, ನಿನಗೆ ಹೋಗಾಕ್ ಬೇಡ ಅನ್ನೋದಿಲ್ಲ, ಇವಲಕ್ಷಿರ್ಲಿ ನೀವು ನಿಮ್ಮ ಮಕ್ಕಳಿಗೆ ಶಾಲೆಗೆ ಕಳಿಸ್ಬೇಕಾದ್ರೆ, ಕಾಲೇಜಿಗೆ ಕಳಿಸ್ಬೇಕಾದ್ರೆ, ಏನೋ ಓದಕ್ ಕಳಿಸ್ಬೇಕಾದ್ರೆ ನೀವೇನ್ ಹೇಳ್ತೀರ ಅಂದ್ರ, ಯಪ್ಪ ಕರೆಕ್ಟ್ ಸಾಮರ್ಕಮ್ಮ ಆಯ್ತಾರಕಮ್ಮ ಬುತ್ತಿ ಕಳಿಸ್ತೀನ, ಬಸ್ಸಿಗೆ ಇಡ್ತೀನ, ಚಪಾತಿ ಕೆಳಗೆ ರೊಕ್ಕ ಇಡ್ತೀನಿ, ನಿಮ್ಮ ಅಪ್ಪ ಗೊತ್ತಾಗ್ಲಾರ್ದಂಗ ಇಡ್ತೀನಿ, ಅವ್ ನೋಡ ತಗೋರ ಆರಾಮ್ ತಿನ್ನು, ಆರಾಮನು, ಓದೋದೊಂದ್ ಅಕ್ಷರ ಕಮ್ಮಿ ಆಗಲ್ಲ, ಹೊಟ್ಟಿಗೆ ಚಲೋ ತಿನ್ನು. ಇವ್ ನಿಮ್ ಭಾಷೆ ಈಗಿನ ಮಂದಿದು. ಆದ್ರೆ ಗಂಗಮ್ಮನ ಬಾಯ್ದಾಗ ಉಣೋದು ತಿನ್ನೋದು ಏನು ಇರ್ಲೇ ಇಲ್ಲ. ಹುಟ್ಟಿಸ್ಯಾನ ಭಗವಂತ ಅಂದ್ರೆ ಏನ್ರಿ ಅನ್ನ ಇಟ್ಟೇ ಇಟ್ಟಿರ್ತನ್ರಿ. ಯಾರ ಅನ್ನ ನೀವ್ರೇ ಕೊಡವ್ರ ಯಾರು, ನಾವ್ರೇ ಕೊಡವ್ರ ಯಾರು? ತಿರ್ಗಾಡ್ಕೊಂಡು ಹಿಂಗ 12ಕ್ಕೆ ಬಂದ್ರು ಕೂಡ ನಿಂಬೆಕ್ಕನ ಗುಡಿಯಾಗ ಅನ್ನ ಸಿಗ್ತದ. ತಿರ್ಗಾಡ್ಕೊಂಡು ಹಿಂಗ 12ಕ್ಕೆ ಬಂದ್ರು ನಿಂಬೆಕ್ಕನ ದೇವಸ್ಥಾನ, ನಿಂಬೆಕ್ಕ ಬರೇ ನೀಲೂರ್ದೊಳಗೆ ಅಟ್ಟೆ ಅದಾಳ ಅಂತ ತಿಳಿದ್ರೆ ಜಗತ್ತನ್ನು ತುಂಬಾ ಅದಾಳಕ್ಕಿ, ಪಾರ್ವತಿಯ ಸ್ವರೂಪಳಾಗಿ ಎಲ್ಲಾ ಕಡೆನೂ ಅನ್ನ ಅದಾಕಿನ ಹೆಸರಿನ ಮೇಲೆ. ಎಲ್ಲೆಲ್ಲಿ ಹೋದಲ್ಲೆಲ್ಲನೂ ಕೂಡ ಅನ್ನ ಸಿಗ್ತದ. ಅನ್ನ ನೀವು ಹೊಟ್ಟಿ ತುಂಬ ಉಣು, ಹೊಟ್ಟಿ ತುಂಬ ತಿನ್ನು ಅನ್ನೋದಕ್ಕ ಏನು ಬಹುಶಃ ಅಲ್ಲ ಅದು. ಆವಾಗ ಯಾವ ಮಡಿವಾಳ್ ನೀವ್ ಹೆಂಗ ಹೇಳ್ತೀರೋ ಉಣು ತಿನ್ನು, ಇನ್ನು ಎಲ್ಲಿ ತನ ಹೇಳ್ತಾರಂದ್ರೆ, ಮೊನ್ನೆ ಸಂಕ್ರಾಂತಿ ಹಬ್ಬಕ್ಕೆ ಬೆಂಗಳೂರದಾಗ ಇರ್ಬೇಕಾದ್ರೆ ಎಲ್ಲ PC ಒಳಗಿರ್ಬೇಕಾಗಿರುವಂತ ಮಗನಿಗೆ ಎಲ್ಲವನ್ನ ಕಳಿಸಿರುವಂತ ತಾಯಿ ಹೇಳ್ತಾಳ ಫೋನ್ಯಾಗ ಏನಂತಂದ್ರೆ, ನೋಡ್ತಮ್ಮ ನಿನ್ ರೂಮ್ನಾಗ 4-5 ಮಂದಿ ಇರ್ತೀರಿ, ನಾ ಕಳಿಸಿದೆ 20 ಶೇಂಗಾದ ಹೊಳಗೆ ಕಳಿಸಿನಿ, ಮತ್ತ 20 ಒಂದೊಂದು 2 ತಿಂದ್ರೆ ಒಂದೇ ದಿನಕ್ಕೆ ಖಾಲಿ ಆಗ್ತಾವ, ಎಲ್ಲರೂ ಮಲ್ಕೊಂಡಾಗ ರಾತ್ರಿ ಒಬ್ಬನೇ ಎದ್ದು ಕೂತು ತಿನ್ನು. ಇನ್ನೂ ವಿಚಿತ್ರ ಹೇಳೋದಾದ್ರೆ ಎಷ್ಟೋ ಮಂದಿ ಬಾತ್ರೂಮ್ನಾಗ ಹೋಗ್ತೀನೋ ಅನ್ನೋರ್ನು ಕೂಡ ಅದಾರ, ಕೇಳಿ ನಾನು. ಇಂಥ ಜನರ ಮಧ್ಯದೊಳಗೆ ಗಂಗಮ್ಮ ತನ್ನ ಮಗನಿಗೆ ಎದುರುಗಡೆ ನಿಂದ್ರಿಸ್ಕೊಂಡು ಏನ್ ಹೇಳಿದಳು ಅಂದ್ರೆ, ಮಡಿವಾಳಪ್ಪ ನಿನಗೆ ಹೋಗ್ಬೇಡ ಅನ್ನೋದಿಲ್ಲ, ಹೋಗಂತೀನಿ ಖರೆ, ನನಗೊಂದು ಮಾತು ಕೊಟ್ಟು ಹೋಗು, ನನ್ನ ಕೈ ಮೇಲೆ ಒಂದು ಮಾತು ಕೊಟ್ಟು ಹೋಗು. ಏನು ಮಾತು ಅಂತ ಮಡಿವಾಳಪ್ಪ 11 ವರ್ಷ ತುಂಬಿ 12 ವರ್ಷದೊಳಗೆ ಕಾಲಿಡುವಂತ ಮಡಿವಾಳಪ್ಪ ಏನು ಮಾತು ಕೇಳು ಅಂದಾಗ, ಏನಿಲ್ಲಪ್ಪ, ಈ ತಾಯಿಯ ಕೊನೆಯ ಆಶೆಯನ್ನ ಈಡೇರಿಸು. ಈ ಬಿಜನೂರದೊಳಗೆ ಒಳ್ಳೆಯವರು ಅದಾರ, ಕೆಟ್ಟವರು ಅದಾರ, ನಿಂದ ಮಾಡೋರು ಅದಾರ, ಚಲೋ ಮಾತಾಡೋರು ಅದಾರ, ಏನು ಸಾಧನೆ ಮಾಡ ಬರ್ತಾನಂತ ತಿಳ್ಕೊಂಡು ಎಲ್ಲರೂ ಮಾತಾಡ್ತಾರ. ದಯವಿಟ್ಟು ನನಗೆ ಮಾತೇನು ಕೊಡು ಅಂದ್ರೆ, ಈಗ ಹೋಗ್ಬೇಕಾದ್ರೂ ಮಡಿವಾಳಪ್ಪ ಆಗಿ ಹೋಗು, ಹೋಗ್ಬೇಕಾದ್ರೂ ಮಡಿವಾಳಪ್ಪ ಆಗಿ ಹೋಗು, ಆದ್ರೆ ವಾಪಸ್ ಬಿಜನೂರಿಗೆ ಬರ್ಬೇಕಾದ್ರೂ ಮಡಿವಾಳಪ್ಪನಾಗಿ ಬರಬೇಡ, ಮಡಿವಾಳ ಶಿವಯೋಗಿ ಆಗುವ, ಶಿವಯೋಗಿ ಆಗುವ. ಎಂಥ ಮಾತಲ್ರಿ. ನೀವು ಹೋಗ್ಬೇಕಾದ್ರೆ ಹಿಂಗೆ ಆಗೋಗು, ಬರ್ಬೇಕಾದ್ರೆ ಹಿಂಗೆ ಬಾ ನೋಡ್, ಮತ್ ವಜ್ಜಿಯಾಗಿ ಕೆಳಗಿಳಿದೆ ಅಂತ ನಿಮ್ಮದು. ಆದ್ರೆ ಗಂಗಮ್ಮನ ಮಾತಂಗಲ್ಲ, ಹೋಗ್ಬೇಕಾದ್ರೆ ಮಡಿವಾಳಪ್ಪನಾಗ ಹೋಗು, ಬರ್ಬೇಕಾದ್ರೆ ಮಡಿವಾಳ ಶಿವಯೋಗಿ ಆಗುವ ಅನ್ನುವಂತ ಮಾತನ್ನ ಬಹುಶಃ ಗಂಗಮ್ಮ ಹೇಳಿದಳು. ಗಂಗಮ್ಮನ ಮಾತನ್ನ ಕೇಳಿ, ತಾಯಿಯ ಮಾತನ್ನ ಕೇಳಿ ಚಿನ್ಮೇಗಿರಿ ದಾರಿಯನ್ನ ಹಿಡಿದು ಮಡಿವಾಳಪ್ಪ ಚಿನ್ಮೇಗಿರಿಗೆ ಹೋಗಿ ಆ ಮಠದ ಗುರುಗಳ ಜೊತೆ ಏನು ಸಂವಾದ ನಡೀತದ ಅನ್ನುವಂಥದ್ದು ನಾಳೆ ನೋಡೋಣ. ಸಜ್ಜನರ ಸಂಘ ಮಾಡು ಅಂತ ಹೇಳ್ತಾಳೆ ನೋಡ್ರಿ ಗಂಗಮ್ಮ. ಒಳ್ಳೆಯವ್ರ ಸಂಘ ಮಾಡು, ಜೀವನ ಪರ್ಯಂತರವಾಗಿ ಒಳ್ಳೆಯವ್ರ ಸಂಘ ಮಾಡು, ಕೆಟ್ಟವ್ರ ಸಂಘ ಮಾಡಕ್ ಹೋಗ್ಬೇಡ.
ಕೆಟ್ಟವ್ರ ಸಂಘ ಮಾಡಿದೆ ಅಂದ್ರೆ ಬಹಳ ದಿನ ನಡೆಯೋದಿಲ್ಲ, ನಡು ನೀರೊಳಗ ಮುಳುಗು ಹೋಗ್ಬಿಡೋದಾಗ್ತದ. ದಯವಿಟ್ಟು ಒಳ್ಳೆಯವ್ರ ಸಂಘ ಮಾಡುವಂತ ತಿಳ್ಕೊಂಡು ಗಂಗಮ್ಮ ಪರಿಪರಿಯಾಗಿ ಬೇಡುವಂತ ಗಳಿಗೆ ಒಳಗ ನೋಡ್ಬೇಕ್ರಿ, ಹಾಳು ಮಾಡೋರು ಎಷ್ಟು ಚಲೋ ಹಾಳು ಮಾಡ್ತಿರ್ತಾರ ಅಂದ್ರೆ, ಹಿಂಗೆ ಒಬ್ಬ ರಸ್ತೆ ಮೇಲೆ ಕೆಮ್ಕೋತ್ ಹೊಂಟಿದ್ದ. ಕೆಮ್ಕೋತ್ ಹೊಂಟಿರ್ಬೇಕಾದ್ರೆ ಅವ ಊರಾಗ ಬಹಳ ಚಲೋ ಇದ್ದು, ಒಳ್ಳೆವಿದ್ದವ. ಕೆಮ್ಕೋತ್ ಹೊಂಟಿರುವಂತ ಗಳಿಗೆ ಒಳಗ ಒಬ್ಬ ಕಟ್ಟಿ ಮೇಲೆ ಕುತ್ಕೊಂಡು ಅವನಿಗೆ ಎಲ್ಲಿಗೆ ಹೊಂಟಿದೋ ತಮ್ಮ, ಎಲ್ಲಿಗೆ ಹೊಂಟಿದಿ? ಏನಿಲ್ರಿ, ಜರ ಕೆಮ್ಮ ನೆಗಡಿ ಕಫ ಆಗ್ಯದ, ಯಾಕೋ ಬಿಟ್ಟು ಊರಿಗೆ ಹೊಂಟವ, ಜರ ದವಾಖಾನಿಗೆ ಹೋಗ್ಬೇಕಂತ ಮಾಡೀನ್ರಿ ಅಂತಂದಾಗ, ಬಾಯಿಲಿ ತಿಳ್ಕೊಂಡು ಕರೆಸ್ಕೊಂಡು ಮಗಲ ಕೂಡಿಸ್ಕೊಂಡು ಎಲ್ಲಿಗೆ ಹೊಂಟಿದಿ? ಹಿಂಗ್ರಿ, ಜರ ಯಾಕೋ ನೆಗಡಿ ಕೆಮ್ಮ ಜ್ವರ ಕಫ ಆಗ್ಯದ, ಜರ ದವಾಖಾನಿಗೆ ಹೋಗಿ ಒಂದ್ ಇಂಜೆಕ್ಷನ್ ಮಾಡ್ಕೊಂಡ್ ಬರ್ತೀನ್ರಿ, ಜರ ಔಷಧಿ ತಗೊಂಡು ಬರ್ತೀನ್ರಿ, ಕಡಿಮೆ ಆಗ್ತದ್ರಿ, ಅದಕ್ಕೆ ಹೋಗಿ ಬರ್ತೀನ್ರಿ ಅಂತ ಅನಾರದಾಗ, ಹುಚ್ಚ ದವಾಖಾನಿಗೆ ಹೋದ್ರೆ ಅಟ್ಟೆ ಕಡಿಮೆ ಆಗ್ತಂತ ಯಾ ಮಗ ಹೇಳ್ದವ್ ನಿನಗ ಅಂತಂದವ. ದವಾಖಾನಿಗೆ ಅಟ್ಟೆ ಹೋದ್ರೆ ಕಡಿಮೆ ಆಗ್ತಂತ ಯಾವ ಹೇಳ್ದವ್ ನಿನಗ? ಹ್ಯಾಂಗ್ರಿ ಮತ್ತೆ ಎಲ್ಲಿಗೆ ಹೋದ್ರಿ? ಅರೇ ಹುಚ್ಚ, ನಾವೊಂದ್ ಔಷಧಿ ಕೊಡ್ತೀನಿ, ಅದು ತಗೋ, ನಿನಗ ಜಾಗಿನ ಮೇಲೆ ಕಡಿಮೆ ಆಗ್ತದ ಅಂದವ. ಏನ್ರಿ ಅಂತ ಔಷಧಿ ನಿಂಬಲ್ಲಿ ಏನದಾರ ತಿಳ್ಕೊಂಡು ಕೇಳ್ದಾಗ ಅವ ಕಿಸ್ದಾನ ಒಂದು ಶರಿ ಬಾಟ್ಲಿ ತೆಗದಂತ ಮಗ, ತಗೋ ಇದು ತಗೋ, ಇದು ತಗೊಳಲ್ರಿ, ಇದು ಬ್ಯಾಡ್ರಿ ಅಂತ ತಿಳ್ಕೊ. ಯಾರೇ ಹುಚ್ಚಿದೀವಿ, ಇಟ್ಟೆ ತಗೋ, ಇಟ್ಟೆ ನೋಡ್ಬೇಕ್ರಿ ಅವ್ರು ಎಷ್ಟು ಚಲೋ ಹೇಳ್ತ, ಇಟ್ಟೆ ತಗೋ ಅನ್ನೋದಾಗ ಅವ, ಇಲ್ರಿ ಇದು ತಗೊಂಡ್ರೆ ಹೆಂಗ ನೆಗಡಿ ಹೋಗ್ತದ, ಹೆಂಗ ಜ್ವರ ಹೋಗ್ತದ, ಹೆಂಗ ಕಫ ಹೋಗ್ತದ ತಿಳ್ಕೊಂಡು ಕೇಳುವಂತ ಗಳಿಗೆ ಒಳಗ ಅವ ಅಂದಂತ, ಹುಚ್ಚ ಇದು ಕುಡಿಯೋದ ಚಾಲು ಮಾಡ್ದಾಗ ನಡೆದು ನನ್ನ ಮನಿ ಹೋಗ್ಯಾದ, ಊರು ಮುಂದಿನ ತೋಟ ಹೋಗ್ಯಾದ, ಟ್ರ್ಯಾಕ್ಟರ್ ಹೋಗ್ಯಾದ, JCB ಹೋಗ್ಯಾದ, ನನ್ನ ಹೆಂಡತಿ ಕೊಳ್ಳಾದ ಬಂಗಾರದ ತಾಳಿ ಹೋಗ್ಯಾದ, ಜುಸ್ಪಿ ನಿನ್ನ ಕೆಮ್ಮ ಹೋಗಲ್ಲ, ತಗೋ ಹುಚ್ಚ. ಇಂಥವ್ರ ಮಧ್ಯದೊಳಗೆ ಸಿಕ್ಕ್ರಿ ಅಂದ್ರೆ ಸಂಸಾರ ದಾರೋದಿಕ್ಕೆ. ಹಂಗಾಗ ಜೀವನದೊಳಗೆ ಸಜ್ಜನರ ಸಂಘ ಮಾಡಬೇಕು. ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಅದು ಬಂದವಯ್ಯ. ಸಂಘಗಳೆರಡುಂಟು, ಒಂದು ಹಿಡಿ ಒಂದು ಬಿಡು ಅನ್ನುವ ಮಾತಿಗೆ ನಾವೆಲ್ಲರೂ ಕೂಡ ಸದಾಕಾಲ ಬದ್ಧ ಇರೋಣ. ಹೆಂಗ ಅಂತಂದ್ರೆ, ಈ ಸಮಾಜದೊಳಗ ಒಳ್ಳೆಯವ್ರು ಇದ್ರು ಅಂತಂದ್ರೆ ಅವ್ರ ಬಲ್ಲಿಂದ ಹೆಂಗ ತಪ್ಪಿಸ್ಕೊಂಡು ಹೋಗೋದ್ರಿ ಅಪ್ಪೋರೆ ಅಂತಂದ್ರ, ಕೂನಾರೇ ಹೆಂಗ ಮಾಡ್ಕೊಳ್ಳೋದಂದ್ರೆ ಗೊತ್ತಾಗ್ಬಿಡ್ತದ. ಹತ್ತಿರ ಹೋದ ಕೂಡ್ಲೇನೆ ಅವ್ರ ಮನಸ್ಸ ನಮ್ಮ ಮನಸ್ಸು ಮ್ಯಾಚೇ ಆಗೋದಿಲ್ರಿ. ಹಿಂಗ ಹತ್ತಿರ ಬಂದು ಕೂತೀವಿ ಅಂತಂದ್ರೆ ನಮ್ಮ ಮನಸ್ಸು ಅವ್ರ ಮನಸ್ಸು ಮ್ಯಾಚೇ ಆಗೋದಿಲ್ಲ, ಒತ್ತ ಹೊಂದಾಣಿಕೆನೇ ಆಗೋದಿಲ್ಲ. ಅವಾಗ ಗೊತ್ತಾಗ್ಬಿಡ್ತದೆ ಇವ್ರು ಕೆಟ್ಟವ್ರದಾರ, ಇವ್ರು ಒಳ್ಳೆಯವರದಾರ ತಿಳ್ಕೊಂಡು, ಮತ್ತೆ ಕೆಟ್ಟವ್ರದಾರ ತಿಳ್ಕೊಂಡು ಬಾಯಿಲೆ ಅಂದ್ರೆ ನೀವು ಕೆಟ್ಟವ್ರಾಗೋದು ಬೇಡ, ನಾವು ಕೆಟ್ಟವ್ರಾಗೋದು ಬೇಡ ತಿಳ್ಕೊಂಡು ಸುಮ್ಮನೆ ಅವರಿಂದ ದೂರ ಇರೋದು ಬಹಳ ಇದು ಜಾಣರ ಲಕ್ಷಣ. ಇದು ತುದಲಾಲಿಗೆ ಬೆಲ್ಲ ಎದೆ ಕತ್ತರಿಯವರ ಸಂಗ ಬೇಡ, ತುದಲಾಲಿಗೆ ಬೆಲ್ಲ ಎದೆ ಕತ್ತರಿಯವರ ಸಂಗ ಬೇಡ, ತುದಲಾಲಿಗೆ ಬೆಲ್ಲ ಎದೆ ಕತ್ತರಿಯವರ ಸಂಗ ಬೇಡ. ಹದವು ಮೀರ ಮೇಲೆ ಹಲವು ಮಾತಾಡುವರ, ಹದವು ಮೀರ ಮೇಲೆ ಹಲವು ಮಾತಾಡುವರ ಸಂಗ ಬೇಡ, ಸಂಗ ಬೇಡ, ಸಂಗ ಬೇಡ, ಸಂಗ ಬೇಡ. ಸಂಘ ಬೇಡ. ಕೆಲಸ ಆಗೋತನ ಚಲೋ ಅಂತ ನೋಡ್ಬೇಕ್ರಿ. ಈಗ ಹಿಂಗ ತಿರುಗಾಡ್ಕೊಂಡು ಹೋಗ್ಬೇಕಾದ್ರೆ ಪಾಪದ ಕುತ್ತಿದಕ್ಕೆ ಕರ್ಕೊಂಡೋಗಿ, ಕಕ್ಕ ನೀ ಪಂಚಾಯತಿ ಮೆಂಬರ್ ಆತ ಪಕ್ಕ ನಿತ್ತಂದ್ರೆ ನಿನಗೆ ಹೇಳ್ತೀನಿ, ಓಣಿ ಓಟ್ ಎಲ್ಲ ನಿನಗೆ ಕೊಡ್ತಾವ ಅನ್ನೋದು, ಒಂದು ಪ್ಲೇಟ್ ಸುಸಲ ತಿನ್ನೋದು ಹೋಗೋದು. ಒಂದು ಪ್ಲೇಟ್ ಸುಸಲಾ ತಿನ್ನೋ ಸಲುವಾಗಿ ಅವನಿಗೆ ಹೋಗಿ ನೀ ಮೆಂಬರ್ ಕರೆ ನಿಂತು ನೋಡಿ, ನೀ ಪಕ್ಕ ನಿನಗೆ ಅವಿರೋಧವಾಗಿ ಆಯ್ಕೆ ಮಾಡ್ತಾರ. ಮಾಡ್ಲಿಲ್ಲ ಅಂದ್ರೂ ಯಾರಿಗೂ ಎಲ್ಲರ ಓಟ್ ನಿನಗೆ ಕೊಡ್ತಾವ ಅನ್ನೋದು. ಅವ ಪಾಪ ಇಟ್ಟು ಅನ್ನೋದಕ್ಕ ಅವ ಈಗ ಗೀರಿಕೆಯಾಗಿ ನಡಿ ಅಳಿಯ ನಿನಗೇನು ಬೇಕು ನಡಿ, ಇಸ್ಗುಡ್ತೀನಿ ನಡಿ ಅನ್ನೋದು. ಹೊಟ್ಟೆಲ್ಲ ಕರ್ಕೊಂಡು ಹೋಗಿ ಅವ ಹೊಟ್ಟೆ ತುಂಬಾ ಸುಸಲಾ ತಿಂದ ಬಳಕ ಹಳೆಯ ಬರ್ಲಿ ಅಂತ ತಿಳ್ಕೊಂಡು ಇವ ಮಾವು ತಿನ್ನಿಸ್ ಹೊರಗೆ ಕಳಿಸ್ದಾಗ ಮೊದಲ ಕೊತ್ತವ್ ಕೇಳಿರ್ಬೇಕಲ್ಲ, ಹಿಂಗ್ ಹೇಳಿ ಅವನ ಕೈಲಿ ಸುಸಲಾ ತಿಂದಲ್ಲಿ ಇವ ಮೆಂಬರ್ ಆತಾನ. ಅಲ್ಲೆಲ್ಲಿ ಮೆಂಬರ್ ಆತಾನ, ಮನೆಗೆ ಹೆಣ್ತಿನ ಓಟ್ ಹಾಕಲ್ಲ ಅವನಿಗೆ. ಎಷ್ಟೋ ಮಂದಿ ಹಿಂಗ್ನು ಕೂಡ ಹಾಳು ಮಾಡಿದವ್ರು ಅದಾರ ಸಮಾಜದೊಳಗೆ. ದಯವಿಟ್ಟು ನಾನು ಹೇಳೋದೇನು ಅಂತಂದ್ರೆ, ಒಳ್ಳೆಯವರ ಸಂಘ ಮಾಡಬೇಕು. ಬದುಕಿನೊಳಗ ಜೀವನದೊಳಗ ಸಜ್ಜನರ ಸಂಘ ಮಾಡಿದ್ರೆ ಮಾತ್ರ ಬದುಕಿಗೊಂದು ಅರ್ಥ ಸಿಗ್ತದೆ, ಒಂದು ಬಣ್ಣ ಸಿಗ್ತದೆ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ತಿಳಿಸ್ತಾ, ಒಟ್ಟಾರೆ ಹೆಂಗಿರ್ಬೇಕು ಅಂತಂದ್ರೆ, ಒಬ್ಬ ನಡ್ಕೊಂತ ಹೊಂಟಿದ್ ನಾನು ನಡ್ಕೊಂತ ಹೋಗು ಹೆಂಗ್ ತಪ್ಸ್ಕೋಬೇಕು ಅನ್ನೋದು ಹೇಳ್ತೀನಿ ನಿಮಗ್. ಈ ಕೆಟ್ಟವ್ರ ಮಧ್ಯದೊಳಗೆ ಹೆಂಗ್ ತಪ್ಸ್ಕೋಬೇಕಂದ್ರೆ, ಬೆಣ್ಣೆಂದು ಕೂದಲು ತೆಗೆದಂಗ್ ತಕೊಂಡ್ಬಿಡ್ಬೇಕು. ಇವ ಒಬ್ಬ ಬಹಳ ಒಳ್ಳೆಯ ಸಜ್ಜನ ವ್ಯಕ್ತಿ ಒಂದು ಊರಿಗೆ ಹೊಂಟಿದ್ದ. ಊರಿಗೆ ಹೋಗ್ಬೇಕಾದ್ರೆ ಆ ಊರೊಳಗೆ ಒಬ್ಬ ಮಟ್ಟ ಮಧ್ಯಾಹ್ನ ಕುಡಿದು ರಸ್ತೆ ಮೇಲೆ ನಿಂತಿದ್ದ.
ರಸ್ತೆ ಮೇಲೆ ನಿಂತಿರುವಂತ ಗಳಿಗೆ ಒಳಗೆ ಪಾಪ ಇವ ಸಜ್ಜನ ಸುಮ್ಮ ಅವನ ಪಡಿಗೆ ಅವ ಹೊಂಟಿದ್ದ, ಹೋಗ್ಬೇಕಾದ್ರೆ ಅವನಿಗೆ ಇವ ಕುಡ್ದವ್ ಕರೆದೇ ಬಾಯಿಲಿ ಅಂದ. ಬಾಯಿಲಿ ಅಂದ ಕೂಡ್ಲೆ ಪಾಪ ಇವ ಒಳ್ಳೆವ, ಮೊದಲೇ ಅವ್ನ ಸಂಗಟಿಯಲ್ಲಿ ಕಿರಿಕಿರಿ ತಿಳ್ಕೊಂಡು ಇವ ಹೋಗಿ ಅವ್ನ ಮೊದಲಾಗಿ ನಿಂತ್ಕೊಂಡೆ. ಏನ್ರಿ ಅಣ್ಣವ್ರೆ, ಯಾವ್ರು ನಿಂದು? ನನ್ ನೀಲೂರ್ರಿ. ಎಲ್ಲಿಗೆ ಹೊಂಟಿದಿ? ಹಿಂಗ ಮುಂದ ಪಟ್ನಾಕ್ ಹೊಂಟೇನ್ರಿ. ಪಟ್ನಾಕ್ ಹೊಂಟಿದೇನು? ಹೌದು ಪಟ್ನಾಕ್ ಹೊಂಟೀನಿ. ತಮ್ಮ ಕಲ್ಲಿ ಏನ್ ಕಾಣತ್ತದ ಮ್ಯಾಲ ನೋಡ ಜರ ಏನ್ ಕಾಣತ್ತದ ತಿಳ್ಕೊಂಡು ಆಕಾಶ ತೋರಿಸ್ದ. ಆಕಾಶ ತೋರಿಸ್ ಕೂಡ್ಲೆ ಅವ ನೀಲೂರ್ದವ ಏನಂದ, ಅದು ಏನ್ರಿ ಅದು ಸೂರ್ಯನೇ ಅದನ್ರಿ ಅಂತ ತಿಳ್ಕೊಂಡ್ ಅಂದಾಗ ಇವ ಕುಡ್ದವ ಅಂದ, ಏಯ್ ಹುಚ್ಚಿದೆ ಏನು, ಸೂರ್ಯ ಅದಾನೇನವ, ಚಂದ್ರಮದನದವ, ಮಟ್ಟ ಮಧ್ಯಾಹ್ನ ಇದು. ಅವ ಸೂರ್ಯ ಅದಾನ ಅಂತ ತಿಳಿದಿದ್ದೇನು? ಅಲ್ಲವ ಚಂದ್ರಮದನ. ಚಂದ್ರಮದನದ ಕೂಡ್ಲೆ ಇವ ಸಜ್ಜನಿದ್ದ, ಒಳ್ಳೆಯವ್ರ ಸಂಘ ಮಾಡಿದ್ದ, ಹಿಂಗ ಪುರಾಣ ಪ್ರವಚನ ಕೇಳ್ತಿದ್ದ. ಇವನಿಗೆ ಒಂದ್ ಸ್ವಲ್ಪ ತಲೆ ಇತ್ತು. ಇವ ಏನಂದ ಅವನಿಗಂದ್ರ, ಏನೋರಿ ಅಣ್ಣೋರೇ ಗೊತ್ತಿಲ್ರಿ, ಈ ಟೈಮ್ನಾಗ ನಮ್ಮ ಊರಾಗಂತೂ ಸೂರ್ಯನೇ ಇರ್ತಾನ್ರಿ, ನಿಮ್ ಊರಾಗ ಚಂದ್ರಮ್ ಇದ್ರು ಇರ್ಬೋದ್ರಿ, ಅವ ಚಂದ್ರಮ್ ಇರ್ಬೋದ್ರಿ ಅಂತ ತಿಳ್ಕೊಂಡ್ ಅಂದಾಗ ಶಾಣೆ ಇದು ಹೋಗಂದಂತವ. ಅಂದ್ರ ಅರ್ಥ ಏನು ಅಂತಂದ್ರೆ, ಜೀವನದೊಳಗ ಕೆಟ್ಟವರ ಮಧ್ಯದೊಳಗ ತಪ್ಪಿಸ್ಕೊಂಡು ಹೋಗುವಂತ ಜಾಣವೇ ಇದೆಯಲ್ಲ, ಅದು ಬರ್ಬೇಕಾದ್ರೆ ಸತ್ಸಂಗ ಮಾಡಬೇಕು, ಸಜ್ಜನರ ಸಂಘ ಮಾಡಬೇಕು, ಒಳ್ಳೆಯವರ ಸಂಘ ಮಾಡಬೇಕು. ಅಂದಾಗ ಮಾತ್ರ ಈ ಭವಸಾಗರವನ್ನ ದಾಟಕ್ಕೆ ಸಾಧ್ಯ ಇದೆ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ತಿಳಿಸ್ತಾ, ವಿಶೇಷವಾಗಿ ಕಡಣಿ ಕಾರ್ಯಕ್ರಮಕ್ಕೆ ಹೋಗ್ಬೇಕು. ಅಲ್ಲೂ ಕೂಡ ಬಹಳಷ್ಟು ಜನ ಕಾತುರದಿಂದ ಕಾಯ್ತಾ ಇದ್ದಾರೆ. ಹಂಗಾಗಿ ಆ ಕಾರ್ಯಕ್ರಮಕ್ಕೆ ಹೋಗುವಂತ ಅನಿವಾರ್ಯತೆ ಇರುವಂತ ಕಾರಣ ತಾಯಿಯವರು ನಡೆಸ್ಕೊಡ್ತಾರೆ, ಧರ್ಮದರ್ಶಿಗಳವರು ನಡೆಸ್ಕೊಡ್ತಾರೆ. ಅವರ ಮಾತುಗಳನ್ನ ತಾವೆಲ್ಲರೂ ಕೂಡ ಆಲಿಸ್ರಿ ಅನ್ನುವಂತ ಮಾತನ್ನ ಹೇಳ್ತಾ, ವಿಶೇಷವಾಗಿ ವೇದಿಕೆ ಮೇಲೆ ಇವತ್ತು ನಿತಿನ್ ಗುತ್ತೇದಾರ್ ಅವರು, ವಿಶ್ವನಾಥ್ ರೇವೂರವರು ಮತ್ತು ನನ್ನ ಆತ್ಮೀಯ ಶಿಷ್ಯರಾಗಿರುವಂತವರು ರಾಮಚಂದ್ರ ಅವರಳ್ಳಿ ಬಗ್ಗೆ ಅವ್ರಿಗೆ ಯಾಕೆ ನನಗೆ ಆತ್ಮೀಯರು ಅಂದ್ರೆ, ಮೂಲತಃ ಮಹಾಂತನ ಮಠದ ಶಿಷ್ಯರು. ಯಾಕೆ ಅವ್ರನ್ನ ಇಷ್ಟಪಡುವುದು, ಯಾಕೆ ಇವತ್ತಿನ ಎಲ್ಲ ಯುವಕರಿಗೆ ಅವ್ರ ಆದರ್ಶ ಅಂತಂದ್ರೆ, ಬಹಳ ಜನ ಎದಿ ಮೇಲ ಕೊರಳಾಗ ಯಾವ್ದೋ ಹೀರೋದು ಯಾವ್ದೋ ಹೀರೋನಿ ಫೋಟೋಗಳದು ಅಚ್ಚೆ ಹಾಕೊಳ್ಳೋದು, ಟ್ಯಾಟೋ ಹಾಕೊಳ್ಳೋದು ನೋಡ್ತೇವೆ. ಆದ್ರೆ ಹಡದ ತಂದೆ ತಾಯಿಯ ಫೋಟೋವನ್ನ ಹಾಕೊಳ್ಳುವಂಥದ್ದು ಬಹುತೇಕ ಕಡಿಮದ. ಇವತ್ತಿಗೂ ಕೂಡ ಕೊರಳೊಳಗಿರುವಂತ ಲಿಂಗವನ್ನ, ರುದ್ರಾಕ್ಷಿಯನ್ನ ಮರೆತಿಡಬಹುದು. ಕರೆ ಒಂದು ದಿನನೂ ಕೂಡ ತನ್ನ ತಾಯಿ ತಂದೆ ಫೋಟೋ ಕೊಳ್ಳಗ್ ಹಾಕೊಂಡಿದ್ದು ಎಲ್ಲೂ ತೆಗೆದಿಟ್ಟಿಲ್ಲ. ಯಾಕೆ ಇದನ್ನ ಹೇಳತ್ತೀನಿ ಅಂದ್ರೆ, ಸಮಾಜದೊಳಗ ಇಂಥ ಸಾಧಕರು ಅನೇಕರಿಗೆ ಮಾರ್ಗದರ್ಶನದ ಮಾದರಿಯ ಬದುಕನ್ನ ಬದುಕ್ತಾರಲ್ಲ, ಬಹುಶಃ ಆ ಕಾರಣಕ್ಕಾಗಿ ಅವ್ರು ನನಗೆ ಬಹಳ ಹತ್ತಿರದವರು. ಬಹುಶಃ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ತಿಳಿಸಿ ನನ್ನ 4 ಮಾತುಗಳನ್ನ ಗುರುಗಳ ಪದಕ್ಕೆ ಅರ್ಪಿಸ್ತೇನೆ. ದೇಶದ ಗಡಿ ಕಾಯುವಂತ ಯೋಧನಿಗೆ, ನಾಡಿನೊಳಗೆ ಅನ್ನದಾತನಾಗಿರುವಂತ ರೈತನಿಗೆ ಕಷ್ಟಗಳು ಬರದೇ ಇರಲಿ. ಬಂದಿರುವಂತ ಕಷ್ಟಗಳನ್ನು ನೀಗಿಸುವಂತ ಶಕ್ತಿ ಮಾಂತೇಶ, ನಿಂಬೆಕ್ಕ ತಾಯಿ, ಸಿದ್ದರಾಮ ಶಿವಾಚಾರ್ಯರು ಕೊಟ್ಟು ಕರುಣಿಸ್ಲಿ ಅಂತ ತಿಳ್ಕೊಂಡು ಜೋರಾಗಿ ಚಪ್ಪಾಳಿ ತಟ್ಟುವ ಮೂಲಕ ಅವಸೂರ, ನೀವು ಬಿಸಿ, ನಾನು ಬಿಸಿ ಒಳಗೆ ಹುಟ್ಟಿವಿ, ಬಿಸಿ ಒಳಗೆ ಹೊಂಟಿವಿ. ಆದ್ರೆ ಅಲ್ಲಿ ಕಡಣಿ ಒಳಗೆ ಒಂದು ದೊಡ್ಡದಾಗಿರುವಂತ ದೇವಸ್ಥಾನದ ಕಟ್ಟಡ ಸರಿಸುಮಾರು, ಬಹುಶಃ ನಿನ್ನೆ ನಮ್ಮ ಶಿವಾನಂದ ಅಣ್ಣವ್ರು ಹೋಗಿ ಬಂದಾರಲ್ಲಿ, ಬಹಳ ಚಲೋ ಕಟ್ಟಡ ಮಾಡ್ತಾ ಇದ್ದಾರೆ. ಕಲಬುರಗಿ ನಾಡಿನೊಳಗೆ ಅಂತ ಕಟ್ಟಡ ನೋಡಕ್ ಸಾಧ್ಯ ಇಲ್ಲ. ಬಹುಶಃ ಊರಿನ ಹಳೆಯದವ್ರಿಗೂ ಅವ್ರನ್ನು ಕೂಡ ಅಲ್ಲಿ ಅವ್ರದೇ ಆಗಿರುವಂತ ಕಾಣಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಬಹುಶಃ ಬಹಳ ಶಂಕರಲಿಂಗನ ದೇವಸ್ಥಾನವನ್ನ ಕಟ್ಟುತ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಅವರೆಲ್ಲಿ ಬರಲೇಬೇಕು. ಅದು ನಮ್ಮ ದೊಡ್ಡ ಗುರುಗಳ ನೇತೃತ್ವದೊಳಗ ಅವ್ರ ಆಶೀರ್ವಾದದಿಂದನೇ ಕಟ್ತಾ ಇರುವಂತ ಕಾರಣಕ್ಕಾಗಿ ಅಲ್ಲಿ ಹೋಗ್ಲೇಬೇಕಾಗಿರುವಂತ ಅನಿವಾರ್ಯತೆ ಇರುವಂತ ಕಾರಣ ತಾವೆಲ್ಲರೂ ಕೂಡ ಅನ್ಯತಾ ಭಾವಿಸಲಾರ್ದನೆ, ಯಾರು ಕೂಡ ಹೇಳಲಾರ್ದನೆ, ನನ್ನ ಸಂಗಟ ಯಾರು ಕೂಡ ಬರ್ಲಾರ್ದನೆ, ಯಾರಾದ್ರೂ ಒಬ್ಬರೇ ಬರ್ರಿ, ಉಳಿದವರೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನ ಮುಂದುವರಿಸಿಕೊಂಡು ಹೋಗ್ರಿ ಎನ್ನುವಂತ ಮಾತು ಹೇಳಿ ನನ್ನ 4 ಮಾತುಗಳನ್ನು ಗುರುಗಳ ಪದಕ್ಕೆ ಅರ್ಪಿಸ್ತೇನೆ. ಸರ್ವೇ ಜನ ಸುಖಿನೋ ಭವಂತು, ಸತ್ಯಂ ಶಿವಂ ಸುಂದರಂ. ಧನ್ಯವಾದಗಳು ಪೂಜ್ಯರಿಗೆ. ಇದೇ ಸಂದರ್ಭದಲ್ಲಿ ಭಕ್ತಿ ಸಂಪನ್ನರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಮಚಂದ್ರ ಔರಳ್ಳಿಜಿ ಅವರು ಪೂಜ್ಯರನ್ನ ಗೌರವಿಸಿ ಸತ್ಕರಿಸಲು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಭಕ್ತಿ ಸಂಪನ್ನರು, ಆತ್ಮೀಯರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಭಾಗವಹಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಮಚಂದ್ರ ಔರಳ್ಳಿಜಿ, ಉದ್ಯಮಿದಾರರು, ಕಲಬುರಗಿ ಬಿಜೆಪಿಯ ಮುಖಂಡರು,
ಈ ಪುರಾಣದ ಪುಣ್ಯ ಕಾರ್ಯಕ್ರಮಕ್ಕೆ 11,001 ರೂಪಾಯಿ ಕಾಣಿಕೆಯನ್ನ ನೀಡಿದ್ದಕ್ಕಾಗಿ ಅವರಿಗೂ ಕೂಡ ಮಾತಾಯಿಯು ಆಯುರಾರೋಗ್ಯ ಭೋಗ್ಯವಾಗಿ ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತಾ ಇದ್ದೇವೆ. ಅವರ ಜೊತೆಗೇನೆ ಭಕ್ತಿ ಸಂಪನ್ನರಾಗಿರ್ತಕ್ಕಂಥ ಶರಣಬಸಪ್ಪ ಪದಕೀಜಿ ಬಿಜೆಪಿ ಅಫಜಲ್ಪುರ ಮಂಡಲದ ಕಾರ್ಯದರ್ಶಿಗಳು ಅವರು ಕೂಡ ಈ ಒಂದು ಪುರಾಣ ಕಾರ್ಯಕ್ರಮಕ್ಕೆ 5,001 ರೂಪಾಯಿ ಕಾಣಿಕೆಯನ್ನು ಸಮರ್ಪಣೆ ಮಾಡಿದ ಅವರಿಗೂ ಕೂಡ ಮಾತಾಯಿಯು ಆಯುರಾರೋಗ್ಯ ಭೋಗ್ಯವಾಗಿ ಕೊಟ್ಟು ಕರುಣಿಸಲಿ ಅಂತ ಹಾರೈಸ್ತಾ ಇದ್ದೇವೆ. ಭಕ್ತಿ ಸಂಪನ್ನರಾಗಿರ್ತಕ್ಕಂಥ ರಾಮಚಂದ್ರ ಔರಳಿಜಿ ಉದ್ಯಮಿದಾರರು ಗವಾಯಿಗಳವರಿಗೂ 1,101 ರೂಪಾಯಿ ಮತ್ತು ತಬಲಾಜಿ ಅವರಿಗೂ 1,101 ರೂಪಾಯಿ ಕಾಣಿಕೆಯನ್ನ ಸಮರ್ಪಣೆ ಮಾಡಿರುತ್ತಾರೆ. ಅವರ ಜೊತೆಗೇನೆ ಶರಣಬಸಪ್ಪ ಪದಕೀಜಿ ಅವರು ಕೂಡ ಕಲಾ ಬಳಗಕ್ಕೆ 501 ರೂಪಾಯಿ ಕಾಣಿಕೆಯನ್ನ ಸಮರ್ಪಣೆ ಮಾಡಿರ್ತಾರೆ. ಈ ಕಾಣಿಕೆಗಳನ್ನ ಪೂಜ್ಯರು ಸ್ವೀಕರಿಸಲಿ ಅಂತ ನಾನು ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಹಿರಿಯರಾಗಿರ್ತಕ್ಕಂಥ ವೇದಮೂರ್ತಿ ವೀರಣ್ಣ ಸ್ವಾಮೀಜಿ ಅವರು ಈ ಒಂದು ಪುರಾಣ ಕಾರ್ಯಕ್ರಮಕ್ಕೆ 1,001 ರೂಪಾಯಿ ಕಾಣಿಕೆಯನ್ನು ಸಮರ್ಪಣೆ ಮಾಡಿರುತ್ತಾರೆ. ಅವರ ಜೊತೆಗೆ ಭಕ್ತಿ ಸಂಪನ್ನರಾಗಿರ್ತಕ್ಕಂಥ ಶಿವಾನಂದ್ ಗರೂರ್ಜಿ ಪ್ರಗತಿಪರ ರೈತರು ಅವರು ಕೂಡ ಈ ಪುರಾಣ ಕಾರ್ಯಕ್ರಮಕ್ಕೆ 2,101 ರೂಪಾಯಿ ಕಾಣಿಕೆಯನ್ನು ಸಮರ್ಪಣೆ ಮಾಡಿರುತ್ತಾರೆ. ಆತ್ಮೀಯ ಹಿರಿಯರಾಗಿರ್ತಕ್ಕಂಥ ಬಸವಂತರಾವ್ ಮಾಸ್ಟರ್ ಪಟ್ಟಣ್ಜಿ ಅವರು ಕೂಡ 501 ರೂಪಾಯಿ ಕಾಣಿಕೆಯನ್ನು ಸಮರ್ಪಣೆ ಮಾಡಿರುತ್ತಾರೆ. ಭಕ್ತಿ ಸಂಪನ್ನರಾಗಿರ್ತಕ್ಕಂಥ ಶ್ರೀಯುತರಾದ ಅಣ್ಣರಾವ್ ಬಸವಂತರಾವ್ ಕೊರಳ್ಜಿ ಅವರು ಕೂಡ 1,001 ರೂಪಾಯಿ ಕಾಣಿಕೆಯನ್ನು ಸಮರ್ಪಣೆ ಮಾಡುವುದರ ಜೊತೆಗೇನೆ ಭಕ್ತಿ ಸಂಪನ್ನರಾದ ವೇದಮೂರ್ತಿ ವೀರಣ್ಣ ಸ್ವಾಮೀಜಿ ಅವರು ಪರಮ ಪೂಜ್ಯರಾಗಿರ್ತಕ್ಕಂಥ ಶಟಸ್ಥಳ ಬ್ರಹ್ಮೆ ವೀರಮಾನ್ ಶಿವಾಚಾರ್ಯಪ್ಪ ಅವರ ಚರಣಕಮಲಗಳಿಗೆ 501 ರೂಪಾಯಿ ಮತ್ತು ಕಲಾ ಬಳಗಕ್ಕೂ ಗವಾಯಿಗಳವರಿಗೂ 101 ಮತ್ತು ತಬಲಾಜಿಯವರಿಗೂ 101 ರೂಪಾಯಿ ಕಾಣಿಕೆಯನ್ನ ಸಮರ್ಪಣೆ ಮಾಡಿರುತ್ತಾರೆ. ಇನ್ನು ವಿಶೇಷವಾಗಿ ಇಲ್ಲಿ ನಾವು ಹೋದ ವರ್ಷದಿಂದ ಇಲ್ಲಿ ನಿಂಬೆಕ್ಕ ದೇವಸ್ಥಾನಕ್ಕೆ ಆಸ್ತಿ ಖರೀದಿ ಮಾಡುವ ಸಲುವಾಗಿ ನಾವು ಘೋಷಣೆ ಮಾಡಿರುವ ಸಂದರ್ಭದಲ್ಲಿ ಸಾಕಷ್ಟು ಜನರು ವಾಗ್ದಾನ ಮಾಡಿದ್ದೀರಿ. ಅದರಲ್ಲಿ ಸುಮಾರಾಗಿ 60% ಜನರು ತಮ್ಮ ವಾಗ್ದಾನದ ಪ್ರಕಾರ ಕಾಣಿಕೆಯನ್ನು ಸಮರ್ಪಣೆ ಮಾಡಿರುವ ಸಲುವಾಗಿ ಇವತ್ತು 48 ಲಕ್ಷ ರೂಪಾಯಿದ ಈ ಒಂದು ಆಸ್ತಿ ಖರೀದಿಯು ತಮ್ಮೆಲ್ಲರ ಒಂದು ಸಹಕಾರದಿಂದ ಜೋರಾಗಿ ಚಪ್ಪಾಳೆ ಮುಖಾಂತರ ಎಲ್ಲ ಕಾಣಿಕೆಯನ್ನು ಸಮರ್ಪಣೆ ಮಾಡಿದ ಮಹಾದಾನಿಗಳಿಗೆ ಸಲ್ಲಿಸಿರಿ ಅಂತ ನಾನು ತಾಯಂದಿರಲ್ಲಿ ವಿನಂತಿಸಿಕೊಳ್ತೇನೆ. ಅದರಲ್ಲಿ ವಾಗ್ದಾನ ಮಾಡಿರುವ ಪ್ರಕಾರವಾಗಿಯೇ ಇವತ್ತು ಭಕ್ತಿ ಸಂಪನ್ನರಾಗಿರ್ತಕ್ಕಂಥ ಅಪ್ಪ ಸಾಬ್ ಗುರಣ್ಣ ಹಾಳಮಳಿಜಿ ಅವರು ತಮ್ಮ ವಾಗ್ದಾನ ಪ್ರಕಾರ 11,001 ರೂಪಾಯಿ ಕಾಣಿಕೆಯನ್ನು ಸಮರ್ಪಣೆ ಮಾಡಿದ ಅವರಿಗೂ ಕೂಡ ಮಾತಾಯಿಯು ಆಯುರಾರೋಗ್ಯ ಭೋಗ್ಯವಾಗಿ ಕೊಟ್ಟು ಕರುಣಿಸಲಿ ಅಂತ ಹಾರೈಸ್ತಾ ಇದ್ದೇವೆ. ಇನ್ನು ವಾಗ್ದಾನ ಮಾಡಿರ್ತಕ್ಕಂಥ ಸಾಕಷ್ಟು ಭಕ್ತರು ತಮ್ಮ ಕಾಣಿಕೆಯನ್ನ ಸಮರ್ಪಣೆ ಮಾಡಿಲ್ಲ. ಕಾರಣ ತಾವು ಇನ್ನು ಉಳಿದಿರತಕ್ಕಂಥ 3 ದಿವಸ ಕಾರ್ಯಕ್ರಮದಲ್ಲಿ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ವಾಗ್ದಾನವನ್ನ ನಿಭಾಯಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇನ್ನು ಇಲ್ಲಿ ಒಂದು ವಿಶೇಷವಾದಂತ ಒಂದು ನಿತಿನ್ ವಿ ಗುತ್ತೇದಾರ್ ಅಭಿಮಾನಿ ಬಳಗದ ಒಂದು ಯುವಕರು ಕೂಡಿಕೊಂಡು ಈ ಒಂದು ಪುರಾಣ ಪುಣ್ಯ ಕಾರ್ಯಕ್ರಮಕ್ಕೆ ಕಾಣಿಕೆಯನ್ನು ಸಮರ್ಪಣೆ ಮಾಡಿರುತ್ತಾರೆ. ಭಕ್ತಿ ಸಂಪನ್ನರಾಗಿರ್ತಕ್ಕಂಥ ವೈಜನಾಥ್ ಸಾಯಿಬಣ್ಣ ಸವಳಗಿ 5,555 ರೂಪಾಯಿ. ಅದೇ ರೀತಿ ಶರಣು ಶಿವಾನಂದ್ ಹುಗಾರ್ 5,555 ರೂಪಾಯಿ. ಭೀಮಾಶಂಕರ್ ಸಾಯಿಬಣ್ಣ ಪಗಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು 5,555 ರೂಪಾಯಿ. ವೀರೇಶ್ ಶ್ರೀಮಂತ್ ಗಣಮುಖಿ 5,555 ರೂಪಾಯಿ. ಶ್ರೀಶೈಲ್ ಭಗವಂತರಾವ್ ಕಾಮ್ದಿ 5,555 ರೂಪಾಯಿ. ಶ್ರೀಶೈಲ್ ಮಲ್ಕಣ್ಣ ಮುಗ್ದಿ 5,555 ರೂಪಾಯಿ. ಶರಣು ನಾಗಣ್ಣ ಠಕ್ಕ 5,555 ರೂಪಾಯಿ. ಸಿದ್ದರಾಮ್ ಶಿವಲಿಂಗಪ್ಪ ಮುಗ್ದಿ 5,555 ರೂಪಾಯಿ. ಅಣ್ಣಾರಾಯ್ ಸಾಯಿಬಣ್ಣ ಪಗಡಿ 5,555 ರೂಪಾಯಿ. ಸಾಯಿಬಣ್ಣ ಗುರ್ಶಾಂತ್ ಗುರ್ನಂಜಿ 5,555 ರೂಪಾಯಿ. ರಾಜಶೇಖರ್ ನಂದಿ ಕೆಜಿಬಿ ಬ್ಯಾಂಕ್ ಮ್ಯಾನೇಜರ್ ಕಲಬುರಗಿ ಅವರು ಕೂಡ 5,555 ರೂಪಾಯಿ ಕಾಣಿಕೆಯನ್ನು ಸಮರ್ಪಣೆ ಮಾಡಿರುತ್ತಾರೆ. ಶ್ರೀಯುತರಾದ ಈರಣ್ಣ ಬಸವಂತರಾವ್ ಲೋಣಿ 5,555 ರೂಪಾಯಿ. ಸಾತ್ಲಿಂಗಪ್ಪ ಶ್ರೀಮಂತ್ ಲೋಣಿ 5,555 ರೂಪಾಯಿ. ರಾಮಚಂದ್ರ ಶಿವಪುತ್ರ ಗುರುನಂಜಿ 5,555 ರೂಪಾಯಿ. ಹನುಮಂತರಾಯ್ ಸಾಯಿಬಣ್ಣ ಲೋಣಿ 5,555 ರೂಪಾಯಿ. ಶ್ರೀಯುತರಾದ ಶಶಿಕಾಂತ್ ಲಗಮಣ್ಣ ಕಾಮ್ದಿ 5,555 ರೂಪಾಯಿ. ಬಸವರಾಜ್ ಶಿವಶರಣಪ್ಪ ಕೋಕಮಳಿ 5,555 ರೂಪಾಯಿ. ರವಿ ಸಾಯಿಬಣ್ಣ ಹೂಗಾರ್ 5,555 ರೂಪಾಯಿ. ಚಂದ್ರಕಾಂತ್ ಪೀರಪ್ಪ ಹೂಗಾರ್ 5,555 ರೂಪಾಯಿ. ಬಸವರಾಜ್ ಗುರುಶಾಂತಪ್ಪ ಕಾಮ್ದಿ
5,555 ರೂಪಾಯಿ. ಭೀಮಶಾ ಪೀರಪ್ಪ ನಾಯ್ಕೋಡಿ 5,555 ರೂಪಾಯಿ. ಈ ಎಲ್ಲ ಭಕ್ತಾದಿಗಳು ತಮ್ಮ ಕಾಣಿಕೆಯನ್ನ ಸಮರ್ಪಣೆ ಮಾಡಿದ ತಮ್ಮೆಲ್ಲರಿಗೂ ಆ ಮಹಾತಾಯಿ ಆಯುರ ಆರೋಗ್ಯ ಭೋಗ್ಯಭಾಗ್ಯ ಕೊಟ್ಟು ಕರುಣಿಸಲಿ ಅಂತ ಹಾರೈಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಭಕ್ತಿ ಸಂಪನ್ನರಾಗಿರ್ತಕ್ಕಂಥ ದಿಗಂಬರ್ ಸಿದ್ದಾರಾಮ್ ಬಿಲ್ಕರ್ ಅವರು ಕೂಡ 11,001 ರೂಪಾಯಿ ಕಾಣಿಕೆಯನ್ನ ಸಮರ್ಪಣೆ ಮಾಡಿರ್ತಾರೆ. ಅವರಿಗೂ ಕೂಡ ಮಹಾತಾಯಿ ಉತ್ತರೋತ್ತರವಾಗಿ ಅವರ ಮನೆತನಕ್ಕೆ ಸಿರಿ ಸಂಪತ್ತನ್ನು ಕರುಣಿಸಲಿ ಅಂತ ಹಾರೈಸ್ತಾ ಇದ್ದೇವೆ. ಇನ್ನು ಇವತ್ತಿನ ಈ ಒಂದು ಪುರಾಣ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮದೇ ಆದಂತಹ ಕಾಣಿಕೆಯನ್ನು ಸಮರ್ಪಣೆ ಮಾಡಿದಂತ ಮಹಾದಾನಿಗಳ ಹೆಸರನ್ನು ಕೂಡ ತಮ್ಮ ಎದುರಿಡಲಿಕ್ಕೆ ತುಂಬಾ ಸಂತೋಷ ಅನ್ನಿಸ್ತಾ ಇದೆ. ಶಂಕರ್ ಕೊಳ್ಳೂರ್ ಮೇಲ್ಕುಂದಾಬಿ 1,011 ರೂಪಾಯಿ. ಶಿವಪುತ್ರ ಬಾಬುರಾಯ್ ಕೌಲಿಗಿ 1,101 ರೂಪಾಯಿ. ಶಾಂತಪ್ಪ ಮಾದೇವಪ್ಪ ಅಷ್ಟಿಗಿ 201 ರೂಪಾಯಿ. ತಾರು ಪೂರು ಜಾಧವ್ 2,101 ರೂಪಾಯಿ. ಸಂಗಮನಾಥ್ ಶಿವರಾಯ್ ಕುಕಮಳಿ 1,001 ರೂಪಾಯಿ. ಶ್ರೀಶೈಲ್ ಚಿಕ್ಕಳ್ಳಿ ಮೇಲ್ಕುಂದಾಬಿ 205 ರೂಪಾಯಿ. ಮಲ್ಲಿನಾಥ್ ರಾಚಪ್ಪ ನಾಗಣಸೂರ್ 501 ರೂಪಾಯಿ. ವಿಠಲ್ ಸಾಯಿಬಣ್ಣ ಬಿಲ್ಕರ್ 1,001 ರೂಪಾಯಿ. ಶ್ರೀಮತಿ ಕಸ್ತೂರಿ ಗುರಪ್ಪ ಬಿಲ್ಕರ್ 51 ರೂಪಾಯಿ. ಮಲ್ಲಾರಿ ಶ್ರೀಮಂತ್ ಜುಗ್ದನ್ಕರ್ 201 ರೂಪಾಯಿ. ಸಂಗಮನಾಥ್ ರುಕ್ಕಣ್ಣ ಮಡಿವಾಳ್ 1,001 ರೂಪಾಯಿ. ರೇವಣ್ ಸಿದ್ದು ಕುಂಬಾರ್ ಮಾಡ್ಸೋಣಿಗಿ 1,001 ರೂಪಾಯಿ. ಮಹೇಶ್ ಮಲ್ಲಿಕಾರ್ಜುನ್ ಬಡದಾಳ್ 201 ರೂಪಾಯಿ. ವೀರಮೂರ್ತಿ ಮಾಂತಯ್ಯ ಮಲ್ಲಯ್ಯ ಮರಿ ಸೇವಕರು ದೇವಲ್ ಗಣಗಾಪುರ್ 501 ರೂಪಾಯಿ. ವೇದಮೂರ್ತಿ ರುದ್ರಯ್ಯ ನಾಗಯ್ಯ ಸ್ಥಾವರ್ಮಠ್ 501 ರೂಪಾಯಿ. ಚಿದಾನಂದ್ ಈರಣ್ಣ ಲೋಣಿ 501 ರೂಪಾಯಿ. ಕುಪೇಂದ್ರ ಲಿಂಬೆಣ್ಣ ಲೋಣಿ 2,101 ರೂಪಾಯಿ. ಶ್ರೀಶೈಲ್ ಹನುಮಂತ್ ಕಂಬಾರ್ 101 ರೂಪಾಯಿ. ಭೀಮಶಾ ಪೀರಪ್ಪ ಮಾಂಗ್ 201 ರೂಪಾಯಿ. ಸಿದ್ದೇಶ್ವರ್ ಕಲ್ಲಪ್ಪ ಏರ್ಸಿಂಗಿ ಮುಕ್ಕಾಂ ಪುಣ 501 ರೂಪಾಯಿ. ಬಾಸು ಗಣು ಚವ್ಹಾಣ್ ನೀಲೂರ್ ತಾಂಡ 101 ರೂಪಾಯಿ. ಶಾರದಾಬಾಯಿ ಭೀಮು ರಾಠೋಡ್ 51 ರೂಪಾಯಿ. ಫೂಲಾಬಾಯಿ ಬಾಬು ಚವ್ಹಾಣ್ 25 ರೂಪಾಯಿ. ಪ್ರಕಾಶ್ ಥಾವು ರಾಠೋಡ್ 201 ರೂಪಾಯಿ. ಲಕ್ಷ್ಮಣ್ ಗೇಮು ರಾಠೋಡ್ 51 ರೂಪಾಯಿ. ದೇಸು ಬೋಜು ಚವ್ಹಾಣ್ 51 ರೂಪಾಯಿ. ಅಮನ್ ಚಂದು ಚವ್ಹಾಣ್ 25 ರೂಪಾಯಿ. ಸುನೀಲ್ ಕಾಶಿನಾಥ್ ರಾಠೋಡ್ 101 ರೂಪಾಯಿ. ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಸನ್ಮಾನ್ಯ ನಿತಿನ್ ವೆಂಕಯ್ಯ ಗುತ್ತೇದಾರ್ಜಿ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಈ ಒಂದು ಪುರಾಣ ಕಾರ್ಯಕ್ರಮಕ್ಕೆ 21,001 ರೂಪಾಯಿ ಕಾಣಿಕೆಯನ್ನ ಸಮರ್ಪಣೆ ಮಾಡಿರುತ್ತಾರೆ. ಅವರ ಜೊತೆಗೆ ರಾಜ್ಕುಮಾರ್ ಶಾಂತಯ್ಯ ಗುತ್ತೇದಾರ್ 501 ರೂಪಾಯಿ. ಭೀಮಾಶಂಕರ್ ಡೊಂಗರಿ ತೋಟ್ 1,101 ರೂಪಾಯಿ. ಮುಖ್ಯ ಗುರುಗಳು ಉಡ್ಚಾನಟ್ಟಿ. ನಂದಕುಮಾರ್ ನಿಂಬರ್ಗಿ ಶಿಕ್ಷಕರು ವಿಜಯಪುರ ಜಿಲ್ಲಾ ಮಾಲ್ಗಾರ್ ನೌಕರ ಕ್ಷೇಮಾಭಿವೃದ್ಧಿ ಸಂಘ ವಿಜಯಪುರ ಕಾರ್ಯದರ್ಶಿಗಳು 1,101 ರೂಪಾಯಿ. ಈ ರೀತಿ ಪರಮೇಶ್ವರ್ ಭೀಮಾಶಂಕರ್ ಗಣಮುಖಿ 1,001 ರೂಪಾಯಿ. ಸದಾಶಿವ್ ಉಪ್ಪಿನ್ ಮುಖಾಂ ಮಾಡ್ಯಾಳ್ 501 ರೂಪಾಯಿ. ಈ ರೀತಿ ಕಾಣಿಕೆಯನ್ನು ಸಮರ್ಪಣೆ ಮಾಡಿದ ತಮ್ಮೆಲ್ಲರಿಗೂ ಮಾತಾಯಿ ಆಯುರ ಆರೋಗ್ಯ ಭೋಗ್ಯಭಾಗ್ಯ ಕೊಟ್ಟು ಕರುಣಿಸಲಿ ಅಂತ ಹಾರೈಸ್ತಾ ಇದ್ದೇವೆ. ಅದೇ ರೀತಿಯಾಗಿ PLD ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಆತ್ಮೀಯರು ಆಗಿರ್ತಕ್ಕಂಥ ಶ್ರೀಯುತರಾದ ಮಲ್ಲಿನಾಥ್ ಶೇಖ್ಜಿ ಮುಕ್ಕಾಂ ಸ್ಟೇಷನ್ ಗಣಗಾಪುರ ಅವರು ಕೂಡ ಈ ಪುರಾಣದ ಪುಣ್ಯ ಕಾರ್ಯಕ್ರಮಕ್ಕೆ 1,101 ರೂಪಾಯಿ ಕಾಣಿಕೆಯನ್ನು ಸಮರ್ಪಣೆ ಮಾಡಿದ ಅವರಿಗೂ ಕೂಡ ಮಹಾತಾಯಿಯು ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಅಂತ ಹಾರೈಸ್ತಾ ಇದ್ದೇವೆ. ಇನ್ನು ಈರಣ್ಣ ಬಸಣ್ಣ ಲೋಣಿಜಿ ಅವರು ಪುರಾಣಿಕರ ಚರಣಕಮಲಕ್ಕೆ 201 ರೂಪಾಯಿ. ಗವಾಯಿಗಳವರಿಗೂ 101 ರೂಪಾಯಿ. ತಬಲಜಿಯವರಿಗೂ 101 ರೂಪಾಯಿ ಕಾಣಿಕೆಯನ್ನು ಸಮರ್ಪಣೆ ಮಾಡಿದ್ದಾರೆ. ಶ್ರೀಯುತರಾದ ಶಿವಪುತ್ರ ಕೌಲಿಗಿಜಿ ಅವರು ಕೂಡ ಕಲಾ ಬಳಗಕ್ಕೆ 100 ರೂಪಾಯಿ ಕಾಣಿಕೆಯನ್ನು ಸಮರ್ಪಣೆ ಮಾಡಿರ್ತಾರೆ. ಎಲ್ಲ ಕಾಣಿಕೆಗಳನ್ನು ಪೂಜ್ಯರು ಸ್ವೀಕರಿಸಲಿ ಅಂತ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಇನ್ನು ತಾಯಂದಿರು ನೋಟಿನ ಮಾಲೆ ಮುಖಾಂತರವಾಗಿ ಅಲಂಕರಿಸಿದ್ದು ತುಂಬಾ ಸಂತೋಷ ಅನ್ನಿಸ್ತಾ ಇದೆ. ಪ್ರಥಮದಲ್ಲಿ ಬಂದಂತ ಒಂದು ನೋಟಿನ ಮಾಲೆಯನ್ನ ದೇವಿನಗರದ ತಾಯಂದಿರು ಸಮರ್ಪಣೆ ಮಾಡಿರ್ತಾರೆ. ಸುವರ್ಣ ಮಲ್ಲಿನಾಥ್ ಅಷ್ಟಿಗಿ 101 ರೂಪಾಯಿ. ಶಾರದಾ ನಿಂಬೆಣ್ಣ ಅಷ್ಟಿಗಿ 101 ರೂಪಾಯಿ. ರಾಜಶ್ರೀ ಶರಣಬಸಪ್ಪ ಅಷ್ಟಿಗಿ 101 ರೂಪಾಯಿ. ದಾನಮ್ಮ ಮಾತಪ್ಪ ಅಷ್ಟಿಗಿ 101 ರೂಪಾಯಿ. ಅನಿತಾ ಈರಣ್ಣ ಅಷ್ಟಿಗಿ 101 ರೂಪಾಯಿ. ಸಿದ್ದಮ್ಮ ಸತೀಶ್ ಅಷ್ಟಿಗಿ 101 ರೂಪಾಯಿ. ನಾಗಮ್ಮ ಅಂಕುಶ್ ಅಷ್ಟಿಗಿ 101 ರೂಪಾಯಿ. ನಿಖಿತಾ ಶಿವಾನಂದ್ ಕುಕಮಳ್ಳಿ 101 ರೂಪಾಯಿ. ಪೂಜಾ ನಾಗೇಶ್ ಚಿಂಚೋಳಿ 101 ರೂಪಾಯಿ.
ಶೋಭಾ ಲಕ್ಷ್ಮೀಕಾಂತ್ ಪೊಲೀಸ್ ಪಾಟೀಲ್ 101 ರೂಪಾಯಿ, ಕವಿತಾ ಸೂರ್ಯಕಾಂತ್ ಅಷ್ಟಿಗೆ 101 ರೂಪಾಯಿ, ವಿಜಯಲಕ್ಷ್ಮಿ ಸೈಬಣ್ಣ ಅಷ್ಟಿಗೆ 51 ರೂಪಾಯಿ, ಶಿವಲೀಲಾ ಮಹಾದೇವ್ ಅಷ್ಟಿಗೆ 51 ರೂಪಾಯಿ, ಮಾನಂದ ಹಣಮಂತ್ ಅಷ್ಟಿಗೆ 51 ರೂಪಾಯಿ, ಶಿವಲೀಲಾ ಸಂತೋಷ್ ಅಷ್ಟಿಗೆ 51 ರೂಪಾಯಿ, ಶಕುಂತಲಾ ಮಹಾದೇವ್ ಅಷ್ಟಿಗೆ 51 ರೂಪಾಯಿ, ಆಶಾರಾಣಿ ಆನಂದ್ ಅಷ್ಟಿಗೆ 51 ರೂಪಾಯಿ. ಈ ರೀತಿಯ ಈ ಒಂದು ಮಾಲೆಯನ್ನು ಸಮರ್ಪಣೆ ಮಾಡಿದ ತಮ್ಮೆಲ್ಲರಿಗೂ ಮಾತಾಯಿಯು ಆಯುರಾರೋಗ್ಯ ಭೋಗ್ಯ ಬಗ್ಗೆ ಕೊಟ್ಟು ಕರುಣಿಸಲಿ ಅಂತ ಹಾರೈಸ್ತಾ ಇದ್ದೇವೆ. ಇನ್ನು ಎರಡನೇದಾಗಿ ಬಂದಂತ ನೋಟಿನ ಮಾಲೆಯನ್ನ ಬಂಗಾರ ಜಡೆ ನೀಲಕಂಠೇಶ್ವರ ಅಕ್ಕನ ಬಳಗದ ಭಜನಾಸ್ ಕಮಿಟಿ ವತಿಯಿಂದ ಒಂದು ಸಮರ್ಪಣೆ ಮಾಡಲಾಗಿದೆ. ಆ ಮಾತಾಯಿ ಎಂದರೆ ಶ್ರೀಮತಿ ಭೌರಮ್ಮ ರುದ್ರಯ್ಯ ಹಿರೇಮಠಿ 51 ರೂಪಾಯಿ, ದ್ರಾಕ್ಷಾಯಣಿ ಶರಣಯ್ಯ ಹಿರೇಮಠ 51 ರೂಪಾಯಿ, ಕಲಾವತಿ ದನಯ್ಯ ಹಿರೇಮಠ 51 ರೂಪಾಯಿ, ಶಿವಲೀಲಾ ಸಂಗಮನಾಥ್ ಹಿರೇಮಠ 51 ರೂಪಾಯಿ, ನಿಂಬೆವ ಖಡ್ಡಪ್ಪ ಅಕ್ಕಲ್ಕೋಟ್ 51 ರೂಪಾಯಿ, ಬಂಡೆವ ಶಂಕರ್ ಕಂಬಾರ್ 51 ರೂಪಾಯಿ, ಕಮಲಾಬಾಯಿ ಲಕ್ಷ್ಮಣ ಕಾಮದಿ 51 ರೂಪಾಯಿ, ಸುನಂದ ಸಿದ್ದರಾಮ ಅಷ್ಟಿಗೆ 51 ರೂಪಾಯಿ, ಕಸ್ತೂರಿ ಶ್ರೀಶೈಲ ಅಷ್ಟಿಗೆ 51 ರೂಪಾಯಿ, ಸಿದ್ದಮ್ಮ ಮಲ್ಲಿನಾಥ್ ಅಷ್ಟಿಗೆ 51 ರೂಪಾಯಿ, ಚಂದ್ರಭಾಗ ಸೈಬಣ್ಣ ಅಷ್ಟಿಗೆ 51 ರೂಪಾಯಿ, ಗುರುಬಾಯಿ ಪ್ರಕಾಶ್ ಅಷ್ಟಿಗೆ 51 ರೂಪಾಯಿ, ರೇವಮ್ಮ ಸಿದ್ದರಾಮ ಅಷ್ಟಿಗೆ 51 ರೂಪಾಯಿ, ಸುಮಿತ್ರಾ ಮಲ್ಲಿನಾಥ ಆಳಂದ್ 51 ರೂಪಾಯಿ, ಗುರುಶಾಂತಮ್ಮ ಶಿವರುದ್ರಪ್ಪ ಕಂಬಾರ 51 ರೂಪಾಯಿ, ಗಂಗಾಬಾಯಿ ಮಹಾದೇವ್ ಹಡಪಾದ 51 ರೂಪಾಯಿ, ಸಂಗೀತಾ ಸತೀಶ್ ಹಡಪಾದ 51 ರೂಪಾಯಿ, ಉಮಾದೇವಿ ಶಿವಾನಂದ್ ಶಿವಯೋಗಿ 51 ರೂಪಾಯಿ, ಕಾವೇರಿ ಶ್ರೀಕಾಂತ್ ಕಾಸಾರ್ 51 ರೂಪಾಯಿ, ಕಾವೇರಿ ಸಿದ್ದರಾಮ್ ಹಡಪಾದ 51 ರೂಪಾಯಿ, ಜಗದೇವಿ ಪದ್ಮಣ್ಣ ಹಿರೇಕುರುಬರ್ 51 ರೂಪಾಯಿ, ಚಂದ್ರಕಲಾ ರೇವಣಸಿದ್ಧ ಹಿರೇಕುರುಬರ್ 51 ರೂಪಾಯಿ, ಗೌರಮ್ಮ ಶಾಂತಪ್ಪ ಅಷ್ಟಿಗೆ 51 ರೂಪಾಯಿ, ಜ್ಯೋತಿ ವಿಜಯ್ ಕುಮಾರ್ ಚಿಂಚೋಳಿ 51 ರೂಪಾಯಿ, ಸೀತಾಬಾಯಿ ನಾಗೇಂದ್ರ ಹೂಗಾರ್ 51 ರೂಪಾಯಿ, ಸಿದ್ದಮ್ಮ ಸೈಬಣ್ಣ ಶಿವಯೋಗಿ 51 ರೂಪಾಯಿ. ಎಲ್ಲ ತಾಯಂದರು ಕೂಡಿಕೊಂಡು ಈ ಮಾಲೆಯನ್ನು ಸಮರ್ಪಣೆ ಮಾಡಿದ ತಮ್ಮೆಲ್ಲರಿಗೂ ಆ ಮಾತಾಯಿ ಶಿವಶಿಣಿ ನಿಂಬೆಕ್ಕ ದೇವಿಯು ಬಂಗಾರ ಜಡೆ ನೀಲಕಂಠೇಶ್ವರರು ಆಯುರ ಆರೋಗ್ಯ ಭೋಗ್ಯ ಬಗ್ಗೆ ಕೊಟ್ಟು ಕರುಣಿಸಲಿ ಅಂತ ಹಾರೈಸ್ತಾ ಇದ್ದೇವೆ. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಧುಳೆ ಸೊಲಾಪುರದ ಸಿದ್ದಾರೂಢ ಮಠದ ಪರಮ ಪೂಜನೀಯ ಮಾತೋಶ್ರೀಯವರಾಗಿರ್ತಕ್ಕಂಥ ಸುಶಾಂತಪ್ಪ ತಾಯಿಯವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಅಂತ ನಾನು ಅವರ ಚರಣಕಮಲದಲ್ಲಿ ವಿನಂತಿಸಿಕೊಳ್ತೇನೆ. ಧನ್ಯವಾದಗಳು.